ಇಲ್ಲಿ ಹೋಟೆಲ್ ಫುಡ್ಡನ್ನು ಸವಿಯುವ ಜನಗಳು ತುಂಬ ಜಾಸ್ತಿ ಇದ್ದಾರೆ ಇಲ್ಲಿ. ಶುಚಿ ರುಚಿಯಾದ ಅತಿ ಹೆಚ್ಚು ಹೋಟೆಲ್ಗಳಿರುವುದು ಬೆಂಗಳೂರು ನಗರದಲ್ಲಿ. ಅದು ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುವಂಥ ಹೋಟೆಲ್ಗಳಿದ್ದರೆ ಇಡೀ ಮೆಟ್ರೋ ಸಿಟಿಗಳಲ್ಲಿ ಬೆಂಗಳೂರು ನಗರದಲ್ಲಿ. ಗ್ರಾಹಕರು ಏನು ಇದ್ದಾರಲ್ಲ ಬೆಂಗಳೂರು ಗ್ರಾಹಕರು, ಇವರು ಬೇರೆ ಯಾವುದೇ ಊರಿಗೆ ಹೋದರೂ ಇವರಿಗೆ ತೃಪ್ತಿ ಆಗಲ್ಲ. ಜನರನ್ನು ನಾವು ಮೆಚ್ಚಿಸುವಂಥ ಪ್ರಯತ್ನ ನಾವು ಪ್ರತಿ ದಿವಸನೂ ಮಾಡ್ತಾ ಇದ್ದೇವೆ. ಗ್ರಾಹಕರ ಒಂದು ಟೇಸ್ಟ್ ಏನಿದೆ, ಡೆಮೋಗ್ರಫಿ ಏನಿದೆ, ಆ ಜಾಗಕ್ಕೆ ಏನು ರಿಕ್ವೈರ್ಮೆಂಟ್ ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಕಾಲಕ್ಕೆ ನಾವು ಮಾರ್ಪಾಡುಗಳನ್ನು ಮಾಡ್ಕೋಬೇಕು. ಆದ್ದರಿಂದ ನಮ್ಮ ಉದ್ಯಮದಲ್ಲಿ ನಾವು ಬಿಸ್ನೆಸ್ಸನ್ನು ಹಿಡಿದಿಟ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಇವತ್ತು. ಗ್ರಾಹಕರನ್ನು ಮೆಚ್ಚಿಸುವುದು ಬಹುದೊಡ್ಡ ಕಷ್ಟದ ಕೆಲಸ. ಅದಕ್ಕೆ ನಮ್ಮ ಕಾರ್ಮಿಕರೇ ಮುಖ್ಯ. ಸೊ ಎನಿ ಎಂಪ್ಲಾಯಿ ಬೀಟ್ ಒಂದು ಕ್ಲೀನರ್ ಲೆವೆಲ್ಲೇ ಆಗಲಿ, ಒಂದು ಕುಕ್ ಲೆವೆಲ್ಲೇ ಆಗಲಿ, ಸ್ಕಿಲ್ ಜಾಬೇ ಆಗಲಿ, ಅವನ ಕೆರಿಯರ್ ಗ್ರೋತ್ ಯೋಚಿಸ್ತಾನೆ. ನಾನು ಅಂದರೆ ಕಾಂಟ್ರವರ್ಸಿ ಅಲ್ಲ ಇದು, ಅಷ್ಟು ಯಾರು ಇವತ್ತು ಓನರ್ಸ್ ಕಷ್ಟಪಡ್ತಾ ಇಲ್ಲ. ನಮಸ್ಕಾರ. ಪಾಕಶಾಲಾದ ರೌಂಡ್ ಟೇಬಲ್ ಸೆಷನ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಬದುಕಲ್ಲಿ ಎಷ್ಟೇ ಸಂತೋಷ ಇರಲಿ, ಎಷ್ಟೇ ದುಃಖ ಇರಲಿ, ಎಷ್ಟೇ ಸಂಭ್ರಮ ಇರಲಿ, ಎಷ್ಟೇ ನೋವಿರಲಿ, ಎಷ್ಟೇ ಕೆಲಸ ಇರಲಿ, ಎಷ್ಟೇ ಕೆಲಸ ಇಲ್ಲದೇ ಇರಲಿ, ತಿನ್ನೋದನ್ನು ಮಾತ್ರ ನಾವು ನಿಲ್ಲಿಸೋದೇ ಇಲ್ಲ. ನೋಡಿ, ಎಲ್ಲರಿಗೂ ರುಚಿ ರುಚಿಯಾದಂಥ ಅಡುಗೆಗಳನ್ನು, ಊಟವನ್ನು ತಿನ್ನಿಸೋದ್ರ ಜೊತೆಗೆ ಅದನ್ನೇ ಪ್ರೊಫೆಷನ್ ಮಾಡಿಕೊಂಡಿರ್ತಕ್ಕಂಥ ಬೆಂಗಳೂರಿನ ಹೆಸರಾಂತ ಹೋಟೆಲ್ಗಳ ಮಾಲೀಕರು, ಘಟಾನುಘಟಿಗಳು ಇಲ್ಲಿ ನೆರೆದಿದ್ದಾರೆ. ಇಡ್ಲಿ ಅಂದರೆ ಹೇಗೆ ಮಾಡಬೇಕು, ಹೇಗೆ ತಿನ್ನಿಸ್ಬೇಕು ಅನ್ನೋದ್ರಿಂದ ಹಿಡಿದು, ದೋಸೆಗೋಸ್ಕರ ಜನನ್ನ ಕ್ಯೂ ನಿಲ್ಲಿಸೋರ ತನಕ ಹಿಡಿದು, ನಾರ್ತ್ ಇಂಡಿಯನ್ ಅಡುಗೆಗಳನ್ನು ನಾರ್ತ್ ಇಂಡಿಯನ್ನಷ್ಟೇ ಚೆನ್ನಾಗಿ ಮಾಡಿ ತೋರಿಸಿದಂಥವರು ಇಲ್ಲಿದ್ದಾರೆ. ಎಲ್ರಿಗೂ ಕೂಡ ಇವತ್ತಿನ ರೌಂಡ್ ಟೇಬಲ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲರ ಪರಿಚಯನ ಸಂಕ್ಷಿಪ್ತವಾಗಿ ನಾನೇ ಮಾಡಿಕೊಡ್ತೀನಿ. ಮೊದಲನೇದಾಗಿ ಎಲ್ರಿಗಿಂತ ಹಿರಿಯರು ಗೋಪಡಿ ಶ್ರೀನಿವಾಸರಾವ್ ಅವರು. ಇವರು ಬೇಕಿಂಗ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಜನರಿಗೆ ಎಟುಕುವ ಬೆಲೆಯಲ್ಲಿ ಸಿಗುವ ಹಾಗೆ ಮಾಡಿದಂಥ ಧೀಮಂತರು. ಇವರು ಬ್ರ್ಯಾಂಡ್ಗಳು ಎಷ್ಟೊಂದು ಬ್ರ್ಯಾಂಡ್ಗಳನ್ನು ಹುಟ್ಟಾಕಿದ್ದಾರೆ. ಅದು ಈಶಾನ್ಯ ಆಗಿರ್ಬೋದು, ತಾಜಾ ತಿಂಡಿ ಆಗಿರ್ಬೋದು, ಮಯೂರ ಫುಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಕೇನೋಲಾ ಆಗಿರ್ಬೋದು, ನಮ್ಮೂರ ಹೋಟೆಲ್ ಆಗಿರ್ಬೋದು, ಆರೋಗ್ಯ ಆಹಾರ ಆಗಿರ್ಬೋದು, ಎಲ್ಲವೂ ಕೂಡ ಇವರ ಬ್ರೈನ್ ಚೈಲ್ಡ್. ಇಂಥವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನಿಜವಾಗ್ಲೂ ನಮಗೆ ತುಂಬ ಸಂತೋಷ ಕೊಡುವಂಥ ವಿಚಾರ. ಇನ್ನು PC ರಾವ್ ಅಂತಲೇ ಫೇಮಸ್ ಆಗಿರೋ P ಚಂದ್ರಶೇಖರ್ ರಾವ್ ಅವರು. ಇವರು ರಾವ್ ಐಡಿಯಲ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡನ್ನು ಮಾಲೀಕರಾಗಿದ್ದಾರೆ. ಬೇಕಾದಷ್ಟು MNC ಕಂಪನಿಗಳಲ್ಲಿ ಮತ್ತು ಸಾಫ್ಟ್ವೇರ್ ಕಂಪನಿಗಳಲ್ಲಿ, ಇಂಡಸ್ಟ್ರಿಗಳಲ್ಲಿ ಕ್ಯಾಂಟೀನ್ ನಡೆಸ್ತಾ ಇದ್ದಾರೆ. ಸಾವಿರಾರು ಜನಗಳಿಗೆ ಟ್ರೈನ್ ಮಾಡಿ ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥ ಹಿರಿಮೆ ಇವ್ರದ್ದು. ಪ್ರಸ್ತುತ ಇವರು ಬೃಹತ್ ಬೆಂಗಳೂರು ಹೋಟೆಲಿಯರ್ಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಇರೋದು ತುಂಬ ಸಂತೋಷದ ವಿಷಯ. ಇನ್ನು B ಚಂದ್ರಶೇಖರ್ ಹೆಬ್ಬಾರ್ ಅವರು. ಇವರು ಕರ್ನಾಟಕ ಸ್ಟೇಟ್ ಹೋಟೆಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದಾರೆ. ಇವರು ಕೂಡ ಬೃಹತ್ ಬೆಂಗಳೂರು ಹೋಟೆಲಿಯರ್ಸ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 3 ದಶಕಗಳು ಸೇವೆ ಸಲ್ಲಿಸಿದ್ದಾರೆ. ಹಾಗೆ ಬೃಹತ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಕಟ್ಟಡವನ್ನು ಇವ್ರ ಟೈಮಲ್ಲೇ ನಿರ್ಮಾಣ ಕೂಡ ಮಾಡಿದ್ರು. ಹಾಗಾಗಿ ಇವರ ಸೇವೆ ಅಪಾರವಾದದ್ದು. ಇವರು ಅನ್ನ ಕೊಟ್ಟಿರುವ ಅನ್ನುವ ಒಂದು ಅದ್ಭುತವಾದ ರೆಸ್ಟೋರೆಂಟನ್ನು ನಡೆಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ದೊಡ್ಡ ವ್ಯಕ್ತಿ ಗೋಪಡಿ ಶ್ರೀನಿವಾಸರಾವ್ ಅವರು ಬ್ರ್ಯಾಂಡ್ಗಳನ್ನು ಹುಟ್ಟಾಕಿದ್ರೆ, ಅದೇ ಥರ ಬ್ರ್ಯಾಂಚಸ್ನ ಹುಟ್ಟಾಕಿದ್ದವರು ನಮ್ಮ ವಾಸುದೇವ್ ಅಡಿಗ ಅವರು. ಪಾಕಶಾಲಾ ಬ್ರ್ಯಾಂಚಸ್ ಇವತ್ತು 35 ಬ್ರ್ಯಾಂಚು ಇಡೀ ಕರ್ನಾಟಕದಲ್ಲಿ ಮತ್ತು ಸಿಂಗಾಪುರಲ್ಲಿ ನಡೆಸ್ತಾ ಇದ್ದಾರೆ. ಇವರು ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಂತಲೇ ಸ್ಟಾರ್ಟ್ ಮಾಡಿದ್ರು ಪಾಕಶಾಲಾ ಮಾಡಿದ್ಮೇಲೆ. ಆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅವ್ರ ಜೊತೆಯಾಗಿ ನಾನಿರೋದು ನಿಜವಾಗ್ಲೂ ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ. 5 ವರ್ಷದಲ್ಲಿ 35 ಬ್ರ್ಯಾಂಚ್ಗಳನ್ನು ಇವರು ಶುರು ಮಾಡಿದ್ದಾರೆ ಅಂದರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ. ಇವರ ಸ್ಪೆಷಾಲಿಟಿ ಅಂದರೆ ಇವರ ಪ್ರತಿಯೊಂದು ರೆಸ್ಟೋರೆಂಟಲ್ಲೂ ಅದು ಸೌತ್ ಇಂಡಿಯನ್ ಫುಡ್ ಆಗಿರ್ಬೋದು, ನಾರ್ತ್ ಇಂಡಿಯನ್ ಆಗಿರ್ಬೋದು, ಕಾಂಟಿನೆಂಟಲ್ ಆಗಿರ್ಬೋದು,
ಎಲ್ಲವೂ ಕೂಡ ಉತ್ಕೃಷ್ಟವಾಗಿ ತಯಾರಿಸಿ ಜನರಿಗೆ ಉಣಬಡಿಸ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಒಂದು ಸಂಭಾಷಣೆಯಲ್ಲಿ ಇರೋದು ನಮ್ಗೆ ಭಾಳ ಖುಷಿ ಕೊಡ್ತಕ್ಕಂಥ ವಿಚಾರ. ಉಡುಪಿಯಲ್ಲಿಂದ ಹಿಡಿದು ಉಡುಪಿ ಭೋಜನವನ್ನು ಬೆಂಗಳೂರಿಗೆ ತಂದು ಕಾಂಟಿನೆಂಟಲ್ ಕ್ವಿಸಿನ್ನು, ಉಡುಪಿ ಕ್ವಿಸಿನ್ನು, ನೀವು ಯಾವ್ದು ಹೇಳ್ತೀರಾ ಎಲ್ಲವೂ ಕೂಡ ಅವರ ಶಾಖೆಗಳಲ್ಲಿ ಸಿಗತ್ತೆ. ಮತ್ತು ನಮ್ಮ ಬೇರಿನ ರುಚಿ ಏನಿದೆ ಅದನ್ನು ಎಲ್ರಿಗೂ ತಲುಪಿಸ್ಬೇಕು ಅಂತ ಕರ್ನಾಟಕದಿಂದ ಹೊರಗೆ ಕೂಡ ತೊಗೊಂಡೋಗಿ ಅಲ್ಲಿ ಬ್ರಾಂಚ್ಗಳನ್ನು ಮಾಡಿ ಅಲ್ಲಿ ಕೂಡ ಎಲ್ರಿಗೂ ನಮ್ಮ ಕರ್ನಾಟಕದ ರುಚಿಯನ್ನು ಸವಿಯೋ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಂದು ರೀತಿ ಫ್ಯಾಮಿಲಿ ಬಿಸ್ನೆಸ್ ಆದರೂ ಕಾರ್ಪೊರೇಟ್ ಫೀಲಿಂಗ್ ಬರೋ ಹಾಗೆ ಒಂದು ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಭಾಳ ಪ್ಯಾಷನೇಟ್ ವರ್ಕರ್, ಹಾರ್ಡ್ ವರ್ಕರ್. ಹಾಗಾಗಿ ಅವರ ಸಾಧನೆ ಸಣ್ಣ ಸಮಯದಲ್ಲೇ ಅಪಾರವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಒಂದು ಲೆಗಸಿಯನ್ನು ನಡೆಸ್ಕೊಂಡು ಹೋಗ್ತಾ ಇರೋಂಥವರು ನಮ್ಮ ಅರುಣ್ ಅಡಿಗ ಅವರು, ವಿದ್ಯಾರ್ಥಿ ಭವನ್ನ ಹಾಲಿ ಮಾಲೀಕರು. ಇವ್ರ ತಂದೆ ರಾಮಕೃಷ್ಣ ಅಡಿಗರಿಂದ ಇವರು ಈಗ ವಿದ್ಯಾರ್ಥಿ ಭವನನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಲೆಗಸಿಯನ್ನು ಉಳಿಸ್ಕೊಂಡು ಹೋಗೋದು ಸುಲಭವಾದ ಕೆಲಸ ಅಲ್ಲ. ಯಾಕಂದರೆ 75 ವರ್ಷ ಆದರೂ ಕೂಡ ಮೊದಲು ಹೇಗಿತ್ತು ಅದೇ ರೀತಿಯಾದಂಥ ಒಂದು ಹೆಸರನ್ನ ಕಾಪಾಡ್ಕೊಂಬರೋದಕ್ಕೆ ಹಗಲು ರಾತ್ರಿ ಶ್ರಮ ಪಡ್ತಾ ಇದ್ದಾರೆ. ಇವರು BPL ಮತ್ತು ರಿಲಯನ್ಸಲ್ಲಿ ಟೆಲಿಕಾಂ ಸೆಕ್ಟರಲ್ಲಿ ಕೆಲಸ ಮಾಡ್ತಾಯಿದ್ರು. ಆದರೆ ಆ ಕೆಲಸವನ್ನು 2005ರಲ್ಲಿ ರಾಜೀನಾಮೆ ಕೊಟ್ಟು ತಂದೆ ಜೊತೆಗೆ ಉದ್ಯಮದಲ್ಲಿ ಸೇರ್ಕೋಬೇಕು ಅಂತ ಬಂದು ಈಗ ಅದ್ಭುತವಾಗಿ ತಂದೆಯಿಂದ ತಾವು ರೈನ್ಸ್ನ ತಗೊಂಡು ಹೋಟೆಲ್ನ ಭಾಳ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಕೂಡ ನಮ್ಮ ಜೊತೆ ಇರೋದು ನಮಗೆ ಭಾಳ ಖುಷಿ ಕೊಡ್ತಕ್ಕಂಥ ವಿಚಾರ. ಎಲ್ರಿಗೂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ಸುಮ್ಮನೆ ಹಾಗೆ ಮಾತಾಡ್ತಾ ಇರೋಣ, ಒಂದಷ್ಟು ಹರಟೆ ಹೊಡಿತಾ ನನಗೆ ತಲೆ ತೋರಿಸಿ ಒಂದಷ್ಟು ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ನೀವು ಉತ್ತರಗಳು ಕೊಟ್ಟರೆ ನೋಡ್ತಾ ಇರುವಂಥ ವೀಕ್ಷಕರಿಗೆ ಬಹುಶಃ ಈ ಕಾರ್ಯಕ್ರಮವನ್ನು ಇನ್ನಷ್ಟು ನೋಡಬೇಕು ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಹೊಸ ಉದ್ಯಮವನ್ನು ತಾವೇ ಶುರು ಮಾಡಬೇಕು ಅನ್ನೋ ಒಂದು ಉತ್ತೇಜನ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಬೆಂಗಳೂರಲ್ಲಿ ಇಟ್ಸ್ ಅ ಕಾಸ್ಮೋಪಾಲಿಟನ್ ಸಿಟಿ. ಇಲ್ಲಿ ಹೋಟೆಲ್ ಉದ್ಯಮ ನಡೆಸ್ತಾ ಇರೋದ್ರಿಂದ ಅದರ ಅಡ್ವಾಂಟೇಜಸ್ ಏನು ಅಂತ ಹೇಳ್ತೀರಾ ಸರ್? ಇಲ್ಲಿ ವಿಭಿನ್ನವಾದ ರುಚಿಗಳನ್ನು ಸವಿದಂಥ ಜನಗಳು ಇಲ್ಲಿ ಜಾಸ್ತಿ. ಯಾತಕ್ಕಂತ ಹೇಳಿದ್ರೆ ಇಲ್ಲಿ ಇಡೀ ಪ್ರಪಂಚದಾದ್ಯಂತ ಇರುವ ಎಲ್ಲ ದೇಶಗಳ ಜನರು ಬೆಂಗಳೂರಿನಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಒಳ್ಳೆಯ ಆಹಾರ ಬೇಕು, ಅವ್ರಿಗೆ ಬೇಕಾಗಿರೋ ಆಹಾರಗಳು ಬೇಕು, ಸ್ವಚ್ಛವಾಗಿರಬೇಕು. ಇದೆಲ್ಲವನ್ನು ನಮ್ಮ ಇಂಡಸ್ಟ್ರಿ ಕೊಟ್ಟಿದೆ. ಹೋಟೆಲ್ ಇಂಡಸ್ಟ್ರಿ ಎಲ್ಲ ಕ್ಯಾಟಗರಿ ಜನಗಳಿಗೆ ಕೂಡ ಅವರಿಗೆ ಬೇಕಾಗಿರುವ ರುಚಿಕಟ್ಟುಗಳನ್ನು ಸ್ವಚ್ಛವಾಗಿ ಕೈಗೆಟುಕುವ ಬೆಲೆಗಳಲ್ಲಿ ನೀಡಿ ಇವತ್ತು ಅಪಾರ ಮನ್ನಣೆಯನ್ನು ಗಳಿಸಿದೆ ಬೆಂಗಳೂರು. ಇವತ್ತು ಒಂದು ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲಿ ಒಂದು ನೀವು ಫುಡ್ ಫಾಲಿಂಗ್ ಅಂತ ಏನು ಹೇಳ್ತೀರೋ ನಡೆಯುವಂಥದ್ದು ಸಾಮಾನ್ಯವಾಗಿ ಹೋಟೆಲಲ್ಲಿ ಫುಡ್ ಫಾಲಿಂಗ್ ನಡೆಯುವಂಥದ್ದು ಬೇರೆ ಯಾವುದೇ ರಾಜ್ಯದಲ್ಲಾಗಿರ್ಬೋದು, ಯಾವುದೇ ಒಂದು ಕ್ಯಾಪಿಟಲ್ ಸಿಟಿದಲ್ಲಾಗಿರ್ಬೋದು ಇಲ್ಲದೆ ಇರಬಹುದು. ಇಲ್ಲಿಯ ಜನಸಂಖ್ಯೆಗೆ ರೇಷಿಯೋ ಪ್ರಕಾರ ಹೈಯೆಸ್ಟ್ ರೇಷಿಯೋ ಅಂದರೆ ಡೆಲ್ಲಿನಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಫುಡ್ ಫಾಲಿಂಗ್ ಜಾಸ್ತಿ ಇರಬಹುದು. ಅದು ರೇಷಿಯೋ ಪ್ರಕಾರ ತೊಗೊಂಡಾಗ ಇಲ್ಲಿ ಹೋಟೆಲ್ ಫುಡ್ಡನ್ನು ಸವಿಯುವ ಜನಗಳು ತುಂಬ ಜಾಸ್ತಿ ಇದ್ದಾರೆ. ಇಲ್ಲಿ ಯಾತಕ್ಕೆ ಈ ಹೋಟೆಲ್ ಫುಡ್ಗಳನ್ನು ಸವಿಯುವಂಥ ಜನಗಳು ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಅದೇ ರೀತಿಯ ಗ್ರಾಹಕರಿಗೆ ಉತ್ತಮವಾದ ಆಹಾರಗಳನ್ನು ಎಲ್ಲ ಸಮಯದಲ್ಲೂ, ಇವತ್ತು ನೋಡಿ ಏನಂದರೆ ಬೆಂಗಳೂರಿನಲ್ಲಿ ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ನಮ್ಮ ಆಹಾರಗಳನ್ನು ಮಾರಾಟ ಮಾಡೋ ಕೇಂದ್ರಗಳಿರುತ್ತೆ. ಅವ್ರಿಗೆ ಯಾವ ಟೈಮ್ನಲ್ಲಿ ಬೇಕಾದ್ರೂ ಆಹಾರ ಸಿಗ್ತದೆ. ಬೇರೆ ಬೇರೆ ಕಡೆ ಹೋದಾಗ ನಿಮ್ಗೆ ಇಷ್ಟ ಆಹಾರಗಳನ್ನು ಎಲ್ಲ ಸಮಯದಲ್ಲೂ ಸಿಗುವಂಥ ಅವಕಾಶ ಇರೋದಿಲ್ಲ. ಮತ್ತು ಇಲ್ಲಿ ಬ್ರೇಕ್ಫಾಸ್ಟ್ ಕಲ್ಚರ್ ಜಾಸ್ತಿ. ನಮ್ಮ ರಾಜ್ಯದಲ್ಲಿ ಸೌತ್ ಇಂಡಿಯಾದಲ್ಲಿ ಬ್ರೇಕ್ಫಾಸ್ಟ್ ಕಲ್ಚರ್ ಇದೆ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ಇದೆ. ಈ ಬ್ರೇಕ್ಫಾಸ್ಟ್ ಕಲ್ಚರ್ ಕೂಡ ಏನು ಮಾಡಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಬೆಳಗ್ಗೆ ಎಲ್ಲ ಒಂದು ಬ್ರೇಕ್ಫಾಸ್ಟ್ ಐಟಮ್ಗಳಿಗೆ ಕೂಡ ಒಳ್ಳೆಯ ಮನ್ನಣೆಯನ್ನು ಮತ್ತು ಅವಕಾಶಗಳನ್ನು ಕೂಡ ತುಂಬ ಭಾಳ ತೆರೆದಿಟ್ಟಿದೆ. ನಾವು ಬೆಂಗಳೂರಿನಲ್ಲೇ ನೀವು ಒಂದು ಆಲೋಚನೆ ಮಾಡಿ ನೋಡಿ, ನಾರ್ತ್ ಬೆಂಗಳೂರು, ಸೌತ್ ಬೆಂಗಳೂರಿನಷ್ಟು ಬಹುಜನ ಆಹಾರ ಪ್ರಿಯರು ನಾರ್ತ್ ಬೆಂಗಳೂರಿನಲ್ಲಿ ಅಷ್ಟೊಂದಿಲ್ಲ. ಇಲ್ಲಿ ಎಲ್ಲ ರೀತಿಯ ಆಹಾರಗಳನ್ನು ಸವಿಯುವಂಥ ಜನಗಳಿದ್ದಾರೆ. ಆ ಕಡೆ ಹೋದರೆ ಇಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ. ಆದರೆ ಇಷ್ಟೊಂದು ವೈವಿಧ್ಯಮಯ ಆಹಾರಗಳನ್ನು ಸವಿಯುವಂಥ ಜನಗಳು ತುಂಬ ತುಂಬ ಕಡಿಮೆ ಇದೆ. ಇಲ್ಲಿ ಕಂಪೇರ್ ಮಾಡಿದಾಗ ಅಲ್ಲಿ ತುಂಬ ನಮ್ಮ ಬೇರೆ ಬೇರೆ ನಮ್ಮ ಕಂಟೋನ್ಮೆಂಟ್ ಏರಿಯಾ, ಇನ್ನೊಂದು ಏರಿಯಾ ಆ ಕಡೆ ಎಲ್ಲ ಹೋಗ್ತಾ ಇತ್ತೀಚೆಗೆ ಬರ್ತಾ ಇದೆ. ಯಾತಕ್ಕೆ
ಈ ಒಂದು ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಬೆಂಗಳೂರಿನ ಎಲ್ಲ ಹೋಟೆಲ್ ಉದ್ದಿಮೆದಾರರು ಜಾಸ್ತಿ ಪರ್ಸೆಂಟೇಜಲ್ಲಿ ಮಾತಾಡ್ತಾ ಇದ್ದೀನಿ, ಹೆಚ್ಚಿನ ಪರ್ಸೆಂಟೇಜ್ನಲ್ಲಿ 60, 70, 80 ವರ್ಷಗಳ ಹಿಂದೆಯಿಂದ ಬಂದು ಮೈಗ್ರೇಟ್ ಆಗಿ ಈ ಏರಿಯಾಗಳಲ್ಲೇ ಜಾಸ್ತಿ ಬದುಕಿ ಇಲ್ಲೇ ಜಾಸ್ತಿ ಹೋಟೆಲ್ಗಳನ್ನು ಮಾಡಿ ಒಳ್ಳೆ ಆಹಾರಗಳನ್ನು ಇಲ್ಲಿ ಜನರಿಗೆ ಉಣಬಡಿಸಿದ್ದಾರೆ, ಅದು ಒಳ್ಳೆ ಮಾರ್ಕೆಟ್ ಮಾಡಿದ್ದಾರೆ. ಅದರಿಂದ ಏನಾಯ್ತು ಅಂದರೆ ಇಲ್ಲಿ ದಿನೇ ದಿನೇ ನಮ್ಮ ಈ ಒಂದು ಆಹಾರಕ್ಕೆ, ದಕ್ಷಿಣ ಭಾರತ ಆಹಾರಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಸಿಗ್ತಾ ಬಂತು. ಅದೇ ನಿಮಗೆ ನೋಡಿ, ಇವತ್ತಿಗೂ ನೀವು ನೋಡಿ, ನೀವು ಡಾಟಾ ತೆಗೆದು ನೋಡಿ, ನಿಮ್ಮ ನಾರ್ತ್ ಬೆಂಗಳೂರು ಕಡೆ ಹೋದರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಈ ಕಡೆಯಿಂದ ಬಂದವರೆಲ್ಲ ಸಂಖ್ಯೆ ತುಂಬ ಕಡಿಮೆ ಇದೆ. ಇಲ್ಲಿ ನಮ್ಮ ಆಹಾರ ಅಂದರೆ ಒಂದು ಕಾಲದಲ್ಲಿ ಉಡುಪಿಯವರ ಆಹಾರ ಅಂತ. ಕರ್ನಾಟಕ ಬಿಟ್ಟು ಹೊರಗಡೆ ರಾಜ್ಯಕ್ಕೆ ಹೋದರೆ ಉಡುಪಿ ಅನ್ನುವಂಥದ್ದು ಒಂದು ಊರಂತ ಅಂದ್ಕೊಂಡಿಲ್ಲ ಯಾರು. ಉಡುಪಿ ಅನ್ನೋದು ಒಂದು ಬ್ರ್ಯಾಂಡ್ ಅಂದ್ಕೊಂಡ್ಬಿಡ್ಯಾರ ಹೋಟೆಲ್ನಲ್ಲಿ. ಹೌದು, ಆ ಥರ ಅದಕ್ಕೆ ಪ್ರತಿನಿಧಿ ಬಂದಿತ್ತು. ಅದು ಇವತ್ತು ಬೆಂಗಳೂರಿನಲ್ಲಿ ನಮ್ಮವರೆಲ್ಲರೂ ಜಾಸ್ತಿ ಬಂದು ಇಲ್ಲೇ ಒಳ್ಳೊಳ್ಳೆ ಇನೋವೇಷನ್ ಮಾಡಿದ್ರು. ಇವತ್ತು ನಿಮಗೆ ಬಾಯಿನಲ್ಲಿ ನೀರು ಇರುವಂಥದ್ದು, ಅದರಲ್ಲೂ ನಿಮಗಂತೂ ಆ ಒಂದು ನಿಮ್ಮ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಅದು ಸಿಗಬೇಕಾದ್ರೆ ಜಿನೇನಾಗಿ ಹೇಳಬೇಕಾದ್ರೆ ದಕ್ಷಿಣ ಬೆಂಗಳೂರಿನಲ್ಲೇ ಸಿಗುತ್ತೆ. ನೀವು ಯಾವುದೇ ಒಂದು ಬ್ರ್ಯಾಂಡ್ ತೊಗೊಳ್ಳಿ. ಇವತ್ತು ನಾವು ಏನು ಬ್ರ್ಯಾಂಡ್ಗಳನ್ನು ಮಾತಾಡ್ತೀವಿ ಇಲ್ಲಿ, ನೀವು ಈಗಾಗಲೇ ಹೇಳಿದ್ರಿ ಒಬ್ಬರು ಎಲ್ಲರ ಸ್ಪೆಷಾಲಿಟಿಗಳನ್ನು. ಆ ಥರ ಮಾತಾಡ್ತಾ ಹೋದಾಗ ಎಲ್ಲ ಸ್ಪೆಷಾಲಿಟಿ ಎಲ್ಲಿದೆ? ಸೌತ್ ಬೆಂಗಳೂರಲ್ಲೇ ಇದೆ. ನೀವು ನಾರ್ತ್ ಬೆಂಗಳೂರಿನಲ್ಲಿ ನಮ್ಮ ವೆಜಿಟೇರಿಯನ್ ವೈವಿಧ್ಯಮಯದ ಆಹಾರಗಳ ಒಂದು ಯಾವ್ದಾರ ಒಂದು ಹಳೆ ಒಂದು 25 ವರ್ಷ ಹಿಂದಿನ ಪರಂಪರೆ ಯಾವುದೋ ಒಂದು ಎಲ್ಲರೂ ಹೇಳಲಿಕ್ಕೆ ಉಂಟಾ? ಇಲ್ಲ. ಆದ್ದರಿಂದ ಏನಾಯ್ತು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಒಂದು ಇನೋವೇಷನ್ ಸೆಂಟರ್ ಥರ ಆಯಿತು. ಓನ್ಲಿ ನಾಟ್ ಫಾರ್ ಬ್ರೇಕ್ಫಾಸ್ಟ್ ಸೌತ್ ಇಂಡಿಯನ್ ಫುಡ್ ಅಲ್ಲ, ಯಾವುದೇ ಒಂದು ಆಹಾರ ಇಲ್ಲಿ ಪ್ರಮೋಟ್ ಆಗಿ ಗೆದ್ದುತ್ತಂದರೆ ಇಡೀ ದೇಶ ಎಲ್ಲ ಪ್ರಪಂಚದಲ್ಲೇ ಗೆಲ್ಲುತ್ತೆ. ಆ್ಯಕ್ಚುಲಿ ಏನಂದರೆ ಮೊದಲು ಈ ಸೌತ್ ಬೆಂಗಳೂರು ಅಂತ ಏನು ಕರಿತೀವಿ ಅದೇ ಬೆಂಗಳೂರಾಗಿತ್ತು. ಹಾಗಾಗಿ ಇಲ್ಲಿ ಉದ್ಯಮ ಜಾಸ್ತಿ ಇತ್ತು. ಆಮೇಲೆ ಎಕ್ಸ್ಪ್ಯಾಂಡ್ ಮಾಡ್ತಾ ಬೆಂಗಳೂರನ್ನ ನಾರ್ತ್ಗೆ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ನಾರ್ತ್ ಬೆಂಗಳೂರು ಆ್ಯಕ್ಚುಲಿ ರೀಸೆಂಟಾಗಿ ಶುರುವಾದಂಥದ್ದು. ಹಾಗಾಗಿ ಅಲ್ಲಿ ಹೋಟೆಲ್ ಉದ್ಯಮ ಇನ್ನು ನಿಧಾನ ಗತಿಯಲ್ಲಿ ಬೆಳೀತಾ ಇದೆ. ಏನಾಯ್ತು ಅಂದರೆ ಈ ದಕ್ಷಿಣ ಕನ್ನಡದಲ್ಲಿ, ನಮ್ಮ ದಕ್ಷಿಣ ಬೆಂಗಳೂರಿನಲ್ಲಿ ಇಷ್ಟೊಂದು ಆಹಾರ ವೈವಿಧ್ಯಮಯ ಗ್ರಾಹಕರನ್ನು ನೋಡಿ ಇಡೀ ಪ್ರಪಂಚದಾದ್ಯಂತ ಯಾವುದೇ ಒಂದು ಆಹಾರ ಇಂಡಿಯಾದ ಪ್ರಮೋಟ್ ಮಾಡಬೇಕಾದ್ರೂ, ಯಾವುದೇ ಇದು ಮಾಡಬೇಕಾದ್ರೂ ಅವರು ಇಲ್ಲಿ ಬಂದು ಪ್ರೊಫೆಷನ್ ಸ್ಟೂಡೆಂಟ್ ಮಾಡಿದ್ದಾರೆ. ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು ಅದು. ಯಾವುದೇ ಒಂದು ಆಹಾರಗಳನ್ನು ಅವ್ನು ಪ್ರಮೋಟ್ ಮಾಡಬೇಕಾದ್ರೆ ದಕ್ಷಿಣ ಬೆಂಗಳೂರಿನಲ್ಲೇ ಪ್ರಮೋಟ್ ಮಾಡ್ತಾರೆ. ಇಲ್ಲಿ ವಿನ್ ಆಗಿದೆ ಅಂದರೆ ಅದು ವಿನ್ ಆದ ಲೆಕ್ಕನೇ. ಯಾತಕ್ಕೆ ಅಂತ ಹೇಳಿದ್ರೆ ಇಲ್ಲಿರೋಷ್ಟು ವೈವಿಧ್ಯಮಯ ಆಹಾರ ಮಧ್ಯದಲ್ಲಿ ಅವ್ನು ವಿನ್ ಆಗಬೇಕು. ಒಂದು ಚಾಲೆಂಜಿಂಗ್ ಇದು. ನೀವು ಆ ಕಡೆ ಹೋಗ್ಬಿಟ್ಟು ಯಾವುದೋ ಒಂದು ಪ್ರಾಡಕ್ಟನ್ನು ನಾವು ನಾನ್ ವೆಜ್ ಪ್ರಾಡಕ್ಟ್, ಜಂಕ್ ಫುಡ್ಡು, ಇನ್ನೊಂದು ಮತ್ತೊಂದು ಉತ್ತರ ಬೆಂಗಳೂರಿನಲ್ಲಿ, ಇನ್ನೊಂದು ಕಡೆ ದಕ್ಷಿಣ ಬೆಂಗಳೂರು ಎಲ್ಲಿ ಬೇಕಾದ್ರೆ ವಿನ್ ಆಗ್ಬೋದು. ಆದರೆ ಇಲ್ಲಿ ವಿನ್ ಆದ ಅಂತ ಹೇಳಿದ್ರೆ ಅವನು ಅಷ್ಟಿದು. ಅದೇ ಥರ ಇಲ್ಲಿ ವಿನ್ ಆದ ಹೋಟೆಲಿಯರಿಗೆ ನಿಜವಾಗ್ಲೂ ಅವರು ಪರಿಪೂರ್ಣ ಓನರ್ ಆಗಿರ್ತಾರೆ. ಇಲ್ಲಿ ಈ ನಮ್ಮ ದಕ್ಷಿಣ ಬೆಂಗಳೂರಿನಲ್ಲಿ ಏನಾದರೂ ಒಂದು ಉದ್ದಿಮೆನಲ್ಲಿ ಸಕ್ಸಸ್ ಆಗಿದ್ದಾರೆ, ಪಾಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ರಿಯಾಲಿಟಿ ಇರುತ್ತೆ, ಕ್ವಾಲಿಟಿ ಕಾನ್ಸಿಯಸ್ ಇರುತ್ತೆ, ಎಲ್ಲ ಒಂದು ವಿಷಯಗಳನ್ನು ಅವರಲ್ಲಿ ಜಾಸ್ತಿ ಇರುತ್ತೆ. ನೀವು ವಿನ್ ಆ್ಯಂಡ್ ಲೂಸಿಂಗ್ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಹೆಬ್ಬಾರ್ ಸರ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಫುಡ್ ಇಂಡಸ್ಟ್ರಿನಲ್ಲಿ, ಅಂದರೆ ಈ ಹೋಟೆಲ್ ಇಂಡಸ್ಟ್ರಿನಲ್ಲಿ ಇರುವಂಥ ಅತಿ ದೊಡ್ಡ ಚಾಲೆಂಜ್ ಏನು ಸರ್? ಇವತ್ತು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಜನ ಎಲ್ಲೂ ಸಿಗಬಾರ್ದು ಆ ಥರದಷ್ಟು ಒಳ್ಳೆ ಫುಡ್ಡನ್ನು ಹುಡುಕ್ತಾ ಇರ್ತಾರೆ. ಮತ್ತು ನೀವು ಚಾಲೆಂಜ್ ಅನ್ನೋ ವಿಚಾರ ಹೇಳಿದರೆ, ಚಾಲೆಂಜ್ ಈಗ ನಮ್ಮಲ್ಲಿ ಏನಂದರೆ ಈ ಫುಡ್ಡು ಏನಿದೆ ನಾವು ಟೇಸ್ಟ್ ಕೊಡ್ತೀವಲ್ಲ, ಇವಾಗ ಶ್ರೀನಿವಾಸರಾಯರು ಹೇಳಿದರು ತುಂಬ ಹೋಟೆಲ್ಗಳಲ್ಲಿ ಬ್ಯಾಂಗ್ಳೂರಿನಲ್ಲಿ ಹೆಚ್ಚಿನ ಹೋಟ್ಲು, ಎಲ್ಲ ಹೋಟ್ಲು ಎಲ್ಲಿ ಫುಡ್ ಚೆನ್ನಾಗಿದೆಯೋ ಅಲ್ಲಿ ಬಿಸ್ನೆಸ್ ಇದೆ, ಅದಿದೆ. ಅದರಿಂದ ಈ ಜನರನ್ನು ನಾವು ಮೆಚ್ಚಿಸುವಂಥ ಪ್ರಯತ್ನ ನಾವು ಪ್ರತಿ ದಿವಸನೂ ಮಾಡ್ತಾ ಇದ್ದೇವೆ. ಐಟಮ್ಮು ನಾವು ಏನು ಸೌತ್ ಇಂಡಿಯನ್ ಫುಡ್ ಇರ್ಬೋದು, ನಾರ್ತ್ ಇಂಡಿಯನ್ ಇರ್ಬೋದು, ಚೈನೀಸ್ ಇರ್ಬೋದು, ಚಾಟ್ಸ್ ಇರ್ಬೋದು, ಈ ಕಾಂಟಿನೆಂಟಲ್ ಇದು ಎಲ್ಲೋದು ಕೂಡ ಜನ ಇಲ್ಲಿ ನಮ್ಮ ಸೌತ್ ಇಂಡಿಯನ್ ಫುಡ್ ಲೈಕ್ ಮಾಡ್ತಾರೆ. ಮತ್ತು ನಮ್ಮ ಗ್ರಾಹಕರು ಏನು ಇದ್ದಾರಲ್ಲ ಬೆಂಗಳೂರು ಗ್ರಾಹಕರು, ಇವರು ಬೇರೆ ಯಾವುದೇ ಊರಿಗೆ ಹೋದರೂ ಇವರಿಗೆ ತೃಪ್ತಿ ಆಗಲ್ಲ. ಬೆಂಗಳೂರಿನಲ್ಲಿ ಇದ್ದವರಿಗೆ ಬೇರೆ ಈಗ ನಮ್ಮ ಸೌತ್ ಕೇಂದ್ರಕ್ಕೆ ಬಂದರೆ ಅವರು ಅಲ್ಲಿ ಬಂದು ಹೇಳ್ತಾರೆ, ಸರ್ ನಿಮ್ಮ ಇಲ್ಲೆಲ್ಲ ಒಳ್ಳೆ ಫುಡ್ ಇದೆ, ನಿಮ್ಮ ಊರಿನಲ್ಲೇ ಒಳ್ಳೆ ಆಹಾರ ಸಿಗ್ತಾ ಇಲ್ವಲ್ಲ ಅಂತ ಈ ಥರ ಹೇಳ್ತಾ ಇದ್ದಾರೆ ಕಸ್ಟಮರು. ಇಲ್ಲಿ ಯಾವಾಗ ಇಲ್ಲಿ ಹೋಟೆಲ್ಗಳಲ್ಲಿ ನಮ್ಮ
ಈ ದಕ್ಷಿಣ ಏನು ಈ ಬೆಂಗಳೂರು ಸೌತ್ ಬೆಂಗಳೂರಲ್ಲಿ ಏನು ಕಸ್ಟಮರ್ ಇದ್ದಾರಲ್ಲ, ಇವರು ನಿಜವಾಗಿ ಇವರು ರುಚಿ ನೋಡಿ ತಿಂತಾ ಇದ್ದಾರೆ, ಊಟ ಆಹಾರ ಪದಾರ್ಥಗಳು ನೋಡ್ತಾ ಇದ್ದಾರೆ. ಇದರಲ್ಲಿ ಇವತ್ತು ನಾವು ಹಿಂದೆಲ್ಲ ನೋಡ್ತಾ ಇದ್ದೇವೆ, ಈ ಹೋಟೆಲ್ಗಳಲ್ಲಿ ಏನಾದರೂ ಒಂದು ಮಿಸ್ಟೇಕ್ಸ್ ಇರುತ್ತೆ, ಅದನ್ನು ನೋಡ್ತಾ ಇರಬೇಕು ನಾವು, ಅದನ್ನು ಸೆಟ್ರೈಟ್ ಮಾಡೋದು ಕಷ್ಟ ಇರ್ತದೆ. ಇವತ್ತಿನ ದಿವಸ ಹಾಗಲ್ಲ. ಇವತ್ತು ಎಲ್ಲೋದು ಕೂಡ ನಾವು ಅಳತೆ ಮತ್ತು ಪ್ರತಿಯೊಂದು ತೂಕದ ಲೆಕ್ಕದಲ್ಲಿ ಒಂದು ಬಿಸ್ನೆಸ್ ಮಾಡೋದ್ರಿಂದ ಜನ ಇದನ್ನು ನಮ್ಮ ಆಹಾರನ ಲೈಕ್ ಮಾಡ್ತಾರೆ. ಮತ್ತು ಸಾಮಾನ್ಯವಾಗಿ ನಮ್ಮ ಗ್ರಾಹಕರು ಇಲ್ಲಿ ಬೆಂಗಳೂರಿನಲ್ಲಿ ಏನು ಕೇಳ್ತಾರೆ ಅಂದರೆ, ಈ ಒಂದು ನಾವು ಕೊಡ್ತಾ ಇದ್ದೀವಲ್ಲ ದೋಸೆ ಇಡ್ಲಿ ಇಂಥದ್ದು ಸೌತ್ ಇಂಡಿಯನ್ ಫುಡ್ಡು, ಇದನ್ನು ಇನ್ನೂ ಚೆನ್ನಾಗಿ ಕೊಡಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿ ಅನ್ನೋ ಒಂದು ಇದನ್ನು ಹೇಳ್ತಾರೆ. ಅವರನ್ನು ಮೆಚ್ಚಿಸಲಿಕ್ಕೆ, ಅವ್ರನ್ನ ಹಿಡ್ಕೊಳ್ಳಿಕ್ಕೆ ನಮಗೆ ಏನಾಗಿದೆ ಸಮಸ್ಯೆ ಅಂದರೆ, ಈಗ ಮುಖ್ಯವಾಗಿ ನಮ್ಮ ಹೋಟೆಲ್ ಉದ್ಯಮದ ಸಮಸ್ಯೆ ಏನಂದರೆ ಸ್ಕಿಲ್ಡ್ ಎಂಪ್ಲಾಯೀಸ್ ಸಿಗ್ತಾ ಇಲ್ಲ. ಅದು ದೊಡ್ಡ ಒಂದು ನಮ್ಮ ಏನು ಒಂದು ನಮ್ಮ ಕೊರತೆ ಅಂದರೆ, ಆ ಕೊರತೆ ಇನ್ನು ಮುಂದೆ ಜಾಸ್ತಿ ಆಗ್ಬೋದು ಅಂತ ನಾನು ಹೇಳ್ತೇನೆ. ಈಗಾಗಲೇ ಉತ್ತರ ಭಾರತದಿಂದ, ಈಶಾನ್ಯ ಭಾರತದಿಂದ ನಮ್ಮ ಕೆಲಸಕ್ಕೆ ಜನ ಬರ್ತಾ ಇದ್ದಾರೆ. ಅದರಿಂದ ನಮಗೆ ಏನೋ ಮೇಂಟೈನ್ ಆಗ್ತಾಯಿದೆ. ಯಾಕೆ ಅಲ್ಲಿಂದ ಬರ್ತಾ ಇದ್ದಾರೆ ಅಂದರೆ, ಫೆಸಿಲಿಟೀಸಲ್ಲಿ ಕಡಿಮೆ ಇರೋದ್ರಿಂದ ಇಲ್ಲಿ ಬರ್ತಾ ಇದ್ದಾರೆ ಅಂದ್ಕೊಂಡಿದ್ದೀವಿ ನಾವು. ಇವತ್ತು ನಮ್ಮ ಸೌತ್ ಇಂಡಿಯನ್ ಫುಡ್ಡಿಗೆ ಅವ್ರನ್ನೇ ನಾವು ಟ್ರೈನ್ ಮಾಡ್ತಾ ಇದ್ದೀವಿ, ಟ್ರೈನಿಂಗ್. ಯಾಕಂದರೆ ನಮ್ಮ ಕನ್ನಡಿಗರು ಕೆಲಸಕ್ಕೆ ನಮಗೆ ಸಿಕ್ಕೋದು ಕಡಿಮೆ ಆಗಿದೆ ಈಗ. ಆದ್ದರಿಂದ ನಮ್ಮ ಉದ್ಯಮದಲ್ಲಿ ನಾವು ಬಿಸ್ನೆಸ್ಸನ್ನು ಹಿಡಿದಿಟ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಇವತ್ತು, ಸವಾಲು. ನೀವು ಹೇಳ್ದಂಗೆ ಲೇಬರಿನ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಹೌದು. ಉತ್ತರ ಭಾರತದ ಕಡೆಯಿಂದ, ಈಶಾನ್ಯ ಭಾರತದ ಕಡೆಯಿಂದ ಜನ ಬರ್ತಾ ಇದ್ದಾರೆ ಅಂತ. ಅರುಣ್ ಅಡಿ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಂಸ್ಥೆಯಲ್ಲಿ ವರ್ಷಾನುಗಟ್ಲೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನೀವು ಹೇಗೆ ಈ ಒಂದು ಲೇಬರ್ ಪ್ರಾಬ್ಲಮ್ನ ಹೇಗೆ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಾ? ನೀವು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀವಿ ಅಂತ ಕಾಣಿಸುತ್ತೆ ಹೊರಗಿನವ್ರಿಗೆ. ಅದೇ ದೊಡ್ಡ ಸವಾಲು ಇವ್ರು ಹೇಳ್ದಂಗೆ. ಲೇಬರ್ ಅನ್ನೋದು ಎಂಪ್ಲಾಯ್ಮೆಂಟ್ದು ಮುಂಚೆನೂ ಇತ್ತು ಸವಾಲು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಸೊ ಐ ಡೋಂಟ್ ಥಿಂಕ್ ಸೊ ದೇರ್ ಇಸ್ ಎ ಸೊಲ್ಯೂಷನ್. ನಾವು ವಿ ಹ್ಯಾವ್ ಟು ಲಿವ್ ವಿತ್ ದಟ್. ಆ್ಯಂಡ್ ಏನಂದರೆ, ಇರೋ ಮ್ಯಾನ್ ಪವರ್ನ ನಾವು ವಿ ಶುಡ್ ಗಿವ್ ದೆಮ್ ಸಮ್ ಸ್ಪೇಸ್. ಅವ್ರಿಗೆ ಒಂದು ಇಂಡಿಪೆಂಡೆನ್ಸ್ ಕೊಟ್ಬಿಟ್ಟು ಅವ್ರದ್ದೇ ಆದ ಒಂದು ಸ್ಪೇಸ್ ಕೊಟ್ಟರೆ, ಒಂದು ರೆಸ್ಪೆಕ್ಟ್ ಕೊಟ್ಟರೆ, ಐ ಥಿಂಕ್ ಅವರು ನಮ್ಮ ಜೊತೆ ಇರ್ತಾರೆ. ಅದು ಬಿಟ್ಟು ನೀನು ಹೀಗೆ ಮಾಡು ಹಾಗೆ ಮಾಡು ಒಂದು ಚೌಕಟ್ಟು ಹಾಕ್ಬಿಟ್ಟು ಅಷ್ಟರಲ್ಲೇ ಸೀಮಿತವಾಗಿದ್ದರೆ, ಈಗ ಭಾಳ ದೊಡ್ಡದಾಗಿದೆ ಈಗ ಆಪರ್ಚುನಿಟೀಸ್ ಅವ್ರಿಗೂ. ನಾವಲ್ದೇ ಬೇರೆ ಕಡೆ ಈಗ ಹೇಗಾಗಿದೆ ಅಂದರೆ, ಅವ್ರಿಗೆ ನಂಬರ್ ಆಫ್ ಆಪರ್ಚುನಿಟೀಸ್ ಇರುತ್ತೆ, ನಮ್ಮಲ್ಲಿ ಬಿಟ್ಟು ಇನ್ನೊಂದು ಕಡೆ ಹೋಗ್ಬೋದು. ಬಟ್ ನಮಗೆ ಅವ್ರು ಇರೋರನ್ನೇ ಹೆಂಗೆ ನಾವು ಉಪಯೋಗಿಸ್ಕೋಬೇಕು, ಹೇಗೆ ಮಾಡೋದು ಅನ್ನೋದೇ ಒಂದು ದೊಡ್ಡ ಸವಾಲಾಗಿದೆ. ಸೊ ರಿಟೆನ್ಷನ್, ಎಂಪ್ಲಾಯಿ ರಿಟೆನ್ಷನ್ ನಾಟ್ ಓನ್ಲಿ ಇನ್ F&B ಇಂಡಸ್ಟ್ರಿ. ನನ್ನ ಪ್ರಕಾರ ಈಗ ಕಂಪ್ನೀಸಲ್ಲೇ ಆಗಲಿ ಎಲ್ಲೇ ಹೋಗಿ ರಿಟೆನ್ಷನ್ನೇ ಅವರು ಮೆಜರ್ ಮಾಡೋದು. ಎಂಪ್ಲಾಯ್ಮೆಂಟು ಬೀಟ್ ವೈಟ್ ಕಾಲರ್ಡ್ ಜಾಬ್ ಅಂದರೆ ಬ್ಲೂ ಕಾಲರ್ಡ್ ಜಾಬ್, ಎಲ್ಲ ಕಡೆನೂ ಆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಟ್ ಇಷ್ಟು ಮ್ಯಾನ್ ಪವರು ಇದ್ದಾಗ ಐ ಥಿಂಕ್ ನಾವು ಅವ್ರಿಗೆ ಒಂದು ಎಂಪವರ್ಮೆಂಟ್ ಅಂತ ಹೇಳ್ತೀವಲ್ಲ, ಅದನ್ನು ಮಾಡಬೇಕು, ಟ್ರೈನಿಂಗ್ ಕೊಡಬೇಕು. ಆವಾಗ ಐ ಥಿಂಕ್ ಅಂಡ್ ನಾವು ನಮ್ಮ ವೇ ಆಫ್ ಲೈಫು, ನಮ್ಮ ಲಿವಿಂಗು ಹೇಗೆ ನಮ್ಮದು ಬದಲಾಗ್ತಾ ಇದೆಯೋ, ಐ ಥಿಂಕ್ ನಾವು ನಮ್ಮ ಜೊತೆ ಇರೋ ನಮ್ಮ ಸಂಸ್ಥೆಯಲ್ಲಿರೋರನ್ನು ಅವ್ರದ್ದು ವೇ ಆಫ್ ಲಿವಿಂಗನ್ನು ಬದಲಾಯಿಸಿದ್ರೆ ಐ ಥಿಂಕ್ ದೇ ವಿಲ್ ಸ್ಟಿಕ್ ಆನ್ ಟು ಅಸ್, ನಮ್ಮ ಜೊತೆ ಇದ್ದೇ ಇರ್ತಾರೆ. ಸೊ ಯಾಕೊಬ್ಬ ಇನ್ನೊಂದು ಕಡೆ ಬಿಟ್ಟು ಹೋಗಬೇಕು? ಅವ್ನಿಗೆ ಆಪರ್ಚುನಿಟಿ, ಅವನ ಕೆರಿಯರನ್ನು ಯೋಚಿಸ್ತಾನೆ. ಸೊ ನೀವು ಅವನ ಆ್ಯಂಗಲಿಂದ ಯೋಚಿಸೋಕ್ಕೆ ಶುರು ಮಾಡಿದ್ರೆ ಐ ಥಿಂಕ್ ಇದನ್ನು ನೀವೇ ಕಲ್ಪಿಸ್ಕೊಟ್ರೆ ಅದು ಐ ಥಿಂಕ್ ದೇರ್ ಇಸ್ ಎ ವೇ ಆಫ್ ರಿಟೈನಿಂಗ್. ಬಿಕಾಸ್ ಎಷ್ಟೋ ಸತಿ ಹೇಳ್ತಾರೆ ಲಾಯಲ್ಟಿ ಮುಂಚಿನಂಗಿಲ್ಲ ಎಂಪ್ಲಾಯೀಸ್ಗೆ, ಅದೆಲ್ಲ ಏನೂ ಇಲ್ಲ ಸರ್. ನಾವು ಇವಾಗ ಲೆಟ್ ಅಸ್ ಗೋಯಿಂಗ್ ಟು ಹಿಸ್ ಶೂಸ್ ಆ್ಯಂಡ್ ಥಿಂಕ್. ನಾನೇ ಆಗಲಿ ಯಾವ್ದಾದ್ರು ಒಂದು ವೈಟ್ ಕಾಲರ್ ಜಾಬಲ್ಲಿ ಇದ್ರೂ ಯಾಕೆ ನಾನು ಇನ್ನೊಂದು ಕೆರಿಯರ್ ಗ್ರೋತನ್ನು ನಾನು ಯೋಚಿಸ್ತೀನಿ? ಇಟ್ ಈಸ್ ಫಾರ್ ಮೈ ಸೆಲ್ಫ್ ಗ್ರೋತ್. ಸೊ ಎನಿ ಎಂಪ್ಲಾಯಿ, ಬೀಟ್ ಒಂದು ಕ್ಲೀನರ್ ಲೆವೆಲ್ಲೇ ಆಗಲಿ, ಒಂದು ಕುಕ್ ಲೆವೆಲ್ಲೇ ಆಗಲಿ, ಸ್ಕಿಲ್ ಜಾಬೇ ಆಗಲಿ, ಅವನ ಕೆರಿಯರ್ ಗ್ರೋತ್ ಯೋಚಿಸ್ತಾನೆ. ಸೊ ಅವನ ಆ್ಯಂಗಲಲ್ಲೇ ನಾವು ಯೋಚಿಸಿದ್ರೆ ಐ ಥಿಂಕ್ ನಾವೇ ಅದನ್ನು ಇಲ್ಲಿ ಕಲ್ಪಿಸ್ಕೊಟ್ರೆ ವಿಲ್ ಸ್ಟಿಕ್ ಆನ್ ಟು ಅಸ್. ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅಂದರೆ ಓನರ್ಶಿಪ್, ಕೆಲಸದ ಬಗ್ಗೆ ಓನರ್ಶಿಪ್ ಅನ್ನೋ ಫೀಲಿಂಗ್ ಬರಬೇಕು ಅವರಿಗೆ. ಅಂದರೆ ಇದು ನಮ್ಮ ಸಂಸ್ಥೆ ಅನ್ನೋ ಫೀಲಿಂಗ್ ಬರೋದಕ್ಕೆ
ಏನು ಬೇಕೋ ಅವೆಲ್ಲವನ್ನು ಕ್ರಿಯೇಟ್ ಮಾಡಬೇಕು ಅಂತ. ಅಟ್ ದ ಸೇಮ್ ಟೈಮ್ ನೀವು ಒಂದು ಪಾಯಿಂಟ್ ಭಾಳ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರಿ, ಟ್ರೈನಿಂಗ್ ಕೊಡೋದು ಅಂತ. ಸೊ ವಾಸುದೇವ್ ಅಡಿಗ ಅವರು ಹೇಳಬೇಕು, ಈ ಟ್ರೈನಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು, ಯಾಕಂದರೆ ನೀವು ಹಲವಾರು ಬ್ರಾಂಚಸ್ನ ಓಪನ್ ಮಾಡಿದವರು, ನೀವು ಹೇಳಿ ಟ್ರೈನಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಮ್ಮ ಜೊತೆ ಇದ್ದಾರೆ PC ರಾವ್ ಅವರು ಸಾವಿರಾರು ಜನಕ್ಕೆ ಟ್ರೈನಿಂಗ್ ಕೊಟ್ಟಿರುವಂಥವ್ರು, ಇಬ್ಬರಿದ್ದೀರ ಘಟಾನುಘಟಿಗಳು. ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಟ್ರೈನಿಂಗ್ದು? ತರಬೇತಿ ಅನ್ನೋದು ಅದು ಕಂಟಿನ್ಯೂಸ್ ಪ್ರೊಸೆಸ್. ಅದು ನಮ್ಮ ಇಂಡಸ್ಟ್ರಿಗೆ ಆಗಲಿ ಯಾವುದೇ ಇಂಡಸ್ಟ್ರಿಗೆ ಆಗಲಿ ಅದು ಭಾಳ ಅತ್ಯವಶ್ಯಕ. ಒಂದು ಇಫ್ ಸಂಬಡಿ ಹ್ಯಾಸ್ ಟು ಸ್ಕೇಲ್ ಅಪ್, ದೆನ್ ಹಿ ನೀಡ್ ಟು ಹ್ಯಾವ್ ಮೋರ್ ನಂಬರ್ ಆಫ್ ಸ್ಟಾಫ್ ಹೂ ಆರ್ ಟ್ರೈನ್ಡ್. ಇಲ್ಲ ಅಂದರೆ ಸಂಸ್ಥೆಗಳು ಬೆಳೆಸೋಕ್ಕಾಗಲ್ಲ, ಕಂಪ್ಲೇಂಟ್ಗಳು ಬರುತ್ತೆ. ಹಾಗಾಗಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳನ್ನು ಸರ್ಕಾರದವರು ಮಾಡಿದ್ದಾರೆ. ಅಲ್ಲಿ ನಮಗೆ ಗ್ರ್ಯಾಜುಯೇಟ್ಸು ಇವರು ಬರ್ತಾರೆ. ದೇ ಆರ್ ಸೂಟಬಲ್ ಫಾರ್ ಮ್ಯಾನೇಜರ್ಸ್ ಪೋಸ್ಟ್ಗಳು ಸ್ಟಾರ್ ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ಏನಿದೆ ಅಂಥ ಕಡೆಗೆ ಅವ್ರಿಗೆ ಟ್ರೈನಿಂಗ್ ಆಗಿರುತ್ತೆ. ಅವ್ರಿಗೆ ಒಂದು ಫುಡ್ ಕಾಸ್ಟ್ ಅಂದ್ರೇನು, ಮ್ಯಾನೇಜ್ ಮಾಡೋದು ಹೇಗೇನು, ಹೌಸ್ ಕೀಪಿಂಗ್ ಅಂದ್ರೇನು, ಈ ಥರ ಬೇಸಿಕ್ ಒಂದು ಸ್ಟ್ರಕ್ಚರೈಸ್ಡ್ ವೇನಲ್ಲಿ ಅವ್ರಿಗೆ ಟ್ರೈನಿಂಗ್ ಆಗುತ್ತೆ. ಅವರು ಮ್ಯಾನೇಜರ್ ಆಗೋದಕ್ಕೆ ಕರೆಕ್ಟ್ ಆಗ್ತಾರೆ, ಮತ್ತು ಅದು ಸ್ಟಾರ್ ಹೋಟೆಲ್ಗೆ ಕರೆಕ್ಟಾಗಿರುತ್ತೆ. ನಮ್ಮಂಥ ಉಡುಪಿ ಹೋಟೆಲ್ ಏನಿದೆ, ಸಾಮಾನ್ಯವಾಗಿ ಇವತ್ತು ನಾವು ಎಲ್ಲಿ ಇವತ್ತು ಬೆಂಗಳೂರು ಅಥವಾ ಇನ್ನು ದಕ್ಷಿಣದ ಭಾರತದಾದ್ಯಂತ ಎಲ್ಲಿದೆ ಜನಸಾಮಾನ್ಯರು ಬಂದೋಗುವಂಥ ಕ್ಯಾಶುವಲ್ ಡೈನಿಂಗ್ ರೆಸ್ಟೋರೆಂಟ್ಸ್ ಏನಿದೆ, ಅಲ್ಲಿ ನಮಗೆ ಜನಗಳನ್ನು ತರಬೇತಿ ಇರೋರು ಸಿಗೋದು ಭಾಳ ಕಷ್ಟ ಆಗ್ತಾಯಿದೆ. ಅದಕ್ಕೆ ಸೆಕೆಂಡ್ ಲೈನು ಥರ್ಡ್ ಲೈನ್ ಟ್ರೈನಿಂಗ್ ಆಗುವಂಥ ಇನ್ಸ್ಟಿಟ್ಯೂಟ್ಗಳು ಬೇಕಾಗಿದ್ದಾರೆ. ಶಾರ್ಟ್ ಟರ್ಮ್ ಕೋರ್ಸ್ಗಳು ಅದು ಇದು ಅಂತ. ಅದನ್ನೀಗ ಕೇಂದ್ರ ಸರ್ಕಾರದವರು ಸ್ಕಿಲ್ಡ್ ಟ್ರೈನಿಂಗ್ ಇದು ಅವ್ರದ್ದು ಸೆಟಪ್ ಇದೆ. ಅಲ್ಲಿಂದ ಬೇಸಿಕ್ ಸಾಫ್ಟ್ ಸ್ಕಿಲ್ಲು ಅದು ಇದು ಅಂತ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಒಂದು 20 days ಟ್ರೈನಿಂಗು, ಈ ಥರದ್ದೆಲ್ಲ ಪ್ರೋಗ್ರಾಮ್ ಇದೆ. ಸ್ಟೈಫೆಂಡ್ ಕೊಡ್ತಾರೆ, ಇದೆಲ್ಲ ಮಾಡ್ತಾರೆ. ಮತ್ತು ದೊಡ್ಡ ದೊಡ್ಡ ಚೈನ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಅವರು ಅವ್ರದ್ದೇ ಆದ ಒಂದು ಟ್ರೈನಿಂಗ್ ಸ್ಕೂಲ್ನ ಇಟ್ಕೊಂಡ್ಬಿಟ್ಟು ಹಳ್ಳಿಗೆ ಹೋಗಿ ಅಲ್ಲಿ ಅವರನ್ನ ರೆಕ್ರೂಟ್ ಮಾಡಿಕೊಂಡು, ರಾ ಹ್ಯಾಂಡ್ಸ್ನ ಅವ್ರನ್ನ ರೆಕ್ರೂಟ್ ಮಾಡಿಕೊಂಡು ಅವ್ರಿಗೆ ಊಟ ವಸತಿ ಎಲ್ಲ ಕೊಟ್ಟುಬಿಟ್ಟು ಟ್ರೈನಿಂಗ್ ಮಾಡಿ ಒಂದು ಮಿನಿಮಮ್ 3 ತಿಂಗಳು 4 ತಿಂಗಳು ಟ್ರೈನಿಂಗ್ ಕೊಟ್ಬಿಟ್ಟು ಅದನ್ನು ಅವ್ರನ್ನ ಇಂಡಕ್ಟ್ ಮಾಡಿಕೊಂಡು ಅವ್ರಿಗೆ ಇಂಡಕ್ಷನ್ ಮಾಡಿ ಅವ್ರಿಗೆಲ್ಲ 1 ವರ್ಷ 2 ವರ್ಷ ಅವ್ರನ್ನ ಇಟ್ಕೊಂಡು ಆಮೇಲೆ ಅವ್ರು ಇಷ್ಟ ಬಂದ ಕಡೆಗೆ ಅವರು ಬೇರೆ ಕಡೆಗೆ ಬೇಕಂದ್ರೆ ಸೇರ್ಕೊಳ್ಬೋದು. ಅಲ್ಲಿ ತನಕ ದೇ ನೀಡ್ ಟು ಸೈನ್ ಅಪ್ ದ ಕಾಂಟ್ರಾಕ್ಟು, ಈ ಥರ ಎಲ್ಲ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೆಫೆ ಕಾಫಿ ಡೇ ಅವರಾಗಲಿ ಇವರೆಲ್ಲ ಇದೇ ಥರ ಮಾಡಿದ್ರು. ಅವ್ರದ್ದು ಸಾವಿರಾರು ಯೂನಿಟ್ಸ್ ಮಾಡಿದವಾಗ ಅವ್ರಿಗೆ ಮ್ಯಾನ್ ಪವರ್ ಚಾಲೆಂಜ್ ಆಗಿತ್ತು. ಹಾಗಾಗಿ ಹಳ್ಳಿಗೆ ಹೋಗಿ ಅವರು ಲೇಡೀಸು ಜೆಂಟ್ಸು ಎಲ್ಲರನ್ನೂ ಒಂದು 17-18 ವರ್ಷದವ್ರನ್ನ ತಗೊಂಡು ಎಂಪ್ಲಾಯ್ ಮಾಡಿಕೊಂಡು ಈ ಥರ ಮಾಡಿ ಅದನ್ನು ಸಕ್ಸಸ್ ಮಾಡಿದ್ರು. ಅದೇ ಥರ ನಾವು ಮಾಡಬೇಕಾಗುತ್ತೆ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ. ಮತ್ತು ಈ ಟ್ರೈನಿಂಗಲ್ಲಿ ಇನ್ನೊಂದು ಹ್ಯಾಂಡ್ಸ್ ಆನ್ ಟ್ರೈನಿಂಗೇ ಇಂಪಾರ್ಟೆಂಟ್ ಇರುತ್ತೆ. ಈಗ ಎಕ್ಸಾಂಪಲ್ ಒಬ್ಬ ಚೆಫ್, ನಾನೊಂದು ಸೌತ್ ಇಂಡಿಯನ್ ಚೆಫ್ ಯಾವುದೋ ಒಂದು ಬ್ರಾಂಚಿಂಗ್ ಮಾಡಬೇಕು ಅಂದರೆ ನನಗೆ ಒಂಚೂರು ಬೇಸಿಕ್ ಕುಕ್ಕಿಂಗ್ ನಾಲೆಜ್ ಇದ್ದರೆ ಸಾಕು. ಅವನ್ನ ಈ ಕೆಡ್ಡ ಆಪ್ರೇಷನ್ ಅಂತ ನೋಡಿ, ಪಳಗಿದ ಆನೆ ಜೊತೆಗೆ ಬಿಡಬೇಕಲ್ಲ, ಹಾಗೆ ನಮ್ಮ ಪಳಗದ ಇವರು ಭಟ್ರು ಯಾರು ಇರ್ತಾರೆ, ತಿಂಡಿ ಭಟ್ರು, ಅವ್ರ ಜೊತೆಗೆ ನಾವು 2 ತಿಂಗಳು ಮುಂಚೆ ಹೋಟ್ಲ್ ಓಪನ್ ಆಗುತ್ತಾ, ನಮ್ಮ ಜನ ಬೇಕಾ, ಯಾರನ್ನ ರೆಕ್ರೂಟ್ ಮಾಡಿಕೊಂಡು ಒಂದು 2 ತಿಂಗಳು ಮುಂಚೆ ಅವ್ರ ಜೊತೆಗೆ ಬಿಟ್ಬಿಟ್ರೆ ಅವರು ನಮ್ಮ ಟ್ರೈನ್ ಆಫ್ ಯಾವ ಥರ ಮಾಡೋದಿರುತ್ತೆ ಅದನ್ನು ಅವರೆಲ್ಲ ಕಲ್ತ್ಕೋತಾರೆ. 90 to 95% ಆ್ಯಕ್ಯುರಸಿ ಬರುತ್ತೆ. ಎಲ್ಲ ಒಂದು 5% ಸ್ಟಿಲ್ ಟ್ಯೂನಿಂಗ್ ಇರುತ್ತೆ. ಆವಾಗ ಅದಕ್ಕೆ ಒಂದು ಕ್ವಾಲಿಟಿ ಕಂಟ್ರೋಲ್ ಟೀಮ್ ಅಂತ ಮಾಡಿದ್ದೀವಿ. ಈಗ ಅವರಲ್ಲಿ 1 ವಾರ 2 ವಾರ ಇರ್ತಾರೆ. ಹೊಸ ಹೋಟ್ಲ್ ಓಪನ್ ಆದವಾಗ ಅದೇನು ವ್ಯತ್ಯಾಸ ಆದರೆ ಅದನ್ನ ಅಲ್ಲೇ ಫೈನ್ ಟ್ಯೂನ್ ಮಾಡಿ ಅಲ್ಲಿಗೆ ಪರ್ಫೆಕ್ಷನ್ ತರ್ತಾರೆ. ಸೊ PC ರಾವ್ ಅವ್ರು ಏನು ಹೇಳ್ತಾರೆ ಈ ಟ್ರೈನಿಂಗ್ ಬಗ್ಗೆ? ಯಾಕಂದರೆ ನೀವು ಸಹಸ್ರಾರು ಜನಗಳಿಗೆ ಟ್ರೈನಿಂಗ್ ಕೊಟ್ಟು ಇಂಡಸ್ಟ್ರಿಗೆ ಕಳಿಸಿದಂಥವ್ರು ನೀವು. ಮೂಲವಾಗಿ ನಾವು ತಪ್ಪು ಮಾಡೋದು ಏನಂದರೆ, ನಮ್ಮ ಕೆಲಸಗಾರ ಬಂದ ಕೂಡಲೇ ಅವನನ್ನು ಕೆಲಸಕ್ಕೆ ಹಾಕಿಬಿಡ್ತೀವಿ. ಅವನಿಗೆ ಅಟ್ಲೀಸ್ಟ್ ಒಂದು ಇಂಡಕ್ಷನ್ ಅಂತ ಮಾಡಬೇಕು. ಒಂದು 3 days ಇಂತಿಂಥ ಜಾಗದಲ್ಲಿ ಈ ರೀತಿ ನಮ್ಮ ಸರ್ವಿಸ್ ಇದೆ, ಈ ರೀತಿ ನಮ್ಮ ರೇಟ್ ಇದೆ, ಈ ರೀತಿ ಕಸ್ಟಮರ್ಸ್ ಇದ್ದಾರೆ ಅಂತ ಒಂದು ಕನಿಷ್ಠ 3 days ಆದರೂ ಒಂದು ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡಿಕೊಂಡು ಅವರಿಗೆ ವ್ಯವಸ್ಥಿತವಾಗಿ ಅಲ್ಲಿ ನಮ್ಮ ಜಾಗದಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಾನೋ ಇಲ್ವಾ ಅಂತ ತಿಳ್ಕೊಂಡು ಅವನನ್ನು ಬ್ರೀಫ್ ಮಾಡಿ ಅವನನ್ನು ಹೈಜೀನ್ ಬಗ್ಗೆ, ಸರ್ವಿಸ್ ಬಗ್ಗೆ ಎಲ್ಲ ತಿಳಿಪಡಿಸಿಕೊಂಡು ಮಾಡಿದರೆ ಖಂಡಿತ ಅವನು ಇರ್ತಾನೆ, ನಮ್ಮ ಉದ್ಯಮದಲ್ಲೂ ಇರ್ತಾನೆ, ನಮ್ಮ ಗ್ರಾಹಕರಿಗೂ ಮೆಚ್ಚುಗೆ ಆಗಿರ್ತದೆ. ಯಾಕಂದರೆ ಗ್ರಾಹಕರನ್ನು ಮೆಚ್ಚಿಸುವುದು ಬಹುದೊಡ್ಡ ಕಷ್ಟದ ಕೆಲಸ. ಅದಕ್ಕೆ ನಮ್ಮ ಕಾರ್ಮಿಕರೇ ಮುಖ್ಯ. ನಮ್ಮ ಒಳ್ಳೆಯದಾಗಬೇಕಾದ್ರೆ, ನಮ್ಮ ಇಂಡಸ್ಟ್ರಿ ಮಾಲೀಕರಿಗೆ ಒಳ್ಳೆಯದಾಗಬೇಕಾದ್ರೆ ನಮ್ಮ ಕಾರ್ಮಿಕರನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಚೆನ್ನಾಗಿ ಅಂದರೆ ಅವರ ಶುಚಿತ್ವ, ಅವರ ವೇ ಆಫ್ ಬಿಹೇವಿಯರು, ಅವರ ಬ್ಯಾಕ್ಗ್ರೌಂಡು ಎಲ್ಲವನ್ನು ನೋಡಿ ನಾವು ತೆಗೆದುಕೊಳ್ಬೇಕಾಗ್ತದೆ.
ಖಂಡಿತ ನಮ್ಮ ಉದ್ಯಮಕ್ಕೆ ಭಾಳ ಸಕ್ಸಸ್ ಇದೆ. ಅದಂತೂ ಈಗಾಗಲೇ ಅವ್ರು ಹೇಳಿದಂಗೆ ಬೆಂಗಳೂರಿನಲ್ಲಿ ಶುಚಿರುಚಿಯಾದ ಅತಿ ಹೆಚ್ಚು ಹೋಟೆಲ್ಗಳಿರೋದು ಬೆಂಗಳೂರು ನಗರದಲ್ಲಿ. ಅದು ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಸಿಗುವಂಥ ಹೋಟೆಲ್ಗಳಿದ್ದರೆ ಇಡೀ ಮೆಟ್ರೋ ಸಿಟಿಗಳಲ್ಲಿ ಬೆಂಗಳೂರು ನಗರದಲ್ಲಿ. ಕೇವಲ ಒಂದು ಬಿರಿಯಾನಿಯೇ 9,000 ಹೋಟೆಲ್ ಇದೆ. ಬಿರಿಯಾನಿ ತಯಾರಿಸುವಂಥ ಮಾತ್ರ ಅದು 9,000 ಹೋಟೆಲ್ಗಳಿದೆ. ಇತ್ತೀಚೆಗೆ ನಾವು ಝೊಮ್ಯಾಟೋದವರು ಲೆಕ್ಕ ಕೊಟ್ಟೆವು. ನಮ್ಮ 60,000 ಹೋಟೆಲಲ್ಲಿ 9,000 ಅಂದರೆ 15% ಒಂದು ಬಿರಿಯಾನಿಗಳನ್ನೇ ಸೇಲ್ ಮಾಡ್ತಾರೆ. ನಮ್ಮ ಬೆಂಗಳೂರೇ ಫಸ್ಟ್ ಬೆಳಗ್ಗಾತ 4-5 ಗಂಟೆಗೆ ಬಿರಿಯಾನಿ ಗ್ರಾಹಕರಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೆ ಬೆಂಗಳೂರಿನ ಗ್ರಾಮಾಂತರ ನಗರ ಫಸ್ಟಾಗಿ ಪ್ರಾರಂಭಿಸಿದೆ. ಇದು ವಿಧ ವಿಧವಾದಂಥ ಜನರಿರುವಂಥ ನಗರ. ಇದು ನಮ್ಮ ಇಲ್ಲಿರುವಂಥ ಹೋಟೆಲ್ ಉದ್ಯಮ ಒಂದು ಗರಿಗೆದರಿದೆ. ನಾನು ಇತ್ತೀಚೆಗೆ ಒಂದು ಸ್ಟಡಿ ಮಾಡಿದೆ. ಎಲ್ಲ ಪ್ರಮುಖ ರಸ್ತೆಯಲ್ಲಿ 4 ಅಂಗಡಿಗೆ 1 ಅಂಗಡಿ ಫುಡ್ ಇಂಡಸ್ಟ್ರಿ ಇದೆ. ಅದು ಬೇಕರಿ ಇರ್ಬೋದು, ಸ್ವೀಟ್ ಅಂಗಡಿ ಇರ್ಬೋದು, ಬಾರ್ ಇರ್ಬೋದು, ರೆಸ್ಟೋರೆಂಟ್ ಇರ್ಬೋದು. ಪ್ರತಿ ಎವ್ರಿ 4 ಶಾಪ್ ಇಸ್ ಎ ಫುಡ್ ಶಾಪ್. ಎವ್ರಿ 4 ಶಾಪ್ ಇಸ್ ಕನ್ಸರ್ನ್ ವಿತ್ ಫುಡ್ ಅಂತ ಹೇಳಿ. ಅಂದರೆ ಕಾಂಪಿಟೇಷನ್ ಕೂಡ ಅಷ್ಟೇ ಇದೆ. ಅಷ್ಟು ಕಾಂಪಿಟೇಷನ್ ಇರ್ಬೇಕಾದ್ರೆ ಒಂದು ಉದ್ಯಮ ಸ್ಟಾರ್ಟ್ ಮಾಡಿದ್ರೆ ಅದು ಸಕ್ಸಸ್ ಆಗಬೇಕಾದ್ರೆ ಅದಕ್ಕೆ ಬೇರೆ ಏನೇನೋ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಮಾಡಬೇಕು. ಸೊ ಶ್ರೀನಿವಾಸರಾವ್ ಸರ್, ನಿಮ್ಮನ್ನು ಕೇಳ್ತೀನಿ, ಸಕ್ಸಸ್ಗೆ ನಿಮ್ಮ ಪ್ರಕಾರ ಸ್ವಲ್ಪ ಅವಕಾಶ ಕೊಡಬೇಕು. ಈ ಮುಂದೆ ಮಾತಾಡಿದಾಗೆ ಈ ಎಂಪ್ಲಾಯೀಸು ಆಮೇಲೆ ಟ್ರೈನಿಂಗು ಈ ವಿಚಾರ ನನ್ನೊಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಂಪ್ಲಾಯೀಸ್ ಸಮಸ್ಯೆ ಯಜಮಾನರುಗಳು, ಓನರ್ಸ್. ಒಂದು ಕಾಲದಲ್ಲಿ ನಮ್ಮ ತಂದೆ ಕಾಲ ತಗೊಳ್ಳೋಣ, ನಾವೆಲ್ಲರೂ ನಮ್ಮ ತಂದೆಯವರೆಲ್ಲರೂ ಊರಲ್ಲಿ ಅಲ್ಲಿ ಇರುವ ಒಂದಷ್ಟು ಕುಟುಂಬ, ಬಡ ಕುಟುಂಬಗಳು ಅಲ್ಲೆಲ್ಲ ಅಷ್ಟೆಲ್ಲ ಅಲ್ಲಿರಲಿಲ್ಲ. ಅಲ್ಲಿ ಬದುಕಲಿಕ್ಕೆ ದಾರಿ ತುಂಬ ಕಡಿಮೆ ಇತ್ತು. ನಾವು ಯಜಮಾನರಾದವರೆಗೆ ಬದುಕಕ್ಕೆ ದಾರಿ ಇಲ್ಲದ್ರೆ ಅಲ್ಲಿ ಊರು ಬಿಟ್ಟು ಬಂದವರು. ಇನ್ನು ಕೆಳಗಡೆ ಮಟ್ಟದಲ್ಲಿ ಅವರಿಗೆ ಎಲ್ಲೂ ಇರೋದಿಲ್ವಲ್ಲ. ಅಲ್ಲಿಯ ಸಣ್ಣ ಮಕ್ಕಳನ್ನು ಅವ್ರನ್ನೆಲ್ಲ ಪೆಟ್ಟಿಗೆ ಇವರೇ ಬಸ್ಸಲ್ಲಿ ಇಟ್ಕೊಂಡು ಕರ್ಕೊಂಡು ಅವ್ರ ಮನೆಯವರಿಗೆ ನಂಬಿಕೆ ಕೊಟ್ಟು ಒಂದು 5 ರೂಪಾಯಿ, ಆ 5 ರೂಪಾಯಿ 5 ಲಕ್ಷ ಕೊಟ್ಟಾಗಿತ್ತು, ಒಂದು ಏನೋ ಕೊಟ್ಟು ಕರ್ಕೊಂಬಂದು ಕೆಲಸ ಮಾಡಿಸ್ಕೊಂಡು ಬೆಳಗ್ಗೆ 4 ಗಂಟೆಗೆ ಹೋಟೆಲ್ ಓಪನ್ ಮಾಡಿ ರಾತ್ರಿ 11 ಗಂಟೆವರೆಗೂ ಓನರ್ಸ್ ಇದ್ದು ಮಾಡಿ ಈ ಒಂದು ನಮ್ಮ ಉದ್ದಿಮೆಗೆ ಸಾಕಷ್ಟು ಕೊಡುಗೆಗಳನ್ನು ಆ ರೀತಿ ಕೊಟ್ಟಿದ್ದಾರೆ. ಆವಾಗ ಇನ್ನೂ ಒಂದು ರೀತಿ ತೊಗೊಂಡ್ರೆ ಸಾಕಷ್ಟು ಕಷ್ಟ ಜಾಸ್ತಿ ಇತ್ತು ಅಂತ ನನ್ನ ಅಭಿಪ್ರಾಯ. ಕಷ್ಟ ಅಂದರೆ ಒಬ್ಬ ಎಂಪ್ಲಾಯಿನ ತೊಗೊಂಬಂದು ಅವ್ನು ತಯಾರು ಮಾಡಿ ಕೆಲಸ ಮಾಡ್ಕೊಳ್ಳೋಷ್ಟು ಇವತ್ತು ಯಾರು ಅಂದರೆ ಕಾಂಟ್ರವರ್ಸಿ ಅಲ್ಲ ಇದು, ಅಷ್ಟು ಯಾರು ಇವತ್ತು ಓನರ್ಸ್ ಕಷ್ಟಪಡ್ತಾ ಇಲ್ಲ. ಇವತ್ತು ಮಂಡೆ ಬಿಸಿ ಏನು ಹೋಟ್ಲ ಕೆಲಸಗಾರ ಸಿಗ್ತಾರೆ, ಮಂಡೆ ಬಿಸಿ ಇರ್ಬೋದು ಅಷ್ಟೇ, ಬಿಟ್ಟರೆ ಇವತ್ತು ಆ ಮಟ್ಟದಲ್ಲಿ ಇವತ್ತಿಲ್ಲ. ಅವತ್ತೆಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇವತ್ತು ಇಷ್ಟು ಜನ ಬಂದು ಇಲ್ಲಿ ಸೇರಿದ್ದಾರೆ ಅಂತ ಕೇಳಿದ್ರೆ, ಆ ಕಾಲದಲ್ಲಿ ಎಲ್ಲ ಕರ್ಕೊಂಬಂದು ಅವ್ರು ಇವತ್ತು ಕಾಂಡಿಮೆಂಟ್ ಸ್ಟೋರ್ ಇಟ್ಕೊಂಡಿದ್ದಾರೆ, ಗಾಡಿಗಳು ಇಟ್ಕೊಂಡಿದ್ದಾರೆ, ಹೋಟೆಲ್ ಇಟ್ಕೊಂಡಿದ್ದಾರೆ, ಬೇಕಾದಷ್ಟು ಜನ ಬೇಕಾದಷ್ಟು ಬೆಳೆದು ಇವತ್ತು ಉದ್ದಿಮೆದಾರಿಗಳಾಗಿದ್ದಾರೆ. ಅವರೆಲ್ಲರೂ ಏನಂದರೆ ಆ ಕಾಲ ನಮ್ಮ ಹಿರಿಯರುಗಳು ಅವರೆಲ್ಲರೂ ಇಲ್ಲಿ ಕರ್ಕೊಂಬಂದು ನೆಲೆಸಲಿಕ್ಕೆ ಮಾಡಿರುವಂಥ ಸಂದರ್ಭ ಇತ್ತು. ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ, ಕಾಲಕ್ಕೆ ತಕ್ಕಂತೆ ನಾವು ಬದಲಾವಣೆ ಆಗಲೇಬೇಕು. ಕಾಲಕ್ಕೆ ತಕ್ಕಂತೆ ನಮ್ಮ ಒಂದು ಮೆಥಡ್ಗಳನ್ನು ಬದಲಾವಣೆ ಮಾಡಿಕೊಳ್ಳೇಬೇಕಾಗ್ತದೆ. ಆಹಾರ ಉದ್ಯಮ ಯಾವತ್ತೂ ಬಿದ್ದೋಗೋಂಥದ್ದಲ್ಲ, ಇನೋವೇಷನ್ಸ್ ನಡೀತಾ ಇರುತ್ತೆ, ಬರ್ತಾ ಇರುತ್ತೆ. ಇದು ನಾವು ನಿರಂತರ ಈ ನಮ್ಮ ಯಾವುದೋ ನಾವು ಹಿಂದಿನ ಇದರಲ್ಲಿ ಹೋಗ್ತಾ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಕೂಡ ಇದಕ್ಕೆ ಬರಲ್ಲ ಅಂತಾರೆ. ನಾವುಗಳು ಕೂಡ ಇವತ್ತೆಲ್ಲ ದೊಡ್ಡ ದೊಡ್ಡ ಹೋಟೆಲ್, ಹಳೆ ಹೋಟ್ಲ್ ಯಜಮಾನ್ರ ಮನೆಯೊಳಗೆ ನೋಡಿ, ಇದು ನಿಮಗೆ ಬೇಡಪ್ಪ, ಇದು ತುಂಬ ಕಷ್ಟ ಇದೆ, ಅಲ್ಲೇ ಬುಡ ಕೊಡಿಸ್ಬಿಡ್ತಾರೆ. ಮತ್ತು ಮುಂದಿನ ಕೊಡುಗೆಗಳಿಲ್ಲ ಅಲ್ಲಿ. ಅದೇ ಥರ ಎಂಪ್ಲಾಯೀಸಲ್ಲಿ ಕೂಡ ಇವತ್ತು ನಮ್ಮಲ್ಲಿ ಏನು ಬಂದಿದೆಯೋ ಅದೇ ಥರ ಎಂಪ್ಲಾಯೀಸ್ನಲ್ಲಿ ಅವ್ರು ಏನಾದರೂ ಮಾಡಿದೆ, ತಂದೆ ತಾಯಿ ಕಷ್ಟಪಟ್ಟು ಅವ್ರಿಗೆ ಏನಾದರೂ ಒಂದು ಓದಿಸಿ ನಾನು ಇಂಜಿನಿಯರ್ ಮತ್ತೊಂದು ಏನೋ ಮಾಡಿಬಿಟ್ರೆ ನಮ್ಮ ಮಕ್ಕಳಿಗೆ ಕಷ್ಟ ಇಲ್ವಲ್ಲಪ್ಪ ಅಂತ ಅವ್ರು ಆಲೋಚನೆ ಮಾಡ್ತಾರೆ. ನಾವು ಹೋಟೆಲ್ ಯಜಮಾನರಾಗಿರೋ ಎಷ್ಟೋ 90% ಮನೆಗಳಲ್ಲಿ ನೀವು ಡಿಬೇಟ್ ಕೇಳಬೇಕಾದ್ರೆ, ಮರಾಯ ನಿನಗೆ ಇದು ಬೇಡ ಮರಾಯ, ಇದು ನೀನು ಎಲ್ಲರೂ ಕೆಲಸ ಮಾಡ್ಕೊಂಡು ಬದುಕು ಮರಾಯ, ಈ ಬೆಳಗ್ಗೆ ರಾತ್ರಿ ಯಾರು ಕಷ್ಟಪಡೋರು ಅಂತ ಹೇಳ್ತಾರೆ. ಅದೇ ವಿಷಯ ಇದೆ, ಇದು ವಿಚಾರ ಇದು. ಇದೆಲ್ಲ ಇದರ ಇರುವಂಥ ಉದ್ದಿಮೆನಲ್ಲಿ ಇರುವಂಥದ್ದು ಕಷ್ಟ ಅನ್ನೋದು ನಿರಂತರ. ಉದ್ದಿಮೆನಲ್ಲಿ ಯಾವತ್ತೂ ಆಹಾರ ಉದ್ದಿಮೆ ಒಳ್ಳೆಯ ಉದ್ದಿಮೆ. ಇದರಲ್ಲಿ ನಾವು ಕಷ್ಟಪಟ್ಟರು ಫಲಿತಾಂಶ ತೆಗಿಲಿಕ್ಕೆ ಅವಕಾಶಗಳು ಜಾಸ್ತಿ ಇದೆ ಅಂತ ನಾನು ಅಂತೀನಿ. ಕಷ್ಟಪಟ್ಟರೆ ಫಲಿತಾಂಶಗಳು ತೆಗೆಯೋದಕ್ಕೆ ಅವಕಾಶ ಜಾಸ್ತಿ ಇದೆ ಅಂತ ಹೇಳಿದ್ರಿ. ಹಾಗಾದರೆ ಸಕ್ಸಸ್ಗೆ ಒಂದು ಮಂತ್ರ ಇದೆಯಾ ಸರ್? ಒಂದು ಹೋಟೆಲ್ ಉದ್ಯಮ ಇದು ಸಕ್ಸೀಡ್ ಆಗ್ಬೇಕಾದ್ರೆ ಇಷ್ಟು ಮಾಡಿದ್ರೆ ಒಂದು ಲೆವೆಲ್ಗೆ ಸಕ್ಸಸ್ ಸಿಗುತ್ತೆ ಅನ್ನೋದು. ಹೌದು ಸರ್. ಒಂದೇನು ಗೊತ್ತದ, ಶ್ರದ್ಧಾ ಭಕ್ತಿ. ಇವತ್ತು ನಾನು ಈ ಹೋಟೆಲ್ ಉದ್ಯಮಿನ ಒಂದು ಡಿಬೇಟ್ ಕೂತ್ಕೊಂಡ್ರೆ, ಒಂದು ಉದ್ಯಮ ಅಂದರೆ ಏನು, ನಮ್ಮ ಅದರಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಅದು ಯಜಮಾನರಾಗಿರ್ಬೋದು, ನಾನು ಅವ್ರಿಗೆ ಎರಡೇ ಹೇಳ್ತೀನಿ, ಒಂದೇ ವಿಷಯ ಹೇಳ್ತೀನಿ. ಫಸ್ಟ್ ನೀವು
ನಿಮ್ಮ ದೇವಸ್ಥಾನ ನಿಮ್ಮ ಉದ್ದಿಮೆ ಅಂತ ತಲೆಯಲ್ಲಿ ಇಟ್ಕೊಳ್ಳಿ, ಫಸ್ಟ್ ಇಟ್ಕೊಳ್ಳಿ, ನೀವು ಇಟ್ಕೊಳ್ಳಿ, ಆಯಿತಾ? ಇಟ್ಕೊಂಡ್ಮೇಲೆ ನೀವು ಒಂದು ದಿವಸ ಬೆಳಗ್ಗೆ ಎದ್ದು ಹೋಟೆಲ್ಗೆ ಹೋಗೋಕೆ ಮುಂಚೆ ಕೆಲವು ದೇವಸ್ಥಾನಕ್ಕೆ ಹೋಗಿ ಬರೋ ರೂಢಿಯೆಲ್ಲ ಇಟ್ಕೊಂಡಿರ್ತಾರೆ. ಅಲ್ಲಿ ನೀವು ಎಷ್ಟು ಮನಸ್ಸನ್ನು ನಿರ್ಮಲವಾಗಿ ಇಟ್ಕೊಂಡು ನೀವು ಹಂಗೆ ಹೋಗ್ತಿರೋ, ಹೋಟೆಲ್ ಹೊರಗಡೆ ಬರಬೇಕು ಅದೇ ನಿರ್ಮಲ ಮನಸ್ಸಿನಲ್ಲಿ ಬನ್ನಿ ಒಳಗಡೆಗೆ. ಅಷ್ಟೇ ನಿರ್ಮಲ ಮನಸ್ಸನ್ನು ಅಳವಡಿಸ್ಕೊಳ್ಳಿ ನೀವು ಜೀವನದಲ್ಲಿ, ಅದೇ ಥರ ಬನ್ನಿ. ಆ ನಂತರ ಇವತ್ತು ಯಾವುದೇ ನಾನು ನೆಗೆಟಿವ್ ಮಾತಾಡ್ತಾ ಇಲ್ಲ, ಅಲ್ಲಿ ಉದ್ಯಮದಾರರನ್ನ ಮಾತಾಡ್ತಾವಾಗ ನೋಡಪ್ಪ ಬೆಳಗ್ಗೆಯಿಂದ ನಾನು ಅವ್ರಿಗೆ ಟ್ಯೂನಿಂಗ್ ಮಾಡೋದಾಯ್ತಪ್ಪ, ಇವತ್ತೆಲ್ಲ ಹೇಳ್ತೀನಿ ಮತ್ತು ನಾಳೆ ಬೆಳಗ್ಗೆ ಬಂದು ಅದನ್ನೇ ಮಾಡ್ತಾನಪ್ಪ ಅವನು ಅಂತ ಹೇಳ್ತಾರೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಅದು ನಿರಂತರ, ನಾವು ಬೇಜಾರು ಮಾಡ್ಕೋಬಾರ್ದು. ಇವತ್ತು ನಾವು ನೋಡಿ ನಮಗೆ ಪುಣ್ಯ ಬೇಕು, ಸಂಪತ್ತು ಬೇಕು, ಇನ್ನೊಂದು ಬೇಕು, ಯಾವುದಾದಕ್ಕೋ ನಾವು ದೇವರನ್ನು ಬೆಳಗ್ಗೆ ಪೂಜೆ ಮಾಡ್ತೀವಿ, ಎಲ್ಲರೂ ಬೇಡ್ಕೊಳ್ತೀವಿ. ಬೇಡ್ಕೋಬೇಕಾದ್ರೆ ಏನು ಮಾಡ್ತೀವಿ? ಅದೇ ವಿಷ್ಣು ಸಹಸ್ರನಾಮ ಹೇಳ್ತೀವಿ, ಅದೇ ಗಾಯತ್ರಿ ಮಂತ್ರ ಹೇಳ್ತೀವಿ, ಅದೇ ಪೂಜೆ ಮಂತ್ರ ನಾವು ಹೇಳ್ತೀವಿ. ಅಲ್ಲಿ ನಮಗೆ ಬೇಜಾರಾಗೋದಿಲ್ಲ, ಅಲ್ಲಿ ನಮಗೆ ಬೇಜಾರಾಗಲ್ಲ. ಇಲ್ಲಿ ಬಂದು ನಮ್ಮ ಉದ್ದಿಮೆ ಒಳಗಡೆ ಅವ್ರನ್ನ 1 ಗಂಟೆ ಅಥವಾ 2 ಗಂಟೆ ಟ್ಯೂನಿಂಗ್ ಮಾಡಲಿಕ್ಕೆ ನಮ್ಗಲ್ಲಿ ಬೇಜಾರಾಗ್ಬಿಡುತ್ತೆ. ಅದು ಇರಬಾರ್ದು. ನಮ್ಮ ದೇವಸ್ಥಾನ ಅಂತ ನಮ್ಮ ಎಲ್ಲರ ಭಾವನೆಯಲ್ಲಿ ಬಂದವಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಅಲ್ಲಿ ಒಂದು ಶಕ್ತಿ ತುಂಬುತ್ತೆ, ಪ್ರತಿಯೊಬ್ಬನೂ ಒಂದು ಜವಾಬ್ದಾರಿ ಬರುತ್ತೆ. ನಾನು ಇದನ್ನು ಮಾಡ್ತಾಯಿದ್ನ, ಏನಪ್ಪ ನೀನು ಮಾಡೋ ತಿಂಡಿ ಅದು ಯಾರು ತಿಂತಾರೆ, ಏನಾಗುತ್ತೆ, ಅದ್ರ ಪರಿಣಾಮಗಳೇನು ಅನ್ನುವಂಥದ್ದನ್ನು ಅವನಿಗೆ ನಾವು ಒಂದು ಸ್ವಲ್ಪ ಹೇಳಬೇಕಾಗುತ್ತೆ. ನಾವು 100 ಹೇಳಿದ್ರೆ ಅವ್ನು 50 ತೊಗೊಳ್ತಾನೆ, 25 ತೊಗೊಳ್ತಾನೆ. ನಾವೇನು ಹೇಳಿದ್ರೆ ಹೋದ್ರೆ ಅವ್ನ ತಲೆಗೆ ಹೋಗೋದೇ ಇಲ್ಲ. ಹಾಗೆ ಶ್ರದ್ಧಾ ಭಕ್ತಿಯನ್ನು ನಾವು ಇಟ್ಕೋಬೇಕು, ಕೆಲಸಗಾರೆಲ್ಲ ತುಂಬಿಸ್ಬೇಕು. ಈ ಉದ್ದಿಮೆ ಒಂದು ಪವಿತ್ರವಾದ ಉದ್ದಿಮೆ, ಬೇರೆ ಉದ್ದಿಮೆ ಥರ ಅಲ್ಲ. ಇದು ಆರೋಗ್ಯದ ಮೇಲೆ ಪರಿಣಾಮ ಆಗುವಂಥದ್ದು. ಗ್ರಾಹಕರ ಆರೋಗ್ಯ ಬಹಳ ಮುಖ್ಯ. ಇಲ್ಲಿ ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು, ನಾವು ಶ್ರದ್ಧೆಯಿಂದ ಇರಬೇಕು. ಪ್ರತಿಯೊಂದು ಇವತ್ತು ನೋಡಿ, ಹಿಂದಿನ ಕಾಲದಲ್ಲಿ ವಿದ್ಯೆ ಬೆಳೆದ ಯಜಮಾನ ಹೋಟೆಲ್ ಶುರು ಮಾಡ್ತಾಯಿದ್ರು. ಮಾರ್ಕೆಟಿಂಗ್ ಪರ್ಚೇಸಿಂಗ್ ಯಾರು? ಅವರೇ. HR ಯಾರು? ಅವರೇ. ಅಕೌಂಟ್ ಮಾಡೋದು ಯಾರು? ಅವರೇ. ಎಲ್ಲ ಮಾಡಿ ಸಾಯಂಕಾಲ P&L ಕ್ಲಿಯರ್ ಮಾಡ್ತಾಯಿದ್ರು. ಅವ್ರಿಗೆ ವಿದ್ಯೆ ಇರಲಿಲ್ಲ, ಅದ್ರ ಮೇಲೆ ಹೋಗಬೇಕು. ಅದು ಇವತ್ತು ಏನಾಗುತ್ತೆ, ಒಂದು ಕ್ಯಾಟಗರಿ ಅವ್ರು ಮಾಡ್ಕೋ, ಇನ್ನೊಂದು ಕ್ಯಾಟಗರಿ ಮಾಡೋಕ್ಕಾಗಲ್ಲ. ಓಕೆ, ಅದು ಬೆಳೆದ ಮೇಲೆ ಮತ್ತಿಗೆ ಇದೆಲ್ಲ ಬೇಕಾಗಿದ್ದೆ ಅಲ್ಲಿಂದ ಶುರುವಾಗಬೇಕು. ನೀವು ಹೇಳಿದ್ರೆ ಒಂದು ಕ್ವಶನ್ ಕೇಳಿದ್ರಲ್ಲ, ಒಬ್ಬ ಉಳಿಸ್ಕೋಬೇಕಾದ್ರೆ ಅಂದರೆ ಮೂಲ ಮಂತ್ರ ಉಳಿಸ್ಕೋಬೇಕಾದ್ರೆ ಫಸ್ಟ್ ಅವನ ಉದ್ಯಮೆಯನ್ನು ಇದರಿಂದ ಈ ಥರ ಭಾವನೆಯಿಂದ ಮಾಡಬೇಕು. ಸೊ ನಾನು PC ರಾವ್ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಬೃಹತ್ ಬೆಂಗಳೂರು ಹೋಟ್ಲಿಯರ್ಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿ ಬೇಕಾದಷ್ಟು ಹೊಸ ಹೋಟ್ಲ್ಗಳು ಶುರುವಾಗೋದನ್ನು ನೋಡಿದ್ದೀರಾ, ಎಷ್ಟೋ ಹೋಟ್ಲ್ಗಳು ಮುಚ್ಚೋಗೋದನ್ನು ನೋಡಿದ್ದೀರಾ. ನಿಮ್ಮ ದೃಷ್ಟಿಯಲ್ಲಿ ಒಂದು ಹೋಟೆಲಿನ ಸಕ್ಸಸ್ಗೆ ಮಂತ್ರ ಏನು? ಸಕ್ಸಸ್ಗೆ ಈಗಾಗಲೇ ಹೇಳಿದಂಗೆ ಶುಚಿ ಮತ್ತು ರುಚಿ ಬಗ್ಗೆ ಹೆಚ್ಚಿಗೆ ಪ್ರಾತಿನಿಧ್ಯ ಕೊಡುವುದು, ದಟ್ ಈಸ್ ದ ಫಸ್ಟ್. ಕನ್ಸಿಸ್ಟೆನ್ಸಿ ಈಸ್ ದ ನೆಕ್ಸ್ಟ್ ಇಂಪಾರ್ಟೆಂಟ್. ಮತ್ತು ಕಸ್ಟಮರ್ಸ್ ಜೊತೆ ರಿಲೇಷನ್ಶಿಪ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇದಾದ ಮೇಲೆ ನಮ್ಮ ಉದ್ಯಮಕ್ಕೆ ಆಗುತ್ತಿರುವ ಮುಚ್ಚಲು ಕಾರಣಗಳು ಬಹಳಷ್ಟಿದೆ. ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಹೋಟೆಲ್ಗಳು ಮುಚ್ಚಿರೋದು, ಅದು ಅನಿವಾರ್ಯವಾಯಿತು. ಅದರ ಜೊತೆಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಲ್ಲದಿರುವುದು ಕೂಡ ಬಹಳಷ್ಟು ಹೋಟೆಲ್ಗಳು ಮುಚ್ಚಲಿಕ್ಕೆ ಪ್ರಾರಂಭಿಸಾಗ್ತದೆ. ನಮಗೆ ಬಹಳ ಅನ್ವಾಂಟೆಡ್ ಲೈಸೆನ್ಸ್ಗಳಿದೆ. ಸುಮಾರು 16ರಿಂದ 18 ಲೈಸೆನ್ಸ್, ಕನಿಷ್ಠ ಲೈಸೆನ್ಸ್ಗಳು ಅಂತ ತೆಗೆದುಕೊಳ್ಬೇಕಾಗುತ್ತದೆ. ಅದು ಮೇಂಟೈನ್ ಮಾಡಲಿಕ್ಕೆ ಭಾಳಷ್ಟು ಕಷ್ಟ ಆಗುತ್ತೆ ಭಾಳಷ್ಟು ಜನರಿಗೆ. ಅಲ್ಲದೆ ಸೈಲೆಂಟ್ ಪಾರ್ಟ್ನರ್ಸು ಜಾಸ್ತಿ ಇದ್ದಾರೆ ನಮಗೆ. ನಾನು ಈ ಮಧ್ಯೆ ಹೇಳಕ್ಕೆ ಇಷ್ಟಪಡ್ತೇನೆ, ಸಾಮಾನ್ಯ ಹೋಟೆಲ್ಗಳಲ್ಲಿ ಕಾಸ್ಟಿಂಗು, ಮಂತ್ಲಿ ಅಕೌಂಟ್ ಸ್ಟೇಟ್ಮೆಂಟು ಇದನ್ನು ಮಾಡುವಂಥ ಅರಿವು ತುಂಬ ಹೋಟೆಲ್ಗಳಲ್ಲಿ ಇರೋಲ್ಲ. ಅವ್ರಿಗೆ ಲಾಸ್ ಆಗಿದ್ದೇ ಗೊತ್ತಿರೋಲ್ಲ, ಎಷ್ಟು ಲಾಸ್ ಆಗಿದೆ ಏನಾಗಿದೆ ಅನ್ನೋ ಅರಿವೇ ಅವ್ರಿಗೆ ಇರೋದಿಲ್ಲ. ಅದು ಒಂದು ದಿವಸ ಏನಾಗುತ್ತೆ, ಯಾವತ್ತೋ ದಿವಸ ಅದು ತುಂಬ ದೊಡ್ಡ ಇದಾಗಿ ಕಂಡುಬಿಡುತ್ತೆ. ಅದಕ್ಕೆ ಫಸ್ಟ್ ಇವರಿಗೆ ಹೋಟೆಲಿಯರ್ಸ್ಗೆ ಕಾಸ್ಟಿಂಗ್ ಅರಿವು ಬರಬೇಕು. ಸಣ್ಣ ಪ್ರಮಾಣದ ಹೋಟ್ಲವ್ರಿಗೆ ಕಾಸ್ಟಿಂಗ್ ಅರಿವು ಬಂದಾಗ ಮಾತ್ರನೇ ಅವರು ಒಂದು ಸ್ವಲ್ಪ ಈ ಮುಚ್ಚುವಂಥ ಕ್ರಮ ಸಂಖ್ಯೆ ಸ್ವಲ್ಪ ಕಡಿಮೆ ಆದರೂ ಆಗಬಹುದು. ಸೊ ಇದಕ್ಕೆ ಅನುಗುಣವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಒಬ್ಬ ಹೊಸ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡೋರು ಮಾಡುವಂಥ ಒಂದು ಕಾಮನ್ ಮಿಸ್ಟೇಕ್ ಅದೇನಾ? ಕಾಮನ್ ಮಿಸ್ಟೇಕ್ ಏನು ಗೊತ್ತಾ ಸರ್? ಕಿಚನ್ ಸೆಟಪ್ ಸರಿ ಇಲ್ಲದೆ ಕಾಮನ್ ಮಿಸ್ಟೇಕು. ಓಕೆ, ಫಸ್ಟು ಮೆನು ಮಾಡಬೇಕು. ಹೋಟೆಲ್ ಮಾಡಬೇಕಾದ್ರೆ ನಾವು ಜಾಗ ತೊಗೊಳ್ತೀವಿ, ಜಾಗ ತೊಗೊಂಡು ಕೂಡ ಏನು ಮಾಡಬೇಕು, ನಾನು ಅಲ್ಲಿ ಏನು ಮಾಡಬೇಕು, ಮೆನು ಮಾಡಬೇಕು. ಮೆನು ಮಾಡಿ ಕಿಚನ್ ಮಾಡ್ಕೋಬೇಕು, ಕಿಚನ್ ಮಾಡಿ ಗ್ರಾಹಕರು ಏನೇ ಮಾಡಬೇಕು. ಇದು ನಮ್ಮ ರಿವರ್ಸಲ್ಲಿ ಹೋಗುತ್ತೆ. ಮೆನು ಲಾಸ್ಟ್ ಡೇ ಮಾಡ್ತಾರೆ, ಅಲ್ಲಿ ಏನಾಗುತ್ತೆ, ಅದರೊಳಗೆ ಆ ಸೌಲಭ್ಯ ಇರೋದಿಲ್ಲ, ಅದರಿಂದ ತುಂಬ ನಷ್ಟಕ್ಕೆ ಒಳಪಡ್ತಾರೆ. ನಾಟ್ ಟು ಡಿಸ್ಕರೇಜ್ ನ್ಯೂ ಎಂಟ್ರೆಂಟ್ಸ್. ಈಗ ಎಷ್ಟೋ ಜನ ಹೋಟೆಲ್ ಶುರು ಮಾಡ್ತಾ ಇದ್ದಾರೆ, ಭಾಳ ಒಳ್ಳೆಯದು, ಶುರು ಮಾಡಲಿ. ಬಿಕಾಸ್ ಫುಡ್ ಈಸ್ ಒನ್ ಥಿಂಗ್ ಎಲ್ರಿಗೂ ಬೇಕಾಗಿದ್ದು.
ಆ್ಯಂಡ್ ಏನಾಗುತ್ತೆ ಅಂದರೆ ಪೀಪಲ್ ಎಷ್ಟೋ ಜನ ನಾವು ನೋಡಿದ್ದೀವಿ ಹೋಟೆಲ್ F&B ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರು ಈಗ ಹೋಟೆಲ್ ಇಂಡಸ್ಟ್ರಿಗೆ ಎಂಟ್ರಾಗಿ ಹೋಟೆಲ್ ಮಾಡಿ ಸಕ್ಸಸ್ಸು ಆಗಿದ್ದಾರೆ. ಅಬ್ಸಲ್ಯೂಟ್ಲಿ ಅದು ಅಪ್ರಿಷಿಯೇಬಲ್. ಬಟ್ ಎಷ್ಟೋ ಜನ ಇವರು ಇವಾಗ ನೀವು ಹೇಳಿದ್ರಲ್ಲ ಎಷ್ಟೊಂದು ಜನ ಹಂಗೆ ಗೊತ್ತಾಗ್ದಿರ ಮುಚ್ಕೊಂಡು ಹೋಗಿದ್ದಾರೆ ಅಂತ. ಸೊ ನಾನು ನೋಡ್ದಂಗೆ ಏನಾಗ್ತಾ ಇದೆ ಅಂದರೆ ಈಗ ಫುಡ್ಡು ಎಲ್ರಿಗೂ ಒಂದು ಲವ್ ಒಂದು ಪ್ಯಾಷನ್ ಇರುತ್ತೆ ಫುಡ್ ಮಾಡೋದು. ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಜೆಂಟ್ಸೇ ಆಗಲಿ ಲೇಡೀಸ್ಗೆ ಆಗಲಿ ಒಂದು ಫುಡ್ ಮಾಡಿ ಒಂದು 4 ಜನ ಫ್ರೆಂಡ್ಸನ್ನು ಕರೆದ್ಬಿಟ್ಟು ವಿಧವಾದ ಒಂದು 4 ಬಗೆ ಮಾಡಿದಾಗ ಎಲ್ಲರೂ ಬೆಂತಟ್ಟಿ ಸೂಪರ್ ಅಡುಗೆ ಮಾಡ್ತೀರಾ, ಐ ಥಿಂಕ್ ಯು ಶುಡ್ ಸ್ಟಾರ್ಟ್ ಎ ರೆಸ್ಟೋರೆಂಟು, ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ. ಸೊ ದೇ ಜಸ್ಟ್ ಗೆಟ್ ಕ್ಯಾರಿಡ್ ಅವೇ. ಒಂದು 4 ಚೆನ್ನಾಗಿರೋದು ಈಗೆಲ್ಲ ಫುಡ್ ಶೋಸು ಇಂಟರ್ನೆಟ್ಟು ಇರೋದ್ರಿಂದ ದ ಆಕ್ಸಸ್ ಈಸ್ ಅನ್ಲಿಮಿಟೆಡ್. ಫುಡ್ ಮಾಡೋದ್ರಲ್ಲಾಗಲಿ ಫುಡ್ಡು ಹೊಸ ಎಕ್ಸ್ಪೆರಿಮೆಂಟ್ ಮಾಡೋದಾಗಲಿ ಇದು ಮಾಡಿದ ತಕ್ಷಣ ದೇ ಜಸ್ಟ್ ಗೆಟ್ ಕ್ಯಾರಿಡ್ ಅವೇ. ಎಲ್ಲರೂ ಒಂದು 4 ಜನ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂದಾಗ ರೆಸ್ಟೋರೆಂಟ್ ಶುರು ಮಾಡಿಬಿಡೋದು. ಸೊ ಒನ್ ಆಫ್ ಎ ಟೈಮ್ ಮನೇಲಿ ಮಾಡಿಬಿಟ್ಟು 4 ಗೆಸ್ಟನ್ನು ಕರೆದ್ಬಿಟ್ಟು ಒನ್ಸ್ ಇನ್ ಎ ವೈಲ್ ಮಾಡೋದಕ್ಕೂ ದಿನ ಅದನ್ನೇ ಮಾಡಿ ಕನ್ಸಿಸ್ಟೆಂಟಾಗಿ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಸೊ ಇದೇನಾಗುತ್ತೆ ಡೈಲಿ ಅದೇ ಮಾಡಬೇಕಾದಾಗ ಅಲ್ಲೇ ಎಡ್ಬೋದು. ಸೊ ಸೇಮ್ ಥಿಂಗ್ ಸೇಮ್ ಮೆನು ಎವ್ರಿ ಡೇ ಮಾಡೋದು ಕನ್ಸಿಸ್ಟೆನ್ಸಿ ಇದೆಯಲ್ಲ, ಇದನ್ನು ಎಷ್ಟೊಂದು ಜನ ಇವಾಗ ಎಡವ್ಬಿಟ್ಟು ಹೋಟೆಲ್ಲು ಮೇ ಬಿ ಅವ್ರು ಹೇಳ್ದಂಗೆ ಇಟ್ ಮೈಟ್ ಬಿ ಓಪನ್ ಇನ್ ಎ ರಾಂಗ್ ಲೊಕೇಶನ್, ಅದನ್ನು ಸ್ಟಡಿ ಮಾಡಿರೋದಿಲ್ಲ. ಫುಡ್ ಚೆನ್ನಾಗಿದೆ. ಇವಾಗ ಏನಾಗುತ್ತೆ ಎಷ್ಟೊಂದು ಜನಕ್ಕೆ ಇಲ್ಲಿ ಬೆಂಗಳೂರೇ ತೊಗೊಳ್ಳಿ ಫಾರ್ ಎಕ್ಸಾಂಪಲ್, ಎಷ್ಟು ಆಪ್ಷನ್ಸ್ ಇದೆ. ಒಂದೊಂದು ರೋಡಲ್ಲಿ 10 ರೆಸ್ಟೋರೆಂಟು, 10 ಸ್ಪೆಷಾಲಿಟಿ ರೆಸ್ಟೋರೆಂಟ್ಸು, ವೈವಿಧ್ಯಮಯವಾದ ತಿಂಡಿಗಳು ಇದೆ. ಸೊ ಒಬ್ಬ ವ್ಯಕ್ತಿ ಒಂದು ಹೋಟ್ಲಿಗೆ ಹೋಗಿ ತಿಂಡಿ ತಿಂದ್ರ ಮೇಲೆ ಮತ್ತೆ ಅದೇ ಹೋಟ್ಲಿಗೆ ಮತ್ತೆ ಬರಬೇಕು ಅನ್ನೋದಕ್ಕೆ ದೇರ್ ಶುಡ್ ಬಿ ಒಂಥರ ಡೆಸ್ಪರೇಟ್ ರೀಸನ್. ದಿನ ಅದನ್ನೇ ಹೋಗಿ ತಿನ್ನಬೇಕು ಅಂದರೆ ಎಲ್ರಿಗೂ ಬೇಜಾರಾಗುತ್ತೆ. ಸೊ ಆ ರೀತಿ ನೀವು ಎಲ್ಲಿ ಓಪನ್ ಮಾಡ್ತಾ ಇದ್ದೀರಾ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಆ್ಯಂಡ್ ಯು ಮೈಟ್ ಬಿ ಎ ಗುಡ್ ಕುಕ್, ಬಟ್ ದಟ್ ಡಸಂಟ್ ಮೀನ್ ದಟ್ ಯು ವಿಲ್ ಬಿಕಮ್ ಎ ಸಕ್ಸಸ್ಫುಲ್ ಹೋಟೆಲಿಯರ್. ನಾನು ಇದಕ್ಕೆ ಹೋಟ್ಲ್ ಶುರು ಮಾಡಿದೆ ಸರ್ ನಾನು. ನಿಮ್ಮ ಎರಡನೇ ಪ್ರಶ್ನೆ, ಹೋಟೆಲ್ ಒಂದು ಸಕ್ಸಸ್ ಆಗೋದಕ್ಕೆ ಏನು ಕಾರಣ ಅಂತ ಕೇಳಿದ್ವಿ. ಅದರಲ್ಲಿ 3-4 ವಿಷಯ ತಗೊಳ್ಬೇಕಾಗುತ್ತೆ. ಒಂದು ಕ್ವಾಲಿಟಿ, ಅದೇ ಗುಣಮಟ್ಟ, ಆಹಾರ ಪದಾರ್ಥಗಳ ಗುಣಮಟ್ಟ ಭಾಳ ಚೆನ್ನಾಗಿರಬೇಕು, ಭಾಳ ರುಚಿಯಾಗಿರಬೇಕು. ಎರಡನೇದು ಅದು ಕನ್ಸಿಸ್ಟೆಂಟ್, ಭಾಳ ಯಾವಾಗ ಮಾಡಿದ್ರೂ ಒಂದೇ ಥರ ಇರೋ ಥರ ಇರಬೇಕು. ಇನ್ನೊಂದು ಸರ್ವೀಸು, ಸೇವೆ ಕೂಡ ಅಷ್ಟೇ, ನಗುಮೊಗದ ಸೇವೆ ಇರಬೇಕು. ಆ ಕಸ್ಟಮರ್ಗೆ ಆ ಹುಡುಗ ಸರ್ವ್ ಅಥವಾ ಹುಡುಗಿ ಯಾರು ಸರ್ವ್ ಮಾಡ್ತಾರೆ ಅವರು ಭಾಳ ಒಂದು ಸ್ಮೈಲಿಂಗ್ ಆಗಿ ಆತ್ಮೀಯವಾಗಿ ಸರ್ವ್ ಮಾಡಬೇಕು. ಮೂರನೇದು ಹೈಜೀನ್, ಶುಚಿಯಾಗಿ ಕೂಡ ಇರಬೇಕು. ಹೋಟೆಲ್ ವಾಶ್ರೂಮ್ ಆಗಲಿ ಅಥವಾ ಯಾವುದೇ ಒಂದು ಏರಿಯಾ, ಒಂದು ಫ್ಯಾನ್ ಆಗಲಿ ಹೋಟೆಲ್ನಲ್ಲಿ ಏನಿದೆ ಅದನ್ನು ನಾವು ವರ್ತಿಸಬೇಕು. ಜೇಡ್ರ ಬಲೆ ಅದೆಲ್ಲ ಇರುತ್ತೆ, ಮೂಲೆಯಲ್ಲಿ ಇರುತ್ತೆ, ಕಾಣೋದಿಲ್ಲ. ಬಟ್ ಒಬ್ಬ ಮಾಲೀಕ ಆದವನಿಗೆ ಅದ್ರ ಬಗ್ಗೆ ಎಲ್ಲ ಗಮನ ಹರಿಸಿ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು, ಪೆಸ್ಟ್ ಕಂಟ್ರೋಲಿಂಗ್ ಮಾಡಬೇಕು. ಇದು ಮತ್ತು ಇವಾಗ ಮಾರ್ಕೆಟಿಂಗ್ ಕೂಡ ಮಾಡಬೇಕು. ಯಾವುದೋ ಜಾಗದಲ್ಲಿ ಬಂದು ನೀವು ಮಾಡ್ತೀರಾ, ನಿಮ್ಮ ಹತ್ರ ಎಲ್ಲ ಫೆಸಿಲಿಟಿ ಚೆನ್ನಾಗಿರ್ಬೋದು, ಫುಡ್ಡು ಚೆನ್ನಾಗಿರ್ಬೋದು, ಆದರೆ ಅದು ಅಲ್ಲಿ ಸಿಗುತ್ತೆ ದೊರಕತ್ತೆ ಅನ್ನೋದು ಆ ಗ್ರಾಹಕರಿಗೆ ಗೊತ್ತಾಗಬೇಕು. ಅದಕ್ಕೆ ಮಾರ್ಕೆಟಿಂಗ್, ರಿಗರಸ್ ಮಾರ್ಕೆಟಿಂಗ್ ಮಾಡಬೇಕು. ಸೊ ಇದೆಲ್ಲ ಮಾಡೋದ್ರೆ ಖಂಡಿತ ಇವತ್ತು ಸಕ್ಸಸ್ ಮಾಡೋಕ್ಕಾಗುತ್ತೆ. ಅದಕ್ಕೆ ಇವಾಗ ಮುಂಚೆ ಏನು ಹೋಟ್ಲು ಮಾಡ್ತಾಯಿದ್ರು ಮಾಲೀಕರು ಭಾಳ ಶ್ರಮ ಪಡೋರು, ಒಂದು ಸಕ್ಸಸ್ ಆಗೋದಕ್ಕೆ ವರ್ಷಾನುಗಟ್ಟಲೆ ತೊಗೊಳ್ಳೋದು. ಆದರೆ ಇವಾಗ ಈ ಯುಗ ಏನಾಗಿದೆ, ಭಾಳ ಅಡ್ವಾಂಟೇಜ್ ಇದೆ. ವಿತಿನ್ 6 ಮಂತ್ಸ್ ಯು ವಿಲ್ ಬಿ ಎ ಬಿಗ್ ಬ್ರ್ಯಾಂಡ್. ಈ ಹಳೆ ಬ್ರ್ಯಾಂಡ್ 100 ವರ್ಷದ ಇರ್ಬೋದು, ಅದನ್ನು ಬೀಟ್ ಮಾಡುವಂಥ ಬ್ರ್ಯಾಂಡ್ಗಳು ಇವತ್ತು ಉತ್ಪತ್ತಿ ಆಗ್ತಾಯಿದೆ. ಇವತ್ತು ಥ್ಯಾಂಕ್ಸ್ ಟು ಟೆಕ್ನಾಲಜಿ ಅಂದಿದ್ದು. ಫೇಲ್ಯೂರ್ಸ್ ಏನಕ್ಕೆ ಅಂತ ತಾವು ಅದನ್ನು ಕೇಳ್ತಾ ಇದ್ರಿ. ಈ ಹೋಟ್ಲು ಕೆಲವರು ಏನು ಮಾಡ್ತಾರೆ ಅಂದರೆ, ಹೋಟೆಲ್ಗೆ ಅವ್ರು ಹೇಳ್ದಂಗೆ ಸೂಕ್ತವಾದ ಜಾಗ ಫಸ್ಟ್ ನೋಡಬೇಕು. ಲೊಕೇಶನ್ ಆ್ಯಂಡ್ ಲೊಕೇಶನ್. ಇದು ಓಬೆರಾ ಅವರ ಒಂದು ಪುಸ್ತಕದಲ್ಲಿ ಜೀವನ ಶೈಲಿಯಲ್ಲಿ ಬರೆದಿದ್ದಾರೆ. ಹೋಟ್ಲು ಯಾವುದೇ ಒಂದು ಮಾಡಬೇಕಾದ್ರೆ ಲೊಕೇಶನ್ನು ಭಾಳ ಇಂಪಾರ್ಟೆಂಟ್ ಅಂತ. ಲೊಕೇಶನ್ ವ್ಯತ್ಯಾಸ ಆದರೆ ಬಿಸ್ನೆಸ್ ಫೇಲ್ ಆಗುತ್ತೆ. ಎರಡನೇದು, ಯಾರು ವ್ಯಕ್ತಿ ಮಾಡ್ತಾರೆ ಅವರು ಆ ಲೈನಲ್ಲಿ ಅನುಭವ ತಗೊಂಡ್ರೆ ಒಳ್ಳೆಯದು. ಎಲ್ಲದಕ್ಕೂ ತೊಗೊಳಕ್ಕಾಗಲ್ಲ ಇವತ್ತು, ಅಥವಾ ಎಲ್ಲ ಸಕ್ಸಸ್ ಉದ್ಯಮಿಗಳು ಆ ಲೈನಲ್ಲಿ ಟ್ರೈನಿಂಗ್ ತೊಗೊಂಡವರು ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರಿಗೆ ಆ ಸಪೋರ್ಟ್ ಇರುವಂಥ ಒಂದು ಟೀಮ್ ಇರಬೇಕು. ಮತ್ತು ಅವ್ರು ರಿಲೇಬಲ್ ಆಗಿರಬೇಕು. ಅವ್ರ ಜೊತೆಗೆ ಇರಲೇಬೇಕು. ಮಧ್ಯದಲ್ಲಿ ಅವ್ರು ಬಿಟ್ಟೋದ್ರು ಇದು ಶೇಕ್ ಆಗಬಾರ್ದು. ಸೆಕೆಂಡ್ ಲೈನು, ಅದಕ್ಕೆ ಮ್ಯಾನೇಜ್ಮೆಂಟು ಅವರು ತಯಾರಾಗಿರಬೇಕು. ಈ ಥರದನ್ನೆಲ್ಲ ಇದ್ದರೆ ಅವರು ಆವಾಗ ಮಾತ್ರ ಹೋಟ್ಲು ನಡೆಸೋದಕ್ಕಾಗುತ್ತೆ. ಇಲ್ಲಾಂದರೆ ಮಧ್ಯದಲ್ಲಿ ಅವ್ರು ಯಾರೋ ಕೈ ಕೊಟ್ಟರೆ ಹೋಟ್ಲು ಬಾಗಿಲಾಕ್ಬೇಕಾದ ಪರಿಸ್ಥಿತಿ ಬರುತ್ತೆ. ಮತ್ತು ಗ್ರಾಹಕರ ಒಂದು ಟೇಸ್ಟ್ ಏನಿದೆ, ಡೆಮೋಗ್ರಫಿ ಏನಿದೆ, ಆ ಜಾಗಕ್ಕೆ ಏನು ರಿಕ್ವೈರ್ಮೆಂಟ್ ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಕಾಲಕ್ಕೆ ನಾವು ಮಾರ್ಪಾಡುಗಳನ್ನು ಮಾಡ್ಕೋಬೇಕು. ಒಂದು 5 ವರ್ಷಕ್ಕೆ ಅಟ್ಲೀಸ್ಟ್ ಇಂಟೀರಿಯರ್ಸ್ ಲಿಟಲ್ ಚೇಂಜಸ್ ಮಾಡಿಸ್ಬೇಕಾಗುತ್ತೆ. ಆಮೇಲೆ ಇದು ಫುಡ್ಗಳು ನಾವು ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ.
ಅಂದರೆ ಟ್ರೆಡಿಷನಲ್ ಇಟ್ಕೋಬೋದು. ಈಗ ಮಸಾಲೆ ದೋಸೆ ಚೇಂಜ್ ಮಾಡಬೇಕು ಅಂತಿಲ್ಲ, ಮಸಾಲೆ ದೋಸೆ ಜೊತೆಗೆ ಸಾಗೋ ಮಸಾಲೆ ಮಾಡ್ಬೋದು, ಅಥವಾ ಓಪನ್ ಬಟರ್ ಮಸಾಲೆ ಕೊಡ್ಬೋದು. ಈ ಥರ ಹೊಸ ಹೊಸ ಆವಿಷ್ಕಾರ ಮಾಡಿ ಗ್ರಾಹಕರನ್ನು ನಾವು ಸೆಳೆಯಬೇಕು. ಮತ್ತು ಗ್ರಾಹಕರಲ್ಲಿ ಇವತ್ತು ಯಂಗ್ಸ್ಟರ್ಸ್ ಇದ್ದಾರೆ, ಏಜ್ ಆದವ್ರು ಇದ್ದಾರೆ, ಮತ್ತು ಮಿಡ್ಲ್ ಕ್ಲಾಸ್ನವ್ರು ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಅವ್ರಿಗೆ ಏನು ಬೇಕು ನೋಡಿಕೊಂಡು ಸಾಕಷ್ಟು ಥರವರಿ, ಈವನ್ ಕಿಡ್ಸ್ ಮೆನು ಅಂತ ಇವತ್ತು ಮೆನುನಲ್ಲಿ ಮಾಡಿರ್ತಾರೆ. ಕಿಡ್ಸ್ಗೆ ಅಟ್ರಾಕ್ಷನ್ ಮಾಡಿಬಿಟ್ರೆ ಅವರ ಅಪ್ಪ ಅಮ್ಮನಿಗೆ ಎಳ್ಕೊಂಬರುತ್ತದು, ಡ್ಯಾಡಿ ಅಲ್ಲಿಗೆ ಹೋಗೋಣ ಬನ್ನಿ ಅಂತ. ಹಾಗಾಗಿ ಅಲ್ಲಿಂದ ಬಿಸ್ನೆಸ್ ಆಗುತ್ತೆ. ಸೊ ಈ ಥರ ಒಂದು ಚಾಕಚಕ್ಯತೆ ಇದ್ದರೆ ಬಿಸ್ನೆಸ್ನ ಮಾಡ್ಬೋದು. ಇಲ್ಲ ಅಂದರೆ ವಿಲ್ ಬಿ ಲ್ಯಾಗಿಂಗ್ ಬಿಹೈಂಡ್ ಅಷ್ಟೇ. ಸಂಬಡಿ ವಿಲ್ ಲೀಡ್ ಆ್ಯಂಡ್ ವಿಲ್ ಬಿ ಲ್ಯಾಗಿಂಗ್ ಬಿಹೈಂಡ್. ಮತ್ತೊಂದೇನೆಂದರೆ ಒಬ್ಬ ಗ್ರಾಹಕ ಕಾಮನ್ ಒಬ್ಬ ಕಸ್ಟಮರ್ ಇರ್ತಾರೆ. ಅವರು ಬೆಳಗ್ಗೆ ಎದ್ದು ಯಾವುದೋ ಒಂದು ಕಡಿಮೆ ದರ, ಅಂದರೆ ನಾವು ಫುಟ್ಪಾತ್ ವೆಂಡರ್ ಹತ್ರ ಟಿಫನ್ಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಅಲ್ಲೂ ತಿಂಡಿ ತಿಂತಾರೆ. ಅವ್ರು ಅಲ್ಲಿಗೆ ಒಳಗಡೆ ಅಲ್ಲಿಗೆ ಹೋಗ್ಬೇಕಾದ್ರೆ ಅವ್ರು ಹೆಂಗೆ ಅವರ ಆಲೋಚನೆ ಬೇರೆ ರೀತಿ ಇರುತ್ತೆ. ಅಲ್ಲಿ ಅವ್ರು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡೋದೇ ಇಲ್ಲ. ನೋಣ ಬಿದ್ದಿದ್ರು ಕೂಡ ಎದ್ದು ಬದಿಗೆ ಆಗಿಬಿಟ್ಟು ಅವ್ರು ಬರ್ತಾರೆ. ಇನ್ನೂ ಸ್ವಲ್ಪ ಮೇಲೆ ಬರೋ ಅಷ್ಟೊಂದಿಗೆ ಇರುತ್ತೆ, ಅವ್ರ ಥಿಂಕಿಂಗ್ ಇಲ್ಲಿ ಚೇಂಜ್ ಆಗುತ್ತೆ. ಇಲ್ಲಿ ಅವರಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಬರ್ತಾರೆ. ಒಂದೊಂದು ಸ್ಟೇಜ್ ಹೋಗ್ತಿದ್ದೆವು, ಅದೇ ಗ್ರಾಹಕ ಎಕ್ಸ್ಪೆಕ್ಟ್ ಮಾಡ್ತಾ ಬರ್ತಾನೆ. ನಾವು ಯಾವ ಲೆವೆಲಲ್ಲಿದ್ದೀವೋ ಆ ಲೆವೆಲಲ್ಲಿ ಗ್ರಾಹಕರನ್ನು ಇದು ಮಾಡೋ ಇದರಲ್ಲಿ ಪರಿಸ್ಥಿತಿ ನಾವು ಇರಬೇಕು. ಫಾಸ್ಟ್ ಫುಡ್ಗೆ ಬಂದರೆ ಒಂಥರ ಹ್ಯಾಂಗ್ ಓವರಲ್ಲಿ ಬರ್ತಾರೆ, ಕ್ಯಾಶುವಲ್ ಡೈನಿಂಗ್ ಬಂದರೆ ಒಂದು ಹ್ಯಾಂಗ್ ಓವರಲ್ಲಿ ಬರ್ತಾರೆ, ಫೈನ್ ಡೈನಿಂಗ್ ಬಂದರೆ ಒಂದು ಹ್ಯಾಂಗ್ ಓವರ್ನಲ್ಲಿ ಬರ್ತಾರೆ. ಎಲ್ಲ ಹ್ಯಾಂಗ್ ಓವರ್ ಬಂದಾಗ ಕೂಡ ಅವ್ರ ಆಟಿಟ್ಯೂಡ್ ಚೇಂಜ್ ಆಗುತ್ತೆ. ಅಲ್ಲಿ ಸುಧಾರಣೆ ಮಾಡ್ಕೊಂಡಿರ್ತಾರೆ ಅಂತ ನಾವು ಮಾತಾಡ್ಲಿಕ್ಕೆ ಬರೋಲ್ಲ. ಅಲ್ಲಿ ಹೋಗುತ್ತೆ ಸುಧಾರಣೆ ಮಾಡ್ಕೊಂಬರ್ತಾರೆ. ನಮಗೆ ಚೆನ್ನಾಗಿ ಕೊಟ್ಟರು ಕೂಡ ನಮಗೆ ಮನೆಯಿಂದ ಕೊಡೋದಿಲ್ಲ ಅನ್ನೋದು ನಾವು ಅಂದ್ಕೊಳಕ್ಕಾಗಲ್ಲ. ಇಲ್ಲಿ ಬಂದಾವಾಗ ಅವರ ಒಂದು ಆಲೋಚನೆ ಅಲ್ಲಿಗಿರುತ್ತೆ, ಅದು ನಾವು ಅಚೀವ್ ಮಾಡಲೇಬೇಕಾಗುತ್ತೆ, ಅದು ನಮ್ಮ ಕರ್ತವ್ಯ ಆಗಿರುತ್ತೆ. ಈಗ ನೀವು ಹೇಳ್ದಂಗೆ ಈಗ ರೋಡ್ ಸೈಡ್ ಫುಡ್ ಜಾಸ್ತಿ ಆಗ್ತಾಯಿದೆ ಬೆಂಗಳೂರಲ್ಲಿ. ಹೌದು, ನೀವು ನೋಡಿರ್ಬೋದು ಎಲ್ಲ ಕಡೆನೂ ಫುಡ್ ಟ್ರಕ್ಸ್ಗಳಾಗ್ಬೋದು ಅಥವಾ ಗಾಡಿಗಳಾಗ್ಬೋದು, ಇದು ಜಾಸ್ತಿ ಆಗ್ತಾಯಿದೆ. ಹೌ ಇಸ್ ಇಟ್ ಎಫೆಕ್ಟಿಂಗ್ ಇನ್ ದಿ ಹೋಟೆಲ್ ಬಿಸ್ನೆಸ್? ಇವತ್ತು ಗಾಡಿಗಳಲ್ಲಿ ಅವರು ಒಳ್ಳೆ ಆಹಾರ ಕೊಡ್ತಾ ಇದ್ದಾರೆ. ಅಲ್ಲಿ ಏನಂತ ಹೇಳಿದ್ರೆ, ಆ ಗಾಡಿ ಯಾರು ಇಟ್ಕೊಂಡಿರ್ತಾರೋ ಅವ್ನ ಪರ್ಸ್ನಲ್ ಮಾರ್ಕೆಟಿಂಗ್. ಅಲ್ಲಿ ಗ್ರಾಹಕನ ಅವನು ಇನ್ನೊಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾರೆ. ನೋಡಿ, ಪಾನಿಪುರಿ ಗಾಡಿ ಇದೆ ಅಂತ ಇಟ್ಕೊಳ್ಳಿ. ನಮ್ಮ ಹೋಟೆಲ್ಗಳಲ್ಲಿ ನಮ್ಮ ಪಾನಿಪುರಿಗಳನ್ನು ಮಸಾಲೆ ಪುರಿಗಳನ್ನು ನಾವು ಗ್ರಾಹಕರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಒಬ್ಬೊಬ್ಬ ಗಾಡಿಯನ್ನು ಮಾತ್ರ ಮಾಡಬಲ್ಲ. ಯಾತಕ್ಕೆ ಅಂತೇಳಿ ಅಲ್ಲಿ ಹೋದಾವಾಗ ಇವ್ರಿಗೆ ಈ ಥರ ಬೇಕು, ಇವ್ರಿಗೆ ಈ ಥರ ಬೇಕು, ಇವ್ರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಡು, ಕಡಿಮೆ ಹಾಕ್ಕೊಡು, ಈ ಥರ ಎಲ್ಲ ವಿಷಯಗಳನ್ನು ಅವರಲ್ಲಿ ಅವರು ಪರ್ಸನಲ್ ಮಾರ್ಕೆಟಿಂಗ್ ಮಾಡ್ತಾರೆ. ಅವ್ರದ್ದು ಒಂದೇ ಥರ ಕನ್ಸಿಸ್ಟೆನ್ಸಿ ಪ್ರಾಡಕ್ಟು, ಒಂದೇ ಥರ ದೋಸೆ, ಅವನ ಯಜಮಾನ ದೋಸೆ ಹಾಕ್ತಾನೆ, ಅದೇ ಚಟ್ನಿ ಅವ್ರ ಹೆಂಡ್ತಿನ ರುಬ್ತಾಳೆ, ಒಂದೇ ಕನ್ಸಿಸ್ಟೆನ್ಸಿ ಬರ್ತದೆ. ಆ ರುಚಿ ಅವರಿಗೆ ಅಡಿಕ್ಷನ್ ಆಗಿಬಿಟ್ಟಿರ್ತಾರೆ. ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಫುಡ್ ಫಾಲಿಂಗ್ ಬಂದಾವಾಗ ಇಲ್ಲಿ ನಮ್ಗೆ ಸ್ವಲ್ಪ ಕಡಿಮೆ ಆಗೋದು ಸಹಜ ಅಲ್ವಾ. ಅಲ್ಲಿ ತಿನ್ನೋರು ಬಂದು ಇಲ್ಲಿ ತಿಂದೇ ತಿಂತಾರೆ, ಇಲ್ಲಿ ತಿನ್ನೋರು ಅಲ್ಲಿ ಹೋಗೇ ತಿಂದೇ ತಿಂತಾರೆ. ಆದರೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಹೋಗೋಷ್ಟೊತ್ತಿಗೆ ಅವನ ಎಕ್ಸ್ಪೆಕ್ಟೇಷನ್ ಯಾವುದೂ ಇರೋದಿಲ್ಲ. ಅದೇ ನಮ್ಮ ಒಂದು ಇಂಟೀರಿಯರ್ ಮಾಡಿ ಒಂದು ಕ್ಯಾಜುವಲ್ ದರ್ಶಿನೋ ಕ್ಯಾಜುವಲ್ ರೆಸ್ಟೋರೆಂಟ್ ನೀವೇನಾದ್ರು ಹೇಳಿ ಅಲ್ಲಿ ಬರೋಟ್ರೆ ಅವ್ನು ಹೆಂಗೋ ಚೇಂಜ್ ಆಗಿರುತ್ತೆ. ಅದಕ್ಕೆ ನಾವು ಅಚೀವ್ ಮಾಡಲೇಬೇಕಲ್ಲಿ ಕೂತ್ಕೊಂಡ್ಮೇಲೆ. ಈಗ ಇವತ್ತು ನಮ್ಮ ವಾಸ್ತವಡಿಗರು ಹೋಟೆಲ್ ಉದ್ಯಮೆಯಲ್ಲಿ ಸಕ್ಸಸ್ ಆಗಿದ್ದೆ ಹೇಗೆ ಅಂತ ನಾವು ಹತ್ತಿರದಿಂದ ನೋಡಿದ್ದೇವೆ. ಅವರು ಟೇಸ್ಟ್ ನೋಡೋದ್ರೊಳಗೆ ನಂಬರ್ 1. ಅವ್ರದ್ದಲ್ಲಿ ಯಾವ ಐಟಮ್ಗಳು ಬೇಕಾದಷ್ಟು ಇರುತ್ತೆ ಅಂತ ಇಟ್ಕೊಳ್ಳಿ. ಈಗ ಅವ್ರದ್ದು ಬಗ್ಗೆ ಮಾರ್ಕೆಟಿಂಗಲ್ಲ ನಾವು ಹೇಳೋದು. ನಾನು ಅವ್ರ ಹೋಟ್ಲಿಗೆ ಗ್ರಾಹಕನಾಗಿ ಹೋಗಿದ್ದೆ. ಎಲ್ಲ ಚೈನೀಸು, ನಾರ್ತು, ಚಾಟ್ಸು, ಸೌತ್ ಇಂಡಿಯನ್ ಫುಡ್ಡು, ಸೌತ್ ಇಂಡಿಯನ್ ಮೀಲ್ಸು, ನಾರ್ತ್ ಇಂಡಿಯನ್ ಮೀಲ್ಸ್ ಎಲ್ಲದೂ ಇರ್ತದೆ. ಆದರೆ ಆ ಟೇಸ್ಟನ್ನ ಇವರು ಅಷ್ಟೊಂದು ಹೋಟ್ಲುಗಳಾದರೂ ಕೂಡ ಅದನ್ನು ಮೇಂಟೈನ್ ಮಾಡಿದ್ದಾರಲ್ಲ, ಅದು ಏನು ಗುಟ್ಟು ಏನು ಕೇಳಿದರೆ, ಇವತ್ತು ಹೋಟೆಲ್ ಮಾಲೀಕರು ಹೋಟ್ಲಿಗೆ ಬಂದರೆ ಕಿಚನ್ ನೋಡಬೇಕು ಫಸ್ಟು. ಕಿಚನ್ನಲ್ಲಿ ಹೇಗಿದೆ, ಫುಡ್ ಹೇಗೆ ತಯಾರು ಮಾಡ್ತಾ ಇದ್ದಾರೆ, ಅವ್ರು ಏನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಯಾಕಂದರೆ ಸ್ಕಿಲ್ಡ್ ಎಂಪ್ಲಾಯೀಸ್ ಬರ್ತಾಯಿಲ್ಲ, ಅದು ಮೊದಲೇ ಹೇಳಿದ್ದೆ ನಾನು. ಅವರು ತಯಾರು ಮಾಡೋದ್ರಲ್ಲಿ ಏನು ಮಿಸ್ಟೇಕ್, ಯಾಕಂದರೆ ನಮಗೆ ಗೊತ್ತಿರಬೇಕದು. ನಮಗೆ ಮಾಡಲಿಕ್ಕೆ ಗೊತ್ತಿಲ್ಲ ಹೋದ್ರೆ ರುಚಿಗೆ ಗೊತ್ತಿರಬೇಕು ಹೋಟ್ಲ್ ಮಾಲೀಕರಿಗೆ. ಅದನ್ನು ನಾವು ಹೋಟೆಲ್ಗಳಲ್ಲಿ ಕಂಡುಹಿಡಿಬೇಕು. ಏನು ಮಿಸ್ಟೇಕ್ ಮಾಡ್ತಾಯಿದ್ದಾರೆ ನಮ್ಮ ಕೆಲಸಗಾರರು, ಅವ್ರಿಗೆ ಅದನ್ನು ನಾವು ಈ ಥರ ಮಾಡು ಇದನ್ನು ಅಂತ ಹೇಳಿಕೊಡ್ಬೇಕು. ಹೇಳಿಕೊಟ್ರೆ ಅದು ಅವರು ಅದೇ ಥರ ಮಾಡ್ತಾರೆ ಮತ್ತು ನೆಕ್ಸ್ಟ್ ಡೇ. ಮಿಸ್ಟೇಕ್ಸ್ ಹಾಗೇ ನಾವು ಅದನ್ನು ಕಿಚನ್ನಲ್ಲಿ ಹೋಗದೆ ನೋಡದೆ ಮಾಡದೆ ಬಿಟ್ಟರೆ ಅದನ್ನು ಹಾಗೆ ಬೆಳ್ಕೊಂಡು ಹೋಗುತ್ತೆ. ಅದರಿಂದ ಗ್ರಾಹಕರ ಸಂಖ್ಯೆ ಕಮ್ಮಿ ಆಗುತ್ತೆ. ಯಾವುದೇ ಇದು ಫುಡ್ಡು ಇರಲಿ, ಕ್ವಾಲಿಟಿ, ಕ್ವಾಂಟಿಟಿ, ಟೇಸ್ಟು, ಹೈಜಾನಿಕ್ ಇದೆಲ್ಲ ಇಂಪಾರ್ಟೆಂಟ್. ಅದು ಇದ್ದರೆ ಅದು ಎಷ್ಟು ಇದ್ಬಿಟ್ರೆ ಆ ಹೋಟ್ಲು ಸಕ್ಸಸ್ ಆಗುತ್ತೆ ಯಾವಾಗಲೂ. No reason for success of the hotels. There is one sector, outdoor catering is there. ಅದನ್ನು ರೀಚ್ ಮಾಡಬೇಕು ನಾವು. ಸೈಡ್ ಬಿಸ್ನೆಸ್ ಆಗಿ ಅದಕ್ಕೂ ಒಂದು ಇಂಪಾರ್ಟೆನ್ಸ್ ಕೊಟ್ಟರೆ
ಖಂಡಿತ ಕೆಲವು ಕಡೆ ಗ್ರಾಹಕರು ಇಲ್ಲದ ಜಾಗದಲ್ಲೂ ಹೋಟ್ಲು ಚೆನ್ನಾಗಿ ನಡೀತಾ ಇರುತ್ತೆ. ಬಿಕಾಸ್ ವೆರಿ ಬಿಗ್ ವಾಸ್ಟ್ ಏರಿಯಾ ಇದೆ. 20 lakhs IT ಪ್ರೊಫೆಷನಲ್ಸ್ ಇದ್ದಾರೆ ಬೆಂಗಳೂರಿನಲ್ಲಿ. ಅವರಿಗೆಲ್ಲ ಕ್ಯಾಟ್ರ್ ಮಾಡುವವರು ನಮ್ಮ ಹೋಟ್ಲಿನವರೇ. ಬಹಳಷ್ಟು ಜನ ಬೋತ್ ಪೇರೆಂಟ್ಸ್ ಆರ್ ವರ್ಕಿಂಗ್ ಇರ್ತಾರೆ. ಸೊ ನಮಗೆ ಔಟ್ಡೋರ್ ಕ್ಯಾಟ್ರಿಂಗ್ನಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಇದೆ. ಅದನ್ನು ವಿಷನ್ನಲ್ಲಿ ತಗೊಂಡಾಗ ಭಾಳಷ್ಟು ಹೋಟೆಲ್ನವರು ಅದರ ಬಗ್ಗೆ ಕನ್ಸಿಡರ್ ಮಾಡೋದಿಲ್ಲ. ಒಂದೇ ಕಡೆ ಕೆಲವರಿಗೆ ಮಾತ್ರ ಹೋಗ್ತಾ ಇರುತ್ತೆ. ಕೆಲವರು ಅದರ ಬಗ್ಗೆ ಎಷ್ಟು ಇನ್ನೂ ವೆಂಚರ್ ಮಾಡಿಲ್ಲ. ಅದರ ಜೊತೆಗೆ ಈಗಿನ ಜಾಗದಲ್ಲಿ ಭಾಳಷ್ಟು IT ಪ್ರೊಫೆಷನಲ್ ಕೋವಿಡ್ ಆದಮೇಲೆ ನನ್ನ ಗೊತ್ತಿಗೆ ಸುಮಾರು 600 ಜನ IT ಪ್ರೊಫೆಷನಲ್ಸ್ ಕೆಲಸ ಬಿಟ್ಬಿಟ್ಟು ಹೋಟೆಲ್ಗಳನ್ನು ಮಾಡಿದ್ದಾರೆ ಬೆಂಗಳೂರು. ನಾನೇ ಹೋಟೆಲ್ ಓಪನಿಂಗಿಗೆ ಹೋಗಿದ್ದೆ. ಅವರ ಸಕ್ಸಸ್ಸಿಗೆ ರೇಟು ಫುಡ್ ಇನ್ಫ್ಲುಯೆನ್ಸರ್. ನಾವು ಸೋಷಿಯಲ್ ಮೀಡಿಯಾವನ್ನು ತುಂಬ ಉಪಯೋಗಿಸಬೇಕು. ಭಾಳಷ್ಟು ಹಳೆ ಹೋಟೆಲ್ಗಳು ಸೋಷಿಯಲ್ ಮೀಡಿಯಾದ ಬಗ್ಗೆ ಇನ್ನೂ ಹೆಚ್ಚಿಗೆ ಗಮನ ಹರಿಸಿಲ್ಲ. ಸೋಷಿಯಲ್ ಮೀಡಿಯಾ ಭಾಳ ಇಂಪಾರ್ಟೆನ್ಸ್ ಕೊಡ್ತದೆ. ಫುಡ್ ಇನ್ಫ್ಲುಯೆನ್ಸರ್ ಆರ್ ದ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್. ಇವತ್ತು ಬಹಳಷ್ಟು ಹೋಟೆಲ್ಗಳ ಸಕ್ಸಸ್ಸಿಗೆ ಅವರೊಂದು ಪ್ರಮುಖ ಪಾತ್ರ ಆಗ್ತಾರೆ. ಅವರನ್ನು ಉಪಯೋಗಿಸುವಂಥ ಕ್ರಮ ಎಲ್ಲ ಹೋಟೆಲ್ನವರು ಪ್ರಾರಂಭಿಸಬೇಕು. ಸೊ ಅಂದರೆ ಈಗ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ನು ಮತ್ತು ಈ ಡಿಜಿಟಲ್ ಪ್ರೆಸೆನ್ಸು ತುಂಬ ಜಾಸ್ತಿ ಆಗಿದೆ. ಸೊ ಅದು ತುಂಬ ಉಪಯುಕ್ತವಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಬಟ್ ಹಳೆ ಸ್ಕೂಲ್ ಇರೋರು ಅದನ್ನು ಒಪ್ಕೊಳ್ಳೋಕ್ಕೆ ತಯಾರಿಲ್ವಲ್ಲ, ಅವ್ರಿಗೇನು ಹೇಳ್ತೀರಾ ನೀವು? ಹೌದು, ಅವರಿಗೆ ನಾನು ಹೇಳ್ತಾ ಇರೋದು, ಕೆಲವರು ಸ್ವಿಗ್ಗಿ ಝೊಮ್ಯಾಟೋಕ್ಕೂ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ನಮ್ಗೆ ಬೇಡ ಸ್ವಿಗ್ಗಿ ಝೊಮ್ಯಾಟೊ, ಅವ್ನು ಲೆಕ್ಕಾಚಾರ ತಗೊಳ್ಳಿಲ್ಲ. ದಟ್ ಮೀನ್ಸ್ ಅವ್ರ ಹತ್ರ ಲೆಕ್ಕಾಚಾರ ಕರೆಕ್ಟ್ ಇದ್ದರೆ ತಗೊಳ್ಬೋದು. ದೇರ್ ಆರ್ ಲಾಟ್ ಆಫ್ ಸಾಫ್ಟ್ವೇರ್ಸ್, ಪೆಟ್ ಪೂಜ್ ಆಗಲಿ ಇನ್ನೊಂದಾಗಲಿ ಸಾಫ್ಟ್ವೇರ್ಗಳಿದೆ. ಅದಕ್ಕೂ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ನಮಗೆ ಬೇಡ, ನಮಗೆ ಸಾಕು ನಮ್ಮ ಕಸ್ಟಮರೇ. ಆ ವಿಷನನ್ನು ಬಿಟ್ಟು ಫುಡ್ ಇನ್ಫ್ಲುಯೆನ್ಸರ್ ಎಲ್ಲೆಲ್ಲಿ ಬೇಕಾಗತ್ತೆ ಅದನ್ನು ಮಾಡಿದರೆ ಖಂಡಿತ ಅವರ ಮೊದಲಾಗಿದ್ದ ಬಿಸ್ನೆಸ್ಗಿಂತ ಪರ್ಸೆಂಟೇಜ್ ವೈಸ್ ಇನ್ಕ್ರೀಸಸ್. ಯಾಕಂದರೆ ನಮ್ಮದು ಬಿಸ್ನೆಸ್ಸು ಮಿನಿಮಮ್ ಎವ್ರಿ ಇಯರ್ 15% ಇನ್ಕ್ರೀಸ್ ಆಗಲೇಬೇಕು ವರ್ಷದಿಂದ ವರ್ಷಕ್ಕೆ. ಯಾಕಂದರೆ ನಮ್ಮ ಬಾಡಿಗೆ ಹೆಚ್ಚಿಗೆ ಆಗ್ತದೆ, ಕಾರ್ಮಿಕರ ಸಂಬಳ ಹೆಚ್ಚಿಗೆ ಆಗ್ತದೆ, ಇತರ ಖರ್ಚುಗಳು, ಲೈಟ್ ಬಿಲ್ಗಳು ಇದೆಲ್ಲ ಹೆಚ್ಚಿಗೆ ಆಗ್ತಾ ಇರುತ್ತೆ. ಆವಾಗ ನಮ್ಮ ವಿಷನ್ ಕೂಡ ಅದೇ ರೀತಿ ಇರಬೇಕು. ವಿ ಹ್ಯಾವ್ ಟು ಗ್ರೋ. ಆವಾಗಲೇ ನಮ್ಮ ಮಕ್ಕಳು ಕೂಡ ನಮ್ಮ ಬಿಸ್ನೆಸ್ಗೆ ಬರ್ತಾರೆ. ಇಲ್ಲದ್ರೆ ನಮ್ಮ ಅಪ್ಪ ಮಾತ್ರ ಮಾಡ್ತಾರೆ, ನಮ್ಮ ಮಕ್ಕಳು ಕೂಡ ಬರೋದಕ್ಕೆ ಹಿಂಜರಿತಾರೆ. ನಾನೇ ಒಂದು ಎಕ್ಸಾಂಪಲ್, ನಮ್ಮ ವಿಷನ್ ಮುಂದೆ ಬರ್ತಾ ಇದ್ದೆ. ನನ್ನ ಮಗಳು ಬ್ಯಾಂಕಲ್ಲಿದ್ದ ಮ್ಯಾನೇಜರನ್ನು ನಾನು ತಂದೆ ನಮ್ಮ ಕೆಲಸಕ್ಕೆ. ಯಾಕಂದರೆ ವಿಷನ್ ಆಗಿರಬೇಕು, ನಾವು ಓಪನ್ ಆಗಿರಬೇಕು, ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಅಳವಡಿಸಿಕೊಂಡಲ್ಲಿ ಖಂಡಿತ ಸಕ್ಸಸ್ ಈಸ್ ದೇರ್. ಇದು ಒಂದೇ ಬಿಸ್ನೆಸ್ಸು, ಯು ಕ್ಯಾನ್ ಸಿ ದ ಪ್ರಾಫಿಟ್ ಎವ್ರಿ ಡೇ. P&L ಅಕೌಂಟ್ ನಿಮಗೆ ಬೇರೆ ಯಾವ ಬಿಸ್ನೆಸ್ನಲ್ಲಿಯೂ ಡೈಲಿ ತೆಗಿಲಿಕ್ಕಾಗಲ್ಲ ಅಥವಾ ಮಂತ್ಲಿ ತೆಗಿಲಿಕ್ಕಾಗಲ್ಲ. ಹೋಟ್ಲ್ ಬಿಸ್ನೆಸ್ ಇಸ್ ದ ಓನ್ಲಿ ಥಿಂಗ್. ಇಷ್ಟು ಲಾಭ ಆಯಿತು, ಇಷ್ಟು ನಷ್ಟ ಆಯಿತು ಅಂತ ಯು ಕ್ಯಾನ್ ಟೇಕ್ ಇಫ್ ಯು ಆರ್ ಗುಡ್. ಅದೇ ಪ್ರಶ್ನೆ ನೀವು ಹೇಳಿದ ಇಂದಿರಾ ಕ್ಯಾಂಟೀನ್ ಈ ಥರದ್ದೆಲ್ಲ ಸರ್ಕಾರನೇ ಶುರು ಮಾಡ್ತಾ ಇದೆ. 5 ರೂಪಾಯಿ ತಿಂಡಿ ಕೊಡ್ತಾರೆ, 10 ರೂಪಾಯಿ ತಿಂಡಿ. ಸಂತೋಷ ಕೊಡ್ಲಿ, ಬಡವರಿಗೆ ದೃಷ್ಟಿಯಿಂದ ಮಾಡಿದ್ದಾರೆ. ಅಫೆಕ್ಟ್ ಯುವರ್ ಬಿಸ್ನೆಸ್. ದಟ್ ವಿಲ್ ನೋಡಿ. ಒಂದೇ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಭಾರತ ದೇಶದಲ್ಲಿ ಒಂದು 130 ಕೋಟಿ ಜನಸಂಖ್ಯೆ ಇದೆ. ಬೆಂಗಳೂರಿನಲ್ಲಿ 1.5 ಕೋಟಿ ಜನಸಂಖ್ಯೆ ಇದೆ. ಯಾವುದೇ ಕಾರಣಕ್ಕೂ ನಮಗೆ ವ್ಯಾಪಾರಕ್ಕೆ ಕಮ್ಮಿ ಆಗಲ್ಲ. ನಮ್ಮ ಇದಕ್ಕೆ ನಮ್ಮ ಒಂದು ಹೋಟೆಲ್ಗೆ ನಮಗೆ ಬೇಕಾದಷ್ಟು ಗ್ರಾಹಕರು ಬಂದೇ ಬರ್ತಾರೆ. ಎಲ್ಲರೂ ಬಂದ್ಬಿಟ್ರೆ ನಮಗೆ ಕೇಟರ್ ಮಾಡೋಕ್ಕಾಗಲ್ಲ, ನಮಗೆ ಕೈಕಾಲು ಬಿದ್ದೋಗುತ್ತೆ. ಅಷ್ಟೊಂದು ಜನಸಂಖ್ಯೆ ಇದೆ, ಭಾಳ ಅಡ್ವಾಂಟೇಜ್ ಇದೆ. ಜಾಸ್ತಿ ಜನಗಳಾಗುತ್ತೆ ಆ ಥರ ಬಂದವಾಗ ನಮ್ಮ ಹೋಟೆಲ್ ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗುತ್ತೆ. ಹೌದಾ? ಫುಡ್ ಹ್ಯಾಬಿಟ್ ಜಾಸ್ತಿ ಆಗುತ್ತೆ ಆ ಥರ ತಿನ್ನೋದು. ಇಲ್ಲ, ಇಂದಿರಾ ಕ್ಯಾಂಟೀನ್ ಬರುವ ಜನನೇ ಬೇರೆ. ಯಾವ್ದಾರೇ ಇರಲಿ, ಯಾವ್ದಾರು ಇರಲಿ ಸರ್, ಹೊರಗಡೆ ಫುಡ್ ತಿನ್ನೋ ಹ್ಯಾಬಿಟ್ಗಳಲ್ಲಿ ಜಾಸ್ತಿ ಆಗುತ್ತೋ ಆಮೇಲೆ ಅವ್ರವ್ರ ಶೇರಿಂಗ್ ಮಾರ್ಕೆಟ್ನಲ್ಲಿ ಯಾರು ಚೆನ್ನಾಗಿ ಕೊಡ್ತಾರೋ ಅವ್ರ ಹತ್ರ ಬರ್ತಾರೆ. ಇಂದಿರಾ ಕ್ಯಾಂಟೀನ್ is a big challenge to the street side vendors, not hoteliers. Restaurants ಗೆ ಅದು ಮಾರಕ ಅಲ್ಲ. ಇನ್ನು ಸ್ಟ್ರೀಟ್ ಸೈಡ್ ಫುಡ್ ವೆಂಡರ್ಸ್ ಗೆ ಮಾರಕ. ಸೆಕ್ಟರ್ ಲೇಬರ್ಸ್ ಗೆ ಅವ್ರಿಗೆ ಒಳ್ಳೆದಾಗಿ ಮನೆಯಲ್ಲಿ ಅಡಿಗೆ ಮಾಡಬೇಕಾಗಿಲ್ಲ, ಅವರು ಬಂದು ತಿಂತಾರೆ. ಬಹಳ ಜನಕ್ಕೆ ತಮ್ಮ ಪ್ರೊಫೆಷನ್ ಬಿಟ್ಟು, ಫಾರ್ ಎಕ್ಸಾಂಪಲ್ ನೀವೇ ಹೇಳಿದ್ರಿ IT ಪ್ರೊಫೆಷನಿಂದ ಬಿಟ್ಟು ಇಲ್ಲಿ ಬಂದವರು ಅಂತ. ಅಂದರೆ ತಮ್ಮ ಪ್ರೊಫೆಷನ್ನ ಬಿಟ್ಟು ಹೋಟೆಲ್ ಬಿಸ್ನೆಸ್ಗೆ ಬರಬೇಕು, ರೆಸ್ಟೋರೆಂಟ್ ಬಿಸ್ನೆಸ್ಗೆ ಬರಬೇಕು ಅಂತ ಭಾಳ ಜನ ಅಂದ್ಕೊಳ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಮಿನಿಮಮ್ ಬಡ್ಜೆಟ್ ಎಷ್ಟು ಬೇಕಾಗತ್ತೆ ಒಂದು ಹೋಟೆಲ್ ಮಾಡೋದಕ್ಕೆ ನಿಮ್ಮ ಪ್ರಕಾರ? ಈ ಪ್ರಶ್ನೆ ತುಂಬ ಜನ ನಮ್ಮ ಹತ್ರ ಕೇಳಿದ್ದಾರೆ, ಹೋಟ್ಲಿಗೆ ಬಂದು ಕೇಳ್ತಾ ಇದ್ದಾರೆ. ಹೋಟ್ಲ್ ಮಾಡ್ಬೇಕಾದ್ರೆ ಹಣ ಎಷ್ಟು ಬೇಕು ಸರ್, ಮತ್ತು ವ್ಯಾಪಾರ ಎಷ್ಟಾಗುತ್ತೆ ಸರ್, ಲಾಭ ಎಷ್ಟು ಬರುತ್ತೆ ಸರ್, ಇದನ್ನೆಲ್ಲ ಕೇಳ್ತಾರೆ ನಮ್ಮ ಹತ್ರ ಬಂದ್ಕೊಂಡು. ಆದರೆ ನಾವು ಹೇಳೋದಷ್ಟೇ, ನೀನು ಯಾವ ಸ್ಟೇಜ್ನಲ್ಲಿ ಹೋಟ್ಲ್ ಉದ್ಯಮಕ್ಕೆ ಬರ್ತೀಯ, ಈಗ ಬರ್ತಾ ಇದೆಯಾ, ಇದುವರೆಗೂ ಅನುಭವ ಇದೆಯಾ, ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ? ನೋಡಿ, ನಾವೆಲ್ಲ ಬಾಲ್ಯದಿಂದ ಹೋಟ್ಲ್ ಉದ್ಯಮಕ್ಕೆ ಬಂದವರು, ನಮಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಆದ್ದರಿಂದ ಹೀಗೆ ಇರಬೇಕು ಅನ್ನೋದು ಒಂದು ನಮ್ಮ ಒಂದು ಸಿದ್ಧಾಂತ ಇರುತ್ತೆ.
ಅದ್ರ ಪ್ರಕಾರ ಹೋಗ್ತೇವೆ. ಪ್ರಮುಖವಾಗಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಕೇಳಿದ್ರಿ. ಇನ್ವೆಸ್ಟ್ಮೆಂಟು ನಾವು ನಮ್ಮಲ್ಲಿ ಒಂದು ವಿಚಾರಿಸ್ತಾರೆ ಐ ಟಿ ಕಂಪ್ನಿಯಾಗಿ ಬರುವಾಗ. ಇವಾಗ ಹೊಸ ಟ್ರೆಂಡ್ ಶುರು ಆಗಿದೆ. ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಚೆನ್ನಾಗಿ ಮಾಡುವಂಥದ್ದು. ಫಾಲ್ಸ್ ಸೀಲಿಂಗ್ ಇಲ್ಲದಿರುವುದು, ಅನವಶ್ಯಕವಾಗಿ ಫಾಲ್ಸ್ ಸೀಲಿಂಗ್ ಆಗ್ತಾರೆ, ಅಲ್ಲಿ ಜಿರಳೆಗಳು ಇಲಿಗಳು ಜಾಸ್ತಿ ಆಗ್ತದೆ. ಆ ಟ್ರೆಂಡ್ ಕಡಿಮೆ ಆಗಬೇಕು. ಅನವಶ್ಯಕವಾಗಿ ಬಹುದೊಡ್ಡ ಬೋರ್ಡ್ ಹಾಕೋದು, ಅದಕ್ಕೆ ಒಂದಷ್ಟು ಲೈಟಿಂಗ್ ಖರ್ಚು ಮಾಡೋದು, ಓವರ್ ಲೈಟಿಂಗ್ ಇನ್ಸೈಡ್ ಲೈಟಿಂಗ್ ಮಾಡೋದು, ಇದನ್ನೆಲ್ಲ ಕಡಿಮೆ ಮಾಡಿ ಮಧ್ಯಮ ಇನ್ವೆಸ್ಟ್ಮೆಂಟಲ್ಲಿ ಒಳ್ಳೆ ಹೋಟೆಲ್ಗಳು ಪ್ರಾರಂಭ ಆಗಿದೆ. ಬಹಳಷ್ಟು ಹೋಟೆಲ್ಗಳು ನೀವು ಐ ಟಿ ಪಾರ್ಕ್ ಆಚೆ ಕಡೆ ಎಲ್ಲ ಹೋದಾಗ ಬಹಳಷ್ಟು ಆ ಥರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಪ್ರಾರಂಭ ಆಗಿದೆ. ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಿ ಸೂಕ್ತವಾಗಿ ನೀಟಾಗಿರ್ತದೆ. ನಮಗೆ ಮುಖ್ಯವಾಗಿ ಇನ್ವೆಸ್ಟ್ ಮಾಡಬೇಕಾದ್ರೆ ಒಳ್ಳೆ ಶುಚಿತ್ವವಾದ ವಾಶ್ರೂಮ್, ಹ್ಯಾಂಡ್ ವಾಶು, ಒಳಗಡೆ ಇರುವಂಥ ಟಾಯ್ಲೆಟು, ಇದೆಲ್ಲ ಶುಚಿತ್ವವಾಗಿರಬೇಕು. ಕಿಚನ್ ಬಗ್ಗೆ ಮತ್ತು ಒಳ್ಳೆ ಹೊಸ ಇಕ್ವಿಪ್ಮೆಂಟ್ಗಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಸುಮ್ಮನೆ ಇಂಟೀರಿಯರ್ಸ್ ಮಾಡೋದು, ಒಂದಷ್ಟು ಇಂಟೀರಿಯರ್ಸ್ಗೆ ದುಡ್ಡು ಕೊಡೋದು, ಮೇಲ್ಗಡೆ ಫಾಲ್ ಸೀಲಿಂಗ್ ಬೋರ್ಡು, ಇದೆಲ್ಲ ಕಡಿಮೆ ಮಾಡಿದಾಗ ಅದು ಗ್ರಾಹಕರು ಕೂಡ ಮೆಚ್ತಾರೆ. ಇಂದಿನ ಇದರಲ್ಲಿ ಬಹಳಷ್ಟು ಜನ ಅದನ್ನು ಮೆಚ್ತಾರೆ. ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. ಕಾಂತಿ ಸ್ವೀಟ್ಸ್ ಅಂತ ಒಂದು ನಮ್ಮ ಬೆಂಗಳೂರಿನಲ್ಲಿ ಸುಮಾರು 90 ಶಾಪ್ಸ್ ಇದೆ. ವೆರಿ ಸಿಂಪಲ್ ಮೇನ್. ಅವರಷ್ಟು ಶಾಪ್ಸ್ ಯಾರಿಗೂ ಮಾಡಲಿಕ್ಕಾಗಿಲ್ಲ. ಯಾಕಂದರೆ ಅವರು ಭಾಳ ಶಿಸ್ತಾಗಿ ಸಿಂಪಲಾಗಿ ಮಾಡ್ತಾರೆ. ಅವರಿಗೂ ಗ್ರಾಹಕರು ಬರ್ತಾರೆ, ಅವರದೇ ಆದಂಥ ಗ್ರಾಹಕರು ಬರ್ತಾರೆ. ಆ ರೀತಿಯಾಗಿ ತುಂಬ ಜಾಸ್ತಿ ಶಾಪ್ಸ್ಗಳನ್ನು ಮಾಡ್ಬೋದು. ಕಾಸ್ಟ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗುತ್ತೆ, ಬ್ಯಾಂಕ್ ಲೋನ್ ಕಮ್ಮಿ ಆಗುತ್ತೆ. ಈ ರೀತಿಯಾದಂಥ ಪ್ರವೃತ್ತಿ ಈಗ ತಾನೇ ಪ್ರಾರಂಭ ಆಗಿದೆ. ಭಾಳಷ್ಟು ಬೆಂಗಳೂರಿನಲ್ಲಿರುವಂಥ ಪಬ್ಗಳಲ್ಲೆಲ್ಲ ಪ್ರಾರಂಭ ಆಗಿದೆ. ಸಿಂಪಲ್ ಸಿಟ್ಟಿಂಗ್ ಗಾರ್ಡನ್ನಲ್ಲಿ ಉದ್ದಕ್ಕೆ ಕುಡಿಸ್ಬಿಡೋದು, ಬೆಂಚಸ್ ಹಾಕಿ ಕುಡಿಸ್ತಾರೆ. ಇದೆಲ್ಲ ಪ್ರಾರಂಭ ಆಗಿದ್ದು ಒಂದು ನ್ಯೂ ಟ್ರೆಂಡ್. ಹೊಸ ಜನ ಕೂಡ ಇದನ್ನು ಲೈಕ್ ಮಾಡ್ತಾರೆ, ಯಂಗ್ಸ್ಟರ್ಸ್ ಕೂಡ ಲೈಕ್ ಮಾಡ್ತಾರೆ. ಅನಗತ್ಯವಾದಂಥ ಓಲ್ಡ್ ಚೇರ್ಸ್ ಹಾಕಿ ಕುಡಿಸ್ತಾರೆ, ಯಾವುದು ಭತ್ತದ ಚೇರ್ ಹಾಕಿ ಕುಡಿಸ್ತಾರೆ. ಅಂಥದ್ದು ಟ್ರೆಂಡ್ ಬರ್ತಾ ಇದೆ. ಅದನ್ನು ಜನಗಳು ಲೈಕ್ ಮಾಡ್ತಾರೆ. ಅಲ್ಲಿಗೆ ಗ್ರಾಹಕರು ಕೂಡ ಹೆಚ್ಚಿಗೆ ಹೋಗ್ತಾರೆ. ಫ್ಲೋರಿಂಗ್ ಕೂಡ ಇಲ್ಲದಂಥ, ಮೊನ್ನೆ ಒಂದು ಹೋಟ್ಲಿಗೆ ಹೋದ್ರೆ ಫ್ಲೋರಿಂಗ್ ಕೂಡ ಇಲ್ಲ, ಬರೀ ಜೆಲ್ಲಿ ಹಾಕಿದ್ದಾರೆ. ನೆಲದಲ್ಲಿ ಜೆಲ್ಲಿ ಹಾಕಿದರೆ ಅದರ ಮೇಲೆ ಟೇಬಲ್ ಚೇರ್ ಹಾಕಿದ್ರು. ಭಾಳ ಚೆನ್ನಾಗಿತ್ತು. ಇಟ್ ಲುಕ್ಸ್ ಬಿ ಗುಡ್. ನನಗೆ ಅದನ್ನು ಅಪ್ರಿಸಿಯೇಟ್ ಮಾಡಿದೆ. ನಿಮ್ಮ ಪ್ರಶ್ನೆ ನೋಡಿ ಎಷ್ಟು ಬೇಕಾಗತ್ತೆ ಅಂತ. ಅದಕ್ಕೆ ನನ್ನ ಉತ್ತರ ಏನಂದರೆ, ಎಷ್ಟು ಬೇಕಾಗತ್ತೆ ಅನ್ನೋದು ಮಾತ್ರ ಉತ್ತರ. ಫಸ್ಟು ನಾವು ಅವ್ರು ಬಂದವರಿಗೆ ಕ್ವಶನ್ ನಂಬರ್ 1, ನಿನ್ನ ಮೆನು ತೊಗೊಂಬಾರಪ್ಪ, ನೀನು ಎಷ್ಟು ಜಾಗದಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ಯಾ, ಯಾವ ಏರಿಯಲ್ಲಿ ಮಾಡ್ಕೊಬಾರ್ದು ಅಂದ್ಕೊಂಡಿದ್ದೆ. ಇದು 3 ಡಿಪೆಂಡ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಮೇಲೆ. ಒಂದು ಮೆನು ಮೇಲೆ ಕಿಚನ್ ಎಕ್ವಿಪ್ಮೆಂಟು, ಏರಿಯಾ ಎಷ್ಟು ಬೇಕು ಅಂತ. ಅದಾದಮೇಲೆ ನೀವು ಯಾವ ಏರಿಯಲ್ಲಿ ಮಾಡಬೇಕು ಅಲ್ಲಿ ರಿಯಲ್ ಎಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು 3 ಬಂದರೆ ನೀವು 75% ಮಾಹಿತಿನ ಕೊಡ್ಬೋದು. ಆಮೇಲೆ ಇವ್ರು ಹೇಳಿದಾಗ ಹೆಚ್ಚು ಕಡಿಮೆ ಆಗೋದ್ರ ಬಗ್ಗೆ ಮತ್ತೆ ಅದು ಬೇರೆ ನೆಕ್ಸ್ಟ್ ವಿಚಾರ. ಅದು ಇಂಟೀರಿಯರು ಏನು ಬೇಕು ಏನು ಬೇಡ, ಅದರಲ್ಲಿ ಬೇಕಾದಷ್ಟು. ಇವತ್ತು ನನ್ನ ಹತ್ರ ಕೇಳಿ, ನೋಡಪ್ಪ ನೀವು ಎಂಟ್ರಿ ಲೆವೆಲ್ಲ ಇವರು ಬ್ರಾಹ್ಮಣರಿಗೆ ಹಾಕಬೇಕು ಅಂತ ನೋಡ್ಕೊಂಬನ್ನಿ, ಆಮೇಲೆ ಶಂಕರನಾರಾಯಣ ಕ್ಯಾಂಟೀನ್ ನೋಡ್ಕೊಂಬನ್ನಿ, ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ನೀವು ಎಂಟ್ರಿ ಲೆವೆಲ್ ಅಂದರೆ ಆ ಥರ ಮಾಡೆಲನ್ನು ಹೋಗೋದು ಒಳ್ಳೆಯದು, ಸಿಂಪಲ್. ಆದರೆ ರುಚಿ ಕೂಡ ಜವಾಬ್ದಾರಿ ನಿನಗಿರಬೇಕು, ಶ್ರದ್ಧೆ ನೀನು ಮಾಡೋಂಗಿರಬೇಕು. ಆಮೇಲೆ ನೀನು ನೆಕ್ಸ್ಟ್ ಲೆವೆಲ್ಗೆ ಏನು ಬೇಕಾದ್ರೆ ಮತ್ತೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಫಸ್ಟು ಬಜೆಟಲ್ಲಿ ಮಾಡಬೇಕಾ ಈ ರೀತಿ, ಎಷ್ಟರಲ್ಲಿ ಮಾಡಬೇಕಾ ಮೆನ್ಯೂ, 25 ಮೆನು ನಾನು ಚಾರ್ಟು ಮಾಡಬೇಕು, 4 ರೋಡಿ ಮಾಡಿ ಎಲ್ಲರೂ ಬೇಕಂದ್ರೆ ಆಟೋಮೆಟಿಕ್ಕಾಗಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಅದಕ್ಕೆ ನನ್ನ ಹತ್ರ ತುಂಬ ಜನ ಬರ್ತಾರೆ. ನಾನು ಅದೇ ಅವ್ರ ಹತ್ರ ಕೊಡು, ತೊಗೊಂಬನ್ನಿ ಮೆನು ತೊಗೊಂಬನ್ನಿ, ನನಗೆ ಎಷ್ಟು ಜಾಗ ಬೇಕಾಗುತ್ತೆ, ಏನು ಬೇಕಾದ್ರೆ ನಾನು ಒಂದು ಅಂದಾಜು ಹೇಳ್ತೀನಿ, ಅದ್ರ ಬೇಕಾದ್ರೆ ನಿಮ್ಮ ಬಜೆಟಿಂದ ಶುರು ಮಾಡಿ. ಆಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಂಡು ನಿಮ್ಮ ಇಂಟೀರಿಯರ್, ನಿಮ್ಮ ಆಲೋಚನೆ ನಿಮ್ಮ ಇರ್ತಕ್ಕಂತೆ ಅಂತ. ಅಡ್ರೆಸ್ ನೀವು ಹೇಳಿದ್ರಿ ಕಾಂತಿ ಸ್ವೀಟ್ಸಿನ ಎಕ್ಸಾಂಪಲ್ ಕೊಟ್ರಿ ನೀವು. ನಾನು ಅದೇ ಥರದ್ದು ಒಂದು ಪ್ರಶ್ನೆ, ನೀವು 5 ವರ್ಷದಲ್ಲಿ 35 ಔಟ್ಲೆಟ್ಗಳನ್ನು ಶುರು ಮಾಡಿದ್ದೀರಾ. ಒಂದು ಹೋಟೆಲ್ ಉದ್ಯಮದಲ್ಲಿ ಒಂದು ಹೋಟೆಲ್ ಸಕ್ಸಸ್ ಆದಮೇಲೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದರೆ ಎಷ್ಟು ವರ್ಷ ಕಾಯಬೇಕು ಮತ್ತು ಎಷ್ಟು ಅನುಭವ ಬೇಕು ಅದಕ್ಕೆ? ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅದಕ್ಕೇನು ಟೈಮ್ ಏನಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಎಂಟರ್ಪ್ರಿನರ್. ಅವ್ರಿಗೆ ಅನುಭವ ಇದ್ದರೆ ಅದಕ್ಕೆ ಪ್ರಾಪರ್ ಟೀಮ್ ಇಟ್ಕೋಬೇಕಾಗುತ್ತೆ. ಪ್ರಾಪರ್ ಟೀಮ್ ಇಟ್ಕೊಂಡು ಇದು ಐಡಿಯಾಸ್ನೆಲ್ಲ ಫಸ್ಟ್ ಇದು ಮಾಡ್ಕೋಬೇಕಾಗುತ್ತೆ. ನಮ್ಮ ವಿಷನ್ ಇರಬೇಕು, ನಾವು ಎಷ್ಟು ವರ್ಷದಲ್ಲಿ ಎಷ್ಟು ಬ್ರಾಂಚಸ್ ಮಾಡಬೇಕು ಅಂತ ಗುರಿ. ಆಮೇಲೆ ಯಾವ್ಯಾವ ಜಾಗದಲ್ಲಿ ನಾವು ಮಾಡಬೇಕು ಅನ್ನೋದನ್ನು ಹಾಕ್ಕೋಬೇಕು. ಅದಾದಮೇಲೆ ಬಡ್ಜೆಟ್ ಮಾಡಬೇಕು, ಎಷ್ಟು ನಮಗೆ ಖರ್ಚು ವೆಚ್ಚ ತಗಲುತ್ತೆ ಅಂತ. ಆಮೇಲೆ ಅದಕ್ಕೆ ತಕ್ಕಂತೆ ಜನಗಳನ್ನ ತಗೋಬೇಕು. ಈಗ ಎಕ್ಸಾಂಪಲ್ಲು ನಾನು ಹೇಳ್ದಂಗೆ ಒಂದು ಕಾರ್ಪೊರೇಟ್ ಟೀಮ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಭಾರಿ ದೊಡ್ಡ ವಹಿವಾಟು ಮಾಡಬೇಕಾದ್ರೆ ಒಂದು ಸೆಂಟ್ರಲ್ ಆಫೀಸ್ ಮಾಡಿ ಅದರಲ್ಲಿ ಡಿಫ್ರೆಂಟ್ ಅಸೈನ್ಮೆಂಟ್ಸ್ ಕೊಡುವಂಥ ಒಂದು ವರ್ಕ್ ಫೋರ್ಸ್ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅಡ್ಮಿನಿಸ್ಟ್ರೇಟರು,
ಆಮೇಲೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರಬೇಕು, HR ಡಿಪಾರ್ಟ್ಮೆಂಟ್ ಓಪನ್ ಮಾಡಬೇಕು, ಮಾರ್ಕೆಟಿಂಗ್ ಸೆಕ್ಷನ್ ಇರಬೇಕು, ಕ್ವಾಲಿಟಿ ಕಂಟ್ರೋಲ್ ಇರಬೇಕು, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಇರಬೇಕು, ಈ ಥರ ಇಷ್ಟೆಲ್ಲ ಟ್ರೈನಿಂಗ್ ಸೆಕ್ಷನ್ ಇರಬೇಕು. ಇದೆಲ್ಲ ಮಾಡಿದವಾಗ ಅವ್ರವ್ರ ಕೆಲಸನ ಆವಾಗ ಮಾಡ್ತಾ ಹೋಗ್ತಾರೆ, ಈಸಿ ಆಗುತ್ತೆ. IT ಆ್ಯಂಡ್ BT ಸೆಕ್ಟರ್ ಇರಬೇಕು, ಯಾಕೆಂದರೆ ಒಂದು ಹೋಟೆಲ್ ಮಾಡಿದ್ರೆ ಅದಕ್ಕೆ ಬಿಲ್ಲಿಂಗ್ ಸೆಕ್ಷನ್ನು, ಸಾಫ್ಟ್ವೇರು, ಕ್ಯಾಮ್ರಾ, CC ಕ್ಯಾಮ್ರಾ ಸೆಟಪ್ ಮಾಡೋದು, ಈ ಥರದ್ದೆಲ್ಲ ಇರುತ್ತೆ. ಅದನ್ನು ನೋಡ್ಕೊಳ್ಳೋಕ್ಕೆ ಒಬ್ಬರು ಬೇಕು. ಸೊ ಈ ಥರ ಎಲ್ಲ ಮಾಡಿಬಿಟ್ರೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾರೆ. ಸೊ ಎಲ್ಲ ನಮಗೆ ಸ್ಟ್ಯಾಂಡರ್ಡ್ ಕಿಚನ್ ಲೇಔಟ್ ಒಂದು ಡಿಸೈನ್ ಇರಬೇಕು ಸ್ಟ್ಯಾಂಡರ್ಡಾಗಿ. ನಾವು ಒಂದು 2-3 ಟೈಪ್ಸ್ ಲೇಔಟ್ ಮಾಡಿ ಇಟ್ಕೊಂಡಿರ್ತೀವಿ. ಇಂಥ ಏರಿಯಾಗೆ ಈ ಥರ ಅವ್ರು ಹೇಳ್ದಂಗೆ, ಶ್ರೀನಿವಾಸರಾವ್ ಹೇಳ್ದಂಗೆ ಡಿಪೆಂಡ್ಸ್ ಆನ್ ದ ಮೆನು. ಕೆಲವು ಕಡೆ ತುಂಬ ಚಿಕ್ಕ ಏರಿಯಾ ಜಾಗ ಸಿಕ್ಕಿದ್ರೆ ಯು ಮೇ ನಾಟ್ ಡೂ ಆಲ್ ದ ಮೆನು, ಅಂದರೆ ನಾರ್ತ್ ಇಂಡಿಯನ್ನು ಎಲ್ಲ ಮಾಡದೇ ಇರ್ಬೋದು. ಯು ಮೇ ಸ್ಟಿಕ್ ಆನ್ ಟು ಓನ್ಲಿ ಸೌತ್ ಇಂಡಿಯನ್ನು. ಆವಾಗ ಏನಾಗುತ್ತೆ, ಅದಕ್ಕೆ ಕಿಚನ್ ಏರಿಯಾ ಚಿಕ್ಕದಿದ್ರು ನಾವು ಮಾಡಲಿಕ್ಕಾಗುತ್ತೆ, ಸಕ್ಸಸ್ ಮಾಡಲಿಕ್ಕಾಗುತ್ತೆ. ಸೊ ಈ ಥರ ನಾವು ಪ್ಲ್ಯಾನಿಂಗ್ ಮಾಡಿಕೊಂಡು ಆದಷ್ಟು ಬೇಗ ಮಾಡ್ಬೋದು. ಆವಾಗ ದಿಸ್ ಇಸ್ ಕಾಲ್ಡ್ ಡೂಪ್ಲಿಕೇಶನ್ ಅಂತ. ಒಂದು ಮಾಡಲ್ ಇಟ್ಕೊಂಡ್ಬಿಟ್ರೆ ಅದನ್ನೇ ನಾವು ಮಾಡ್ತಾ ಹೋಗೋದು. ಈಗ ಕಿಚನ್ ಎಕ್ವಿಪ್ಮೆಂಟು ನಮಗೆ ಏನು ಬೇಕು ಫಿಟ್ ಇನ್ ಮಾಡೋದು ಅನ್ನೋದು ನಮಗೆ ಡ್ರಾಯಿಂಗ್ ತೊಗೊಂಡ್ಬಿಟ್ರೆ ಅದನ್ನು ಫಿಟ್ ಇನ್ ಮಾಡಿಬಿಡ್ತೀವಿ. ಫಿಟ್ ಇನ್ ಮಾಡಿಬಿಟ್ಟು ಆರ್ಡ್ರ್ಗಳು ಕೊಟ್ಬಿಡ್ಬೋದು. ಆರ್ಡ್ರ್ಗಳಲ್ಲಿ ಆ ಎಕ್ವಿಪ್ಮೆಂಟ್ಗೆ ಏನು ಸ್ಪೆಸಿಫಿಕೇಷನ್ ಬೇಕು ಅನ್ನೋದು ಅವ್ರಿಗೆ ಮ್ಯಾನುಫ್ಯಾಕ್ಚರರ್ಗೆ ಗೊತ್ತಿರುತ್ತೆ. ಅದರಲ್ಲಿ 3 ಇದನ್ನು ಟೆಂಡರ್ಸ್ ಹಾಕ್ಬಿಟ್ಟು 3 ಜನನ ನಾವು ಕೊಟೇಶನ್ ತೊಗೋತೀವಿ. ಯಾಕೆಂದರೆ ಬೆಸ್ಟ್ ಪ್ರೈಸಿಂಗ್ ನಾವು ಮಾಡಬೇಕಾಗುತ್ತೆ. ಅದರಲ್ಲಿ ಯಾರು ಚೆನ್ನಾಗಿ ಕೊಡ್ತಾರೆ, ಕಮ್ಮಿ ಕೊಡ್ತಾರೆ ಹೇಳಿ ಅವ್ರ ಹತ್ರ ತಗೊಳ್ಬೇಕಾದ್ರೆ. ಇದೆಲ್ಲ ರೆಡಿ ಆದಮೇಲೆ ಆರ್ಡ್ರ್ಗಳು ಕೊಟ್ಬಿಡ್ತೀವಿ. ಈ ಹೋಟ್ಲ್ ಓಪನ್ ಆಗೋಕ್ಕೆ ಡೇಟ್ ಫಿಕ್ಸ್ ಮಾಡ್ತೀವಿ, ಇಂಥ ದಿವಸ ಪೂಜೆ, ಬ್ಯಾಕ್ವರ್ಡ್ಸ್ ವರ್ಕ್ ಮಾಡ್ಕೊಂಡು ಬರೋದು. ಆವಾಗ ಅದು ಹೋಟ್ಲ್ ಆಟೋಮೆಟಿಕಾಗಿ ಓಪನ್ ಆಗುತ್ತೆ. ಕೆಲವು ಸಲ ಒಂಚೂರು ಕನ್ಸ್ಟೆಂಟ್ ಆಗುತ್ತೆ, ಒಂದು ವಾರ ಹೆಚ್ಚು ಕಮ್ಮಿ ಆಗುತ್ತೆ. ಏನು ಹಬ್ಬಗಳ ಹರಿದಿನ ಬರುತ್ತೆ, ಅದಕ್ಕೂ ಎಲ್ಲ ನಾವು ಇದು ಮಾಡಿರ್ತೀವಿ, ಏನು ಕ್ವಾಂಟಿಫೈ ಮಾಡ್ಕೊಂಡಿರ್ತೀವಿ. ಈ ಥರ ಇಂಥದ್ದು ರಜೆ ಬರ್ಬೋದು ಒಂದು ವಾರ. ಸೊ 30 ದಿವಸ ಆಗೋದು 37 ದಿವಸ ಆ ಥರ ಹಾಕ್ಕೊಂಡಿರ್ತೀವಿ. ಅದನ್ನು ಓಪನ್ ಮಾಡ್ತೀವಿ. ಮೂಲತಃವಾಗಿ ಫಂಡಿಂಗ್ ಎಲ್ಲಿ ಸ್ಟ್ರಾಂಗ್ ಫಸ್ಟ್ ಇರುತ್ತೋ ಅಲ್ಲಿ ಫಾಸ್ಟಾಗಿ ತೊಗೊಂಡೋಗ್ಲಿಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ. ಮತ್ತು ಪ್ರಿಲಿಮಿನರಿ ಪ್ರೀ ಆಪರೇಟಿವ್ ಎಕ್ಸ್ಪೆಂಡಿಚರ್ಗಳನ್ನು ತಡೆಯೋ ಶಕ್ತಿ, ಪ್ರಿಲಿಮಿನರಿ ಪ್ರೀ ಆಪರೇಟಿವ್ ಹೆವಿ ಎಕ್ಸ್ಪೆಂಡಿಚರ್ ಬರ್ತದೆ, ಅದು ತಡೆಯೋ ಶಕ್ತಿ ಇರಬೇಕು. ಫಂಡಿಂಗ್ ರೆಡಿ ಇದ್ದಾವಾಗ ಮಾಡೋ ರೀತಿ ಬೇರೆ ಆಗುತ್ತೆ. ಹೇಳ್ದಂಗೆ ಇನಿಷಿಯಲಿ ನಮಗೆ ಬಿಸ್ನೆಸ್ಸು ನಾವು ಎಕ್ಸ್ಪೆಕ್ಟೆಡ್ ಮಾಡಿದ ಬಿಸ್ನೆಸ್ ಒಂದು 50 ಲಕ್ಷ ಆಗುತ್ತೆ ಮಂತ್ಲಿ ಅನ್ನೋದು ಆಗದೆ ಇರ್ಬೋದು, ಒಂದು 30 ಲಕ್ಷ ಆಗ್ಬೋದು. ಆವಾಗ -20 lakhs ನೆಗೆಟಿವ್ ಆಗುತ್ತೆ. ಬಿಕಾಸ್ ಎಲ್ಲ ಎಕ್ಸ್ಪೆನ್ಸಸ್ ಹಾಗೇ ಇರುತ್ತೆ. ನಮಗೆ ಬಿಸ್ನೆಸ್ ಇನ್ನು ಟೇಕ್ ಆಫ್ ಆಗ್ತಾ ಇರುತ್ತೆ ಸ್ಲೋಲಿ. ಸೊ ಅದಕ್ಕೆ ಇದೆಲ್ಲ ಸ್ವಲ್ಪ ನಾವು ನೋಡ್ಕೊಂಡು, ಬಟ್ ಅದಕ್ಕೂ ಪ್ಲ್ಯಾನ್ ಮಾಡ್ಕೋಬೋದು. ನಾವು ಇನ್ಸ್ಟೆಡ್ ಆಫ್ ಕೀಪಿಂಗ್ 50 ಸ್ಟಾಫ್ ವಿ ಕ್ಯಾನ್ ಕೀಪ್ 40 ಸ್ಟಾಫ್ ಆ್ಯಂಡ್ ದೆನ್ ರಿಡ್ಯೂಸ್ ಮ್ಯಾನ್ ಪವರ್ ಕಾಸ್ಟು. ಈ ಥರ ಎಲ್ಲ ಮಾಡಿಕೊಂಡು ನಾವು ಸ್ವಲ್ಪ 20 lakhs ಲಾಸ್ ಆಗೋ ಬದಲು ಒಂದು 5 lakhs ಲಾಸ್ಗೆ ನೋಡ್ಬೋದು. ನೆಕ್ಸ್ಟ್ ಮಂತ್ ನಾವು ಪ್ಲ್ಯಾನ್ ಮಾಡ್ಕೋತೀವಿ, ಬಡ್ಜೆಟು 5 lakhs ಲಾಸ್ ಆಗಿದೆ ಅಲ್ಲ, ಈ ತಿಂಗಳು ಅಟ್ಲೀಸ್ಟ್ ಒಂದು 2 lakhs ಲಾಸ್ಗೆ ಬರಬೇಕು ಅಂತೀವಿ. ಒಂದೇ ಸಲ 0 ಅಂತೂ ಮಾಡೋಕ್ಕಾಗಲ್ಲ. ವಿ ಏಮ್ ಫಾರ್ 0 ಲಾಸ್, ಬಟ್ ಇಟ್ ಈಸ್ ಇಂಪಾಸಿಬಲ್ ಬಿಕಾಸ್ ಬಿಸ್ನೆಸ್ ಹಂಗೆ ಎಣಿಸಿಷ್ಟು ಆಗಲ್ವಲ್ಲ. ಸೊ ಅಲ್ಲಿ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡಬೇಕು. ಏನೇನಾಗುತ್ತೆ ಎಲ್ಲ ಮಾರ್ಕೆಟಿಂಗ್ ಮಾಡ್ತೀವಿ. ಪ್ಯಾಂಫ್ಲೆಟ್ ಡಿಸ್ಟ್ರಿಬ್ಯೂಷನ್ನು, ಇದು ಇಂಟರ್ನೆಟ್ಟಲ್ಲಿ ಇದು ಮಾಡೋವಂಥದ್ದು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋವಂಥದ್ದು, ಅಡ್ವರ್ಟೈಸ್ಮೆಂಟ್, ಹೋರ್ಡಿಂಗು, ಆಮೇಲೆ ಇದು ಬ್ರ್ಯಾಂಡ್ ಅಂಬಾಸಿಡ್ರು ನಿಮ್ಮಂಥವ್ರು, ಈ ಥರ ಏನೇನಾಗುತ್ತೆ ಎಲ್ಲ ತಗೊಂಡು ನಾವು ಮಾಡ್ತೀವಿ. ಆಮೇಲೆ ಅವ್ರು ಹೇಳಿದ ಒಂದು ಸೂಕ್ತಿ ಹೇಳಿದ್ರು, ಅದನ್ನು ಹೇಳಲಿಲ್ಲ ಅವ್ರು ಇವತ್ತು. ನನಗೆ ಯಾವುದೋ ಒಂದು ಕಾಲದಲ್ಲಿ ಕಿವಿ ಮಾತು ಹೇಳಿದ್ರು ಅವರು. ಯಾವುದೇ ಒಂದು ಈ ಥರ ಮಾಡೋದು ನಾವು ಚೇಂಜ್ ಮಾಡೋದು, ಆವಾಗ ಯಾವುದನ್ನ ಒಂದು ನಾವೇನು ಎಫರ್ಟ್ ಆಗಿರಾಗಿಲ್ಲ ಅದು ಫಸ್ಟ್ ಕಟ್ ಮಾಡಿ ತೆಗೆದುಬಿಡ್ಬೇಕು ಅಂತ. ಈಗ ಮುಚ್ಚಿಬಿಡ್ಬೇಕಾದ್ರೆ ತುಂಬ ಜನ ಇನ್ನೊಂದು ಕಾಯಿಲೆ ಇಟ್ಕೊಂಡ್ಬಿಡುತ್ತೆ ಅಂತ ತುಂಬ ಹೋಟೆಲಿಯರು ನನಗೆ ಪ್ರಶ್ನೆ ಕೇಳ್ತಾ ಇದ್ರು, ಈ ವಾಸ್ತೆ ಹುಡುಗರು ಹೇಗೆ ಇಷ್ಟೊಂದು ಹೋಟ್ಲು ಮಾಡ್ತಾ ಇದ್ದಾರೆ ಏನು ಅಂತ. ಈಗ ನಿಮ್ಮ ಇದ್ರ ಮುಖಾಂತರ ಇಡೀ ರಾಜ್ಯಕ್ಕೆ ಗೊತ್ತಾಗುತ್ತೆ ಅದು ಇವ್ರು ಹೇಗೆ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಇದು ಒಂದು ಎಲ್ರಿಗೂ ಅನುಕೂಲ ಆಯ್ತು ಇದು. ಓಕೆ, ಈ ಥರ ಹೋಟೆಲ್ ಬಿಸ್ನೆಸ್ ಮಾಡೋರು ನಾನು ನೋಡಿರೋದು ಅಥವಾ ಕೇಳಿರೋದು ಏನಂದರೆ ಬೆಳಗಿನ ಜಾವ 4 ಗಂಟೆಯಿಂದನೇ ಅವ್ರ ಕೆಲಸ ಸ್ಟಾರ್ಟ್ ಆಗುತ್ತೆ, ರಾತ್ರಿ 11 ಗಂಟೆ ತನಕ ಕೆಲಸ ಆಗುತ್ತೆ. ಅಂದರೆ ಥ್ರೂಔಟ್ ದಿ ಡೇ ನೀವು ವೈಯಕ್ತಿಕವಾಗಿ ನಿಂತ್ಕೊಂಡು ಸೂಪರ್ವೈಸ್ ಮಾಡಿಕೊಂಡು ಏನೋ ಈ ಥರ ಇವ್ರ ಥರ ಬೇರೆ ಬೇರೆ ಬ್ರಾಂಚಸ್ ಇಟ್ಟರೆ ಎಲ್ಲ ಕಡೆ ರೌಂಡ್ ನೋಡಿಕೊಂಡು ಇದು ಮಾಡಿಕೊಂಡು, ಅಂದರೆ ಆಲ್ಮೋಸ್ಟ್ 24 hours ನಿದ್ದೆ ಮಾಡೋ ಟೈಮ್ ಬಿಟ್ಟರೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಹಾಗಿರುವಾಗ ನಿಮ್ಮ ಪರ್ಸ್ನಲ್ ಲೈಫು ಮತ್ತು ಈ ಪ್ರೊಫೆಷನಲ್ ಲೈಫ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ನೀವು? ಏನು ಪ್ರಾಬ್ಲಮ್ ಆಗಲ್ಲ ನಮ್ಮ ಪರ್ಸ್ನಲ್ ಲೈಫಿಗೆ. ನಮ್ಮ ಹೋಟೆಲ್ಗಳು ಯಾವಾಗ ಅದು ಆಟೋಮೆಟಿಕ್ಕು ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗುತ್ತೆ. ನಾವು ಅದ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಹಿಂದಿನ ಕಾಲದಲ್ಲಿ ಆಯಿತು. ಹಿಂದೆ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಸೀನಿಯರ್ಸು, ನಮ್ಮ
ಆ ತಂದೆಯವರು ನಮ್ಮ ಬ್ರದರ್ಸು ಎಲ್ಲ ಮಾಡುವಾಗ ಇದ್ದಿರ್ಬೋದು. ಈಗ ನಾವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಹೋಟ್ಲ್ ಅದ್ರ ಪಾಡಿಗೆ ಅದು ನಡೀತದೆ, ಕ್ವಾಲಿಟಿ ಇರುತ್ತೆ, ಕಸ್ಟಮರ್ ಬರ್ತಾರೆ, ಹೈಜಾನಿಕ್ ಇರುತ್ತೆ, ಇದೆಲ್ಲವೂ ಇರಬೇಕಷ್ಟೇ. ನೋಡಿ ನಾಳೆಯಿಂದ ಎಲ್ಲರೂ ಆರಾಮಾಗಿ ಇಲ್ಲ ಅದ್ರಲ್ಲಿ ಒಂದು ಇದು ಒಂದು ಲೆವೆಲ್ ಹೋದ್ರ ಮೇಲೆ ಇವರದ್ದು ಮೋಡಗೆ ಹೋಗಕ್ಕಾಗತ್ತೆ, ನಾಟ್ ಫ್ರಮ್ ಡೇ ಒನ್. ಇಲ್ಲ ಈಗಿನ ಮೊಬೈಲ್ ಬಂದ್ಬಿಟ್ಟಿದೆ. ಗ್ರಾಸ್ ಇಸ್ ಆಲ್ವೇಸ್ ಗ್ರೀನರ್ ಆನ್ ದ ಅದರ್ ಸೈಡ್. ಈಗ ಅನ್ಕೋಬಹುದು, ಈಗ ಇವರು 35 ಹೋಟ್ಲು 40 ಹೋಟ್ಲು ಅಂತ. ಡು ಯು ಥಿಂಕ್ ಇಟ್ ಇಸ್ ಸೋ ಈಸಿ ಟು ಡೂ? ಈಸಿಯರ್ ಸೆಡ್ ದನ್ ಡನ್ ಸರ್. ಅವ್ರ ತಲೆ ಬಿಸಿ ಅವ್ರಿಗೆ ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ. NTR ಸದಾನಂದಮಯ್ಯ ಅವರು ಇದು ಒಂದು ಇಂಡಸ್ಟ್ರಿ ಲೆವೆಲ್ ನಾವು ಥಿಂಕ್ ಮಾಡಿದವಾಗ ಇದು ಅಂದರೆ ಹೇಗೆ ಅಂತ ಹೇಳಿದ್ರೆ, ನನಗೊಂದವ್ರು ಕಿವಿ ಮಾತು ಹೇಳಿದ್ರು. ಏನಂದರೆ, ನೋಡಪ್ಪ ಇಂಡಸ್ಟ್ರಿ ಇದು ರಕ್ತವನ್ನು ರುಚಿ ನೋಡಿ ಅಂತ ಹುಲಿ ಇದ್ದಂಗೆ ಇದು ನೀನು ಓಡಿಸ್ತಾನೇ ಇರಬೇಕು, ಯಾವುದೇ ಕಾರಣಕ್ಕೂ ಎಲ್ಲೇ ಆಗಲಿ ಬಿಡಬಾರ್ದು. ಯಾತಕ್ಕೆ ಅಂತ ಕೇಳಿ ಸರ್, ಇಷ್ಟಕ್ಕೆ ಮುಂಚೆ ಹೇಳಿದ್ರು ಒಂದು ಕಾರ್ಪೊರೇಟ್ ಲೆವೆಲ್ ಆಫೀಸೆಲ್ಲ ರೆಡಿಯಾಗಿರುತ್ತೆ, ಅದಕ್ಕೆಲ್ಲ ಎಲ್ಲ ಒಂದು ಬ್ರಾಂಚಿಂದ ಬರೋಲ್ವಲ್ಲ, ಎಲ್ಲ ಬ್ರಾಂಚಿಂದ ಬರ್ತಾನೆ ಇರಬೇಕಲ್ಲ. ಒಂದು ಬ್ರಾಂಚ್ ಕಡಿಮೆ ಆಯ್ತು ಅಂತ ಇಟ್ಕೊಡಿ, ಅಲ್ಲಿ ಡಿಂಟಾಗುತ್ತೆ, ಇನ್ನೊಂದು ಬ್ರಾಂಚ್ ಕಡೆ ಇನ್ನೊಂದು ಡಿಂಟಾಗುತ್ತೆ. ಹಾಗೆ ಇದು ಏನಂತ ಇಂಡಸ್ಟ್ರಿ ಅಂದಮೇಲೆ ಇದು ಓಡಿಸ್ತಾನೆ ಇರಬೇಕು, ಇದು ನಿರಂತರ. ಇದು ಎಲ್ಲಿ ಸ್ಟಾಪ್ ಆಗುತ್ತೋ ಅದು ಇಲ್ಲ. ಈಗಿನ ಜಮಾನದಲ್ಲಿ ಮೊದಲಿನ ಥರ ಟೆನ್ಷನ್ ಇಲ್ಲ. ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕು, ರಾತ್ರಿ ಒಂದು ಫೋನ್ ಇದೆ, ಎಲ್ಲ ಫೋನ್ನಲ್ಲಿ ಕೆಲಸ ನಡೀತಾ ಇದೆ. CC ಕ್ಯಾಮ್ರಾಗಳಿದೆ, CCTVಗಳನ್ನು ಹಾಕಿರ್ತೀವಿ. ನಾನು ಕೂಡ 9 ಕಡೆ ನಡೆಸ್ತಾ ಇದ್ದೇನೆ. ನಾನು ವಾರಕ್ಕೆ 1 ಸರ್ತಿ, ವಾರಕ್ಕೆ 2 ಸರ್ತಿ ಹೋಗ್ತೀವಿ. ಎಲ್ಲ ನಮ್ಮ ಕೈಯಲ್ಲಿದೆ. ಮಾಡುವಂಥ ಜಾಗದಲ್ಲಿ ನಾವು ಎಲ್ಲಿ ಬೇಕಿದ್ರೂ ಮಾಡಿಸ್ಕೊಳ್ಬೋದು. ನಮಗೆ ಪರ್ಚೇಸ್ ಕೂಡ ಮೊದಲಿನ ಥರ ಕಷ್ಟ ಏನಿಲ್ಲ, ನಾವಾಗೆ ಹೋಗುವಂಥದ್ದು. ಆ ಟ್ರೆಂಡ್ ಎಲ್ಲ ಹೊರಟೋಯ್ತು. ಡೋರ್ ಡೆಲಿವರಿಗಳಿದೆ, ಎಲ್ಲ ನೆಟ್ವರ್ಕಿಂಗ್ ಇದೆ, ಸಾಫ್ಟ್ವೇರ್ಗಳಿದೆ, ಗತ್ತಿರುವಂಥ ಸಾಫ್ಟ್ವೇರ್ಗಳಿದೆ. ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರ್ತಾ ಇಲ್ಲ ಅಂತ ಹೇಳುವಂಥದ್ದು ಪಂಚಿಂಗ್ ಸಿಸ್ಟಮು, ಅಟೆಂಡೆನ್ಸ್ ಸಿಸ್ಟಮು ಎಲ್ಲ ಇದೆ. ಅದನ್ನು ಮಾನಿಟರ್ ಮಾಡಬೇಕು ಅಷ್ಟೇ. ಆ ಮ್ಯಾನೇಜ್ಮೆಂಟ್ ಅನ್ನ ಮಾಡೆಲ್ ತಗೊಂಡು ಹೋಗೋ ಶಕ್ತಿ ಇರಬೇಕು. ಮಾನಿಟರ್ ಮಾಡಿಕೊಂಡು ನಾವು ಮನೆಯಲ್ಲೇ ಕೂತ್ಕೊಂಡು ಇವತ್ತು ಕೆಲಸ ನಡೆಸಬಹುದು. ಆದ್ರೆ ಅದೇ ಒಂದು ಸ್ಕಿಲ್ ಮತ್ತಿರಿಗೆ. ಅದೇ ನಾವು ಮಲಗಿದ್ರೆ ಡಿಜಿಟಲ್ ಯುಗದಲ್ಲಿ ಬೇಕಾದಷ್ಟು ಆ್ಯಪ್ಗಳೆಲ್ಲ ಬಂದಿದ್ದಾವೆ. ಈ ಆ್ಯಪ್ಗಳು ನಿಜವಾಗ್ಲೂ ನಿಮಗೆ ಸಹಾಯಕವಾಗಿದೆಯಾ, ಮಾರಕವಾಗಿದೆಯಾ ಸರ್? ಇಲ್ಲ, ತುಂಬಾ ಆ್ಯಪ್ಗಳು ಸಹಾಯಕವಾಗಿದೆ. ತುಂಬಾ ಅಂದ್ರೆ ತುಂಬಾ. ನಂದೇ ಆ್ಯಪ್, ನಂದು ಮನೇಲಿ ಕೂತ್ಕೊಂಡು ನಂಗೆ ಗೊತ್ತಾಗುತ್ತೆ ನನ್ನ ಅಡಿಗೆವನು ಅಲ್ಲಿಗೆ ಬಂದಿದ್ದಾನ ಅಂತ. ಅವನ ಹತ್ರ ಒಂದು ಆ್ಯಪ್ ಇದೆ. ಕಮ್ಮಿಂಗ್ ಇನ್ ಟೈಮಲ್ಲಿ ನಮ್ಮ ಹೋಟ್ಲ್ ಹತ್ರ ಬಂದು ಪ್ರೆಸ್ ಮಾಡಿದ್ರೆ ಸಾಕು, ಅವನ ಅಟೆಂಡೆನ್ಸ್ ನಮಗೆ ಗೊತ್ತಾಗುತ್ತೆ. ಈ ರೀತಿಯಾದಂಥ ಆ್ಯಪ್ಗಳು ಇದೆ. ಸೇಲ್ಸ್ಗಳನ್ನು ಆ ಗಂಟೆಗೆ ನಾವು ನೋಡ್ಕೊಂಡಿರೋ, ಅಲ್ಲಿ ಹೋಗಬೇಕಾಗಿಲ್ಲ. ಇಷ್ಟು ಗಂಟೆಗೆ ಇಷ್ಟ ಆಯಿತು, ಇಷ್ಟು ಜನರಿಗೆ ಇಷ್ಟು ದೋಸೆ ಸೇಲ್ಸ್ ಆಯಿತು ಅನ್ನೋದನ್ನು ನಾವು ಈ ಆನ್ಲೈನ್ ಸೇಲ್ಸ್ಗೂ ಆ್ಯಪ್ಗಳು ಬೇಕಾದಷ್ಟು ಬಂದಿದೆ. ಆ ಆ್ಯಪ್ಗಳಿಂದ ನಿಮಗೆ ಎಷ್ಟು ಉಪಯೋಗ ಆಗಿದೆ, ಎಷ್ಟು ತೊಂದರೆ ಆಗಿದೆ? ಖಂಡಿತ ಬಹಳಷ್ಟು ಹೋಟೆಲ್ಗೆ ಆನ್ಲೈನ್ ಸೇಲ್ಸ್ ಬಹಳಷ್ಟು ಆಗಿದೆ. ಅದೇ ಆಗಿದೆ. 30% ವ್ಯಾಪಾರ ಇದೆ. ಅವ್ರು ಇಲ್ಲದೆ ಇದ್ರೆ ಆ ಹೋಟ್ಲ್ ಬಾಗ್ಲಾಕ್ಬೇಕು. 30% ವ್ಯಾಪಾರ ಇದೆ ಆನ್ಲೈನ್. ಡಿಜಿಟಲ್ ಟ್ರಾನ್ಸ್ಮಿಷನ್, ಕ್ಯಾಶ್ ಲಾಸ್ ಕಮ್ಮಿ ಆಗಿದೆ. ಯಾಕಂದ್ರೆ ಬಹಳಷ್ಟು UPI ಟ್ರಾನ್ಸಾಕ್ಷನ್ ಅರೌಂಡ್ 70% ಟ್ರಾನ್ಸ್ಫರ್ ಆಗಿಬಿಟ್ಟಿದೆ. ಮತ್ತೆ ಎಲ್ಲನೂ ಅಕೌಂಟಬಿಲಿಟಿ ಬಂದ್ಬಿಟ್ಟಿದೆ, ಸುಲಭ ಇದೆ. ಬಿಸ್ನೆಸ್ ಇಸ್ ನಾಟ್ ಸೋ ಟಫ್ ಆಸ್ ಅರ್ಲಿಯರ್. ಮೊದಲಾದ್ರೆ ಎಲ್ಲ ಒಬ್ಬರೇ ನೋಡ್ಕೊಳ್ಬೇಕು ಅಂತ ಹೇಳಿದೆ. ಸಿಂಗಲ್ ಮ್ಯಾನ್ ಆರ್ಮಿ ಆಗಿರಬಾರ್ದು. ನಾವು ಕೂಡ ಎಲ್ಲರಿಗೂ ಒಂದೊಂದು ಡಿಸಿಗ್ನೇಷನ್ ಆಗಿ ಕೆಲಸಗಳನ್ನು ವಹಿಸ್ಕೊಟ್ರೆ, ಅವರ ಜವಾಬ್ದಾರಿ ಕೊಟ್ರೆ ಇಟ್ ಈಸ್ ಪಾಸಿಬಲ್. ಇಟ್ ಇಸ್ ನಾಟ್ ನಥಿಂಗ್ ಇಸ್ ಇಂಪಾಸಿಬಲ್. ಆನ್ಲೈನ್ ಸೇಲ್ಸು ತುಂಬ ಡಿಪೆಂಡ್ ಆಗಬಾರ್ದು ಬಿಸ್ನೆಸ್ಗೆ. ಯಾಕೆಂದರೆ ಅವ್ರೇನಾದ್ರು ನಾಳೆ ಏನಾದರೂ ಹೊಸ ರೂಲ್ಸ್ ತಂದುಬಿಟ್ರೆ, ಸಪೋಸ್ ನಮಗೆ ಪರ್ಸೆಂಟೇಜ್ ಅವರು 15% ಇರುತ್ತೆ, 25% ಕೊಡಬೇಕು, ಇಲ್ಲದ್ರೆ ಯು ವಿಲ್ ಟೇಕ್ ಯು ಔಟ್ ಫ್ರಮ್ ದಿಸ್ ಅಂತ ಹೇಳಿಬಿಟ್ರೆ ಅವರು ಬಾಗಿಲಾಕುವ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅದನ್ನು ಒಂದು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಸಜೆಷನ್. ಇವ್ರು ಹೇಳಿದ ಪಾಯಿಂಟ್ ಇವ್ರು ಕರೆಕ್ಟ್. ಯಾತಕ್ಕೆ ಅಂತ ಹೇಳಿದ್ರೆ ಅದರಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ. ಸೋಷಿಯಲ್ ಮೀಡಿಯಾದಿಂದ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಪ್ರತಿಯೊಂದು ನೆಗೆಟಿವ್ ಪಾಸಿಟಿವ್ ಇದೆ. ಈ ಆನ್ಲೈನ್ ಸೇಲ್ಸಲ್ಲಿ ಕೂಡ ಅಷ್ಟೇ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಅನುಭವ ಹೊಡಿದೆ. ಅಲ್ಲಿ ಕೂಡ ಏನು ಗೊತ್ತಾ, ಆ ಲೆವೆಲ್ನವರು ನೀವು ಮಾರ್ಕೆಟಿಂಗ್ ಮಾಡೋ ಶಕ್ತಿ ನಿಮಗಿರಬೇಕು. ಎಲ್ಲಿ ಆ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಹೆಡ್ಗಳನ್ನು ಅದು ಎಲ್ಲರ ಕೈಲಿ ಸಾಧ್ಯ ಇಲ್ಲದ ವಿಚಾರ. ಇಲ್ಲ ನಾವು ಸ್ವಿಚ್ ಆಫ್ ಮಾಡಿಬಿಟ್ಟಿದ್ರೆ ಸಿಂಪಲ್ ಆಗಿ. ಈಗ ನೀವೆಲ್ಲ ನಿಮ್ಮ ಉದ್ಯಮಗಳಲ್ಲಿ ನಿಮ್ಮ ಔಟ್ಲೆಟ್ಗಳಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದ್ದೀರಾ. ನನ್ನ ಪ್ರಶ್ನೆ ಏನಂದರೆ, ಈಗ ನೀವು
ಮತ್ತೊಬ್ಬರ ವ್ಯವಹಾರದಿಂದ ನಾನು ಇಂಥದ್ದು ಒಂದನ್ನು ಕಲ್ತ್ಕೊಂಡು ನನ್ನ ಇದಕ್ಕೆ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂದರೆ ಆ ಒಂದು ಅಂಶ ಯಾವುದು? ಉದಾಹರಣೆಗೆ ಇವಾಗ ನಿಮ್ಮದು ತಾಜಾ ತಿಂಡಿ ಇದೆ, ಇವ್ರದ್ದು ಪಾಕಶಾಲಾ ಇದೆ. ಪಾಕಶಾಲಾದಲ್ಲಿ ನಡೆಯುವಂಥ ಅಥವಾ ಮಾಡುವಂಥ ಇಂಥ ಒಂದು ವಿಷಯವನ್ನು ತಾಜಾ ತಿಂಡಿಗೆ ನಾನು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ನಿಮ್ಗೇನಾರು ಅನ್ಸುತ್ತಾ? ಅದೇ ರೀತಿ ಪಾಕಶಾಲಾ ಅವ್ರಿಗೆ ಆ ಥರ ಅನ್ಸುತ್ತಾ? ವಿದ್ಯಾರ್ಥಿಗಳು ಒಂಥರ ಒಂದು ಬ್ರ್ಯಾಂಡಾಗಿ ಬರಬೇಕು ಅನ್ನೋದು ಒಂದು ಅನಿಸಿಕೆ. ಆ ಬ್ರ್ಯಾಂಡ್ ಅಂದರೆ ಆ ಥರ ಬ್ರ್ಯಾಂಡ್ ಮಾಡಬೇಕು ಅದು ನನ್ನ ಒಂದು. ಫ್ಯಾಂಟಾಸ್ಟಿಕ್. ಎರಡನೇದಾಗಿ ಉದ್ದಿಮೆನಲ್ಲಿ ಹೊಸ ಉದ್ದಿಮೆದಾರರಿಗೆ, ಯಂಗ್ ಎಂಟರ್ಪ್ರಿನರ್ಸ್ಗೆ ನಾವು ಮಾಡೋ ಕೆಲಸಗಳು ಅವ್ರಿಗೇನೋ ಒಂದು ಮಾರ್ಗದರ್ಶನವಾಗಿರಬೇಕು. ನಾವು ಯಾವುದೇ ಒಂದು ಕೆಲಸ ಮಾಡಲಿ ಅದೊಂದು ಮಾರ್ಗದರ್ಶನವಾಗಿರಬೇಕು. ಹಳೆ ಉದ್ದಿಮೆದಾರರಿಗೂ ಬೇಕಾಗಿರುವಂಥ ಮಾಹಿತಿಗಳನ್ನು, ಬೇಕಾಗಿರುವಂಥ ವಿಷಯಗಳನ್ನು ತಿಳ್ಕೊಳ್ಳೋ ರೀತಿಯಲ್ಲಿ, ಮತ್ತೊಂದು ಹೊಸದಾಗಿ ಬರುವಂಥ ಉದ್ದಿಮೆದಾರರಿಗೆ, ಸ್ಮಾಲ್ ಟೈಮ್ ಎಂಟರ್ಪ್ರಿನರ್ಸ್ ಅಂತ ಏನು ಕರೀದಿರೋ ಅಂಥವ್ರಿಗೆಲ್ಲ ಉಪಯೋಗವಂಥ ಒಂದು ಕೆಲಸಗಳು ನಮ್ಮಿಂದ ನಡಿಬೇಕು. ಅದು ಒಂದು ಮಾರ್ಗದರ್ಶನವಾಗಿ ಹೋಗಬೇಕು ಅಂತ. ಅರುಣ್ ಅವರೇ, ನೀವು ಇವ್ರು ಹೇಳಿದ್ರಲ್ಲ, ಸೊ ಇಟ್ಸ್ ನಾಟ್ ಓನ್ಲಿ ಬರೀ ತಿಂಡಿದು ಒಂದೇ ಅಲ್ಲ, ಸಿಸ್ಟಮ್ಸ್ ಆ್ಯಂಡ್ ಪ್ರಾಕ್ಟೀಸಸ್. ಸೊ ವಾಟ್ ಎವರ್ ಇವಾಗ ಎಷ್ಟೊಂದು ಜನ ಈಗ ನಾವು ಮಾಡೋದು ಈಗ ನಮ್ಮ ಲೆಗಸಿ ಬಿಸ್ನೆಸ್ ತೊಗೊಂಡ್ರೆ ನಮ್ಮ ಅಪ್ಪ ಹಾಕಿದ ಆಲದ ಮರ ಅಂದ್ಕೊಂಡು ನಾವು ಅದೇ ಥರ ನೇತಾಡೋ ಬದಲು ಆ್ಯಸ್ ದ ಟೈಮ್ ಚೇಂಜಸ್, ಆ್ಯಸ್ ಆ್ಯಂಡ್ ವೆನ್ ವಿ ಗ್ರೋ, ಟೆಕ್ನಾಲಜಿ ಒಂದು ಅಲ್ದಿರ ಬೇರೆಯವರು ಎಷ್ಟೊಂದು ಒಳ್ಳೆ ಗುಡ್ ಪ್ರಾಕ್ಟೀಸಸ್ ಮಾಡ್ಬೋದು. ಸೊ ನನಗಂತೂ ಡೆಫಿನೆಟ್ಲಿ ನಾನು ಈಗ ಇವ್ರ ಹತ್ರನೇ ಆಗಲಿ, ನಮ್ಮ ಸದಾನಂದ ಮಯ್ಯರ್ ಹತ್ರ ಆಗಲಿ, ಮಯ್ಯಾಸು MTR ಅವ್ರ ಹತ್ರ, ಸೊ ವಿ ಶುಡ್ ಬಿ ಡೂಯಿಂಗ್ ಎ ಲಾಟ್ ಆಫ್ ಶೇರಿಂಗ್ ಆಫ್ ಐಡಿಯಾಸ್. ಅನ್ಲೆಸ್ ವಿ ಕಮ್ ಓಪನ್, ನಮ್ಮದು ಇದು ನಮಗೆ ಮಾತ್ರ ಸೀಮಿತವಾಗಿರಬೇಕು ಅನ್ನೋದನ್ನು ಫಸ್ಟು ನಾವು ತೆಗೆದಾಕಬೇಕು. ವಿ ಶುಡ್ ಸ್ಟಾರ್ಟ್ ಶೇರಿಂಗ್ ಆಫ್ ಐಡಿಯಾಸ್. ಆವಾಗ ಐ ಥಿಂಕ್ ನಾಲೆಡ್ಜ್ ಶೇರಿಂಗಿಂದ ವಿ ಆಲ್ ವಿಲ್ ಗ್ರೋ. ಫ್ಯಾಂಟಾಸ್ಟಿಕ್. ಸರ್, ನೀವು ಮಾಡಿ ಕಲಿ, ನೋಡಿ ತಿಳಿ ಇರಲೇಬೇಕದು. ಯಾಕೆಂತಂದರೆ ಇವಾಗ ನನ್ನ ಒಂದು ಅಡಿಗಾಸ್ ಉದ್ಯಮ ನಾನು ಏನು ಮಾಡಿದವಾಗ ನನಗೆ ಅಷ್ಟು ನಾಲೆಜ್ ಇರಲಿಲ್ಲ ಫುಡ್ಡಲ್ಲಿ, ಬಿಕಾಸ್ ಐ ಹ್ಯಾಡ್ ಕಮ್ ಫ್ರಮ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು. ಬಟ್ ಪ್ರತಿಯೊಂದು ಒಂದೊಂದು ಹೋಟೆಲ್ನಲ್ಲಿ 1-2 ಐಟಮು ಚೆನ್ನಾಗಿ ಮಾಡೋದು ಬ್ರ್ಯಾಂಡ್ಗಳು ಆ ಕಾಲದಲ್ಲೇ ಇದ್ವು. ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿ ಭವನ್ ದೋಸೆ, MTR ಇಡ್ಲಿ, ರವೆ ಇಡ್ಲಿ, ಮತ್ತು ಇನ್ನೊಂದು ಬ್ರಾಹ್ಮಿನ್ಸ್ ಕಾಫಿ ಬಾರು, ಅಕ್ಕಿ ಇಡ್ಲಿ, ಮತ್ತು ಇನ್ನೂ ಹಲವಾರು ಈ ಥರದ್ದು. ನಮ್ಮ ಶ್ರೀನಿವಾಸ ರಾಯರದು ತಾಜಾ ತಿಂಡಿ ತೊಗೊಂಡ್ರೆ ಅದರಲ್ಲಿ ಕಾಸ್ಟ್ ಎಫೆಕ್ಟಿವ್ ಆಗಿ ಸ್ಮಾಲ್ ಪ್ರೈಸ್ನಲ್ಲಿ ಕಸ್ಟಮರ್ನ ಹೇಗೆ ನಾವು ಜಾಸ್ತಿ ಕಸ್ಟಮರ್ಸ್ನ ಡ್ರಾ ಮಾಡ್ಬೋದು, ಅದರಲ್ಲೂ ಪ್ರಾಫಿಟ್ ಮಾಡ್ಬೋದು ಅನ್ನೋದನ್ನು ಅವರು ಮನದಟ್ಟು ಮಾಡಿಕೊಟ್ಟವರು. ಅದು ಒಂದು ತಿಳ್ಕೊಳ್ಳುವಂಥದ್ದು ಭಾಳ ಇರುತ್ತೆ. ಹಾಗೆ ಪ್ರತಿಯೊಂದು ನಾವು ಏನಾದ್ರು ಹೊಸದು ನೋಡಿದ ತಕ್ಷಣ ವೈ ನಾಟ್ ವಿ ಇಂಪ್ಲಿಮೆಂಟ್ ಅಂತಲೇ ನಮ್ಮ ತಲೆಯೊಳಗಿರಬೇಕು. ಅದು ಆವಾಗ ಮಾತ್ರ ನಾವು ಸಕ್ಸಸ್ ಮಾಡೋಕ್ಕಾಗುತ್ತೆ. ಎಕ್ಸಾಂಪಲ್, ನಾವು ರವೆ ಇಡ್ಲಿ MTR ಥರದ್ದು ನೋಡಿಬಿಟ್ಟು ನಾವು ಅದೇ ಥರ ನಾವು ಅಳವಡಿಸ್ಕೊಂಡಿದ್ದಕ್ಕೆ ನಮ್ಮದು ಭಾಳ ಫೇಮಸ್ ಆಯಿತು. ಕೆಲವರು ಎಲ್ಲಿವರೆಗೂ ಆಗೋಯ್ತು ಅಂತಂದರೆ ಗುರುವಿನ ಮಿಂಚಿನ ಶಿಷ್ಯುಡು ಅಂತ, ನಿಮ್ಮ ಇಡ್ಲಿ ರವೆ ಇಡ್ಲಿ MTRಗಿಂತ ಚೆನ್ನಾಗಿದೆ ಸರ್ ಅಂತ ಹೇಳೋಕ್ಕೆ ಶುರು ಮಾಡಿಬಿಟ್ರು. ಆ ಥರ ಒಂದು ಬಂತು. ಮತ್ತು ದೋಸೆ ಆಗಿರ್ಬೋದು, ಪೂರಿ ಆಗಿರ್ಬೋದು, ಒಂದು ಸಣ್ಣ ಹೋಟ್ಲಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ ಪಕೋಡ ಮಾಡ್ತಾರೆ. ಆ ಪಕೋಡ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ನಮಗೆ ಈ ಡೆಫಿನೆಟ್ಲಿ ವಿ ಕ್ಯಾನ್ ಅಪ್ಗ್ರೇಡ್ ಅವರ್ ಕ್ವಾಲಿಟಿ ಅಂತ. ಸೊ ಅಲ್ಲಿಂದ ನಾನು ಆ ಪಕೋಡ ತೊಗೊಂಬಂದ್ಬಿಟ್ಟು ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಬಂದು ನಮ್ಮ ಭಟ್ರಿಗೆ ತೋರಿಸಿ ಫುಲ್ ಫ್ರೀಡಮ್ ಅವ್ರಿಗೆ, ನೀವು ಏನಾದರೂ ಮಾಡಿ ನನಗೆ ಈ ಕ್ವಾಲಿಟಿ ಬರಬೇಕು, ಆ ಥರ ಮಾಡಿ ಅಂತ ಮಾಡಿ ಈ ಥರ ಪ್ರತಿಯೊಂದು ಐಟಮ್ಸ್ನೂ ಇಂಪ್ರೂವ್ ಮಾಡಿ ಇಲ್ಲಿ ಎಲ್ಲ ಐಟಮ್ಸು ಚೆನ್ನಾಗಿರುತ್ತೆ ಈ ಹೋಟ್ಲಲ್ಲಿ ಅನ್ನೋ ಥರ ನಾವು ಇಮೇಜ್ ಮಾಡಬೇಕು. ಒಂದೇ ಐಟಮ್ ನಂಬ್ಕೊಂಡು ನಾವು ಬಿಸ್ನೆಸ್ ಮಾಡೋದು ತುಂಬ ಕಷ್ಟ. ಎಕ್ಸೆಪ್ಟ್ ವಿದ್ಯಾರ್ಥಿ ಭವನ್, ಅವರೊಂದು ದೋಸೆನಲ್ಲೇ ಬೇಕಾದರೆ ಅವ್ರ ಹತ್ರ ಗಿರಾಕಿ ಹುಡ್ಕೊಂಬರ್ತಾರೆ. ಆ ಥರ ಎಲ್ಲ ಹೋಟ್ಲು ನಡೆಯಲ್ಲ. ನಮ್ದು ಎಲ್ಲ ಐಟಮು ಚೆನ್ನಾಗಿರ್ಬೇಕು. ಕೆಲವ್ರು ಕೇಳ್ತಾರೆ, ಸರ್ ನಿಮ್ಮ ಹೋಟ್ಲಲ್ಲಿ ಯಾವ್ದು ಫೇಮಸ್ಸು ಅಂತ. ನಾವು ಒಂದು ಐಟಮ್ ಫೇಮಸ್ ಮಾಡಿ ನಾವು ಗಿರಾಕಿ ಎಳೆಯೋಕ್ಕಾಗಲ್ಲ ಇವತ್ತಿನ ಕಾಂಪಿಟೇಷನಲ್ಲಿ. ಇದು ಆಗಲೂ ಕೆಲವರು ಇದ್ದಾರೆ. ಯಾವುದು ಅಂತಂದರೆ ಅದೇ ಈ ಥರ ಭಾಳ ಹಳೇದು ಲೆಗಸಿ ಇರುವಂಥದ್ದು ದ್ವಾರಕಾ ಭವನು, ದ್ವಾರಕಾ ಹೋಟ್ಲ್ ಇದೆಯಲ್ಲ, ಅವ್ರದ್ದು ಖಾಲಿ ದೋಸೆ ಎಲ್ಲ ಜನ ಗಿರಾಕಿ ಅಟ್ರಾಕ್ಷನ್ ಆಗಿ ಬರ್ತಾರೆ. ಆ ಥರ ಎಲ್ಲದೂ ನಡೆಯೋದಿಲ್ಲ. ಬ್ರಾಹ್ಮಿನ್ಸ್ ಕಾಫಿ ಬಾರು, ಇಡ್ಲಿ ವಡೆ ಇವತ್ತು ಫೇಮಸ್ಸು, ಅಲ್ಲಿ ಜನ ಬರ್ತಾರೆ. ಅದೇ ಇನ್ನೊಂದು ಬೇರೆ ಕಡೆ ಮಾಡಿದ್ರೆ ನಡೆಯುತ್ತಾ ಅಂತ ಹೇಳೋಕ್ಕಾಗಲ್ಲ. ಆ ಥರ ಮೈಂಡ್ ಸೆಟ್ ಇರೋದ್ರಿಂದ ನಾವು ಎಲ್ಲ ಐಟಮ್ಸ್ನೂ ಚೆನ್ನಾಗಿ ಮಾಡಬೇಕು. ಸೊ ಎಲ್ಲ ಐಟಮ್ಸ್ನೂ ಚೆನ್ನಾಗಿ ಮಾಡೋದಕ್ಕೆ ಕಾನ್ಸ್ಟೆಂಟ್ ಇಯರ್ನಿಂಗ್ ಇರಬೇಕು. ನಾವು ಪ್ರತಿಯೊಂದು ಐಟಮ್ಸು ವಿ ಮಸ್ಟ್ ಹ್ಯಾವ್ ಸರ್ಟನ್ ಬೆಂಚ್ ಮಾರ್ಕ್ಸ್ ಫಾರ್ ದ ಟೇಸ್ಟ್. ಇಲ್ಲಿ ತೊಗೊಂಡ್ರೆ ಈ ಟೇಸ್ಟ್ ಇರಬೇಕು, ಖಾಲಿ ದೋಸೆ ಈ ಥರ ಮಾಡಬೇಕು. ಅದಕ್ಕೋಸ್ಕರ ನಾನು ಎಷ್ಟೋ ಸಲ ಸ್ಯಾಂಪಲ್ ತೊಗೊಂಡೋಗಿ ನಮ್ಮ ಅಡುಗೆ ಭಟ್ರಿಗೆ ಕೊಟ್ಟಿದ್ದು ಇದೆ. ನೋಡಪ್ಪ ಇದು, ಆಮೇಲೆ ಇಲ್ಲ ಅಡುಗೆ ಭಟ್ರನ್ನೇ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್ ದೋಸೆ ಎಲ್ಲ ತೊಗೊಂಡೋಗ್ಬೇಕು ಅಂದರೆ ಅಷ್ಟೊತ್ತಿಗೆ ಅಷ್ಟೊಂದು ಚೆನ್ನಾಗಿರಲ್ಲ. ಏನು ಸರ್ ಇದೇನು ಚೆನ್ನಾಗಿಲ್ಲ ಅಂದ್ಬಿಡ್ತಾನೆ ಅವನು.
ಅದಕ್ಕೆ ಅಲ್ಲಿಂದ ಅವನನ್ನು ಗಾಡಿನಲ್ಲಿ ಕೂಡಿಸ್ಕೊಂಡು ಅಲ್ಲಿ ಹೋಗಿ ಅವನಿಗೆ ಆ ಎಕ್ಸ್ಪೀರಿಯೆನ್ಸ್ ಕೊಡಿಸ್ತೀನಿ. ನೋಡು ಖಾಲಿ ದೋಸೆ ಎಷ್ಟು ಸಾಫ್ಟ್ ಆಗಿದೆ, ನಮ್ಮದು ಸ್ವಲ್ಪ ಗಟ್ಟಿ ಇದೆ, ನೀವು ಈ ಥರ ಟೆಕ್ಸ್ಚರ್ ತರಬೇಕು ಅಂತೆಲ್ಲ ಹೇಳಿದವಾಗ ಅವ್ರಿಗೆ ಅನುಭವ ಆಗುತ್ತೆ. ಓ ಯಜಮಾನ್ರು ಹೇಳೋದು ಸರಿ ಇದೆ, ಈ ಟೇಸ್ಟ್ ನಾವು ಕೊಡಬೇಕು ಅನ್ನೋದು ಅವ್ರಿಗೆ ಮನದಟ್ಟಾಗುತ್ತೆ. ಅದು ಮನದಟ್ಟು ಮಾಡಿಸಿದ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿ ಟ್ರಯಲ್ ಆ್ಯಂಡ್ ಎರರ್ ಮಾಡಿ, ಯಾಕೆಂದರೆ ಆ ಫಾರ್ಮುಲಾ ನಮ್ಮ ಹತ್ರ ಇರೋದಿಲ್ಲ, ಅವ್ರು ಯಾವುದೋ ಫಾರ್ಮುಲಾ ಮಾಡ್ತಿರ್ತಾರೆ ಗೊತ್ತಿರೋಲ್ಲ. ಸೊ ವಿ ನೀಡ್ ಟು ಡೂ ಟ್ರಯಲ್ ರನ್ ಮಾಡಿಸಿ ಅದು ಇದು ಮಾಡಿ ಆಮೇಲೆ ಒಂದು ಹಂತಕ್ಕೆ ಬರುತ್ತೆ, ಚೆನ್ನಾಗಿರುತ್ತೆ, ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡ್ತೀವಿ, SOP ಮಾಡ್ತೀವಿ. ಸರ್ ಹೆಬ್ಬಾರ್ ಸರ್, ನೀವು ಆ ಥರದ್ದು ಏನಾದ್ರು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂದರೆ ಯಾವುದರಿಂದ ಏನು ಅಡಾಪ್ಟ್ ಮಾಡ್ಕೊಳಕ್ಕೆ ಇಷ್ಟ? ನಮ್ಮದೇ ಆದ ಬ್ರ್ಯಾಂಡೇ ಇರಬೇಕು ಅಂತ ನನ್ನ ಅಭಿಪ್ರಾಯ. ಯಾವುದೇ ಐಟಮ್ ಆಗಲಿ ನಮ್ಮ ಮೆನು ನೋಡಿ ಕಸ್ಟಮರು ಐಟಮ್ ತೊಗೋಬೇಕು, ಆ ಒಂದು ಸಿಸ್ಟಮ್ ಇರಬೇಕು ಅಂತ ನನ್ನ ಅಭಿಪ್ರಾಯ ಇದೆ. ಈ ಯಾವುದೋ ಒಂದನ್ನು ಬ್ರ್ಯಾಂಡ್ ಮಾಡೋಕ್ಕೆ ಹೋದರೆ ಬೇರೆದು ಚೆನ್ನಾಗಿಲ್ಲ ಅನ್ನೋ ಭಾವನೆ ಬರಬಾರ್ದು ಕಸ್ಟಮರ್ಗೆ. ನಾವು ಯಾವುದೇ ತಗೊಳ್ಳಿ ಚೆನ್ನಾಗಿರಬೇಕು, ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಇದು ಬರೀ ಆಹಾರ ಅಷ್ಟೇ ಅಲ್ಲ, ಅಂದರೆ ಇವ್ರು ಹೇಳ್ದಂಗೆ ಇವನ್ ಪಾಲಿಸೀಸ್ ಇರ್ಬೋದು, ನಮ್ಮ ಪ್ರಾಡಕ್ಟ್ ಬೇರೆ ಬ್ರ್ಯಾಂಡ್ ಅಲ್ಲ, ಅದೇ ಥರ ಒಂದು ಬ್ರ್ಯಾಂಡನ್ನ ನಾವು ನಮ್ಮ ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಂದರೆ ಈ ಅಂಶ, ಅದು ಮಾರ್ಕೆಟಿಂಗ್ ಅಂಶ ಇರ್ಬೋದು ಅಥವಾ ಅವರ ಪಾಲಿಸಿಗಳಿರ್ಬೋದು, ವೇ ದೇ ಹ್ಯಾಂಡಲ್ ದೇರ್ ಲೇಬರ್ ಇಶ್ಯೂಸ್, ಪ್ರೆಸೆಂಟೇಷನ್, ಈ ಥರದ್ದು ಯಾವುದನ್ನ ಹೈಜೀನ್ ಇರ್ಬೋದು. ಇವತ್ತು ಹೈಜೀನ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಒಂದು ಹೋಟೆಲ್ ಶುರು ಮಾಡಬೇಕು ಅಂದರೆ 3 ಇಂಪಾರ್ಟೆಂಟ್ ಇದೆ ಸರ್. ಒಂದು ಫ್ರಂಟು, ಒಂದು ಮಿಡ್ಲು, ಒಂದು ಬ್ಯಾಕ್ ಅಂತ. ಫ್ರಂಟು ಎಷ್ಟು ಕನ್ವೀನಿಯೆಂಟ್ ಅಟ್ರಾಕ್ಟಿವ್ ಆಗಿದೆ ಜನ ಬರೋದಕ್ಕೆ, ಮಿಡ್ಲು ಒಳಗೆ ಬಂದ ಮೇಲೆ ಅವ್ರು ಕೂತ್ಕೊಳ್ಳೋದಕ್ಕೆ ಏನು ಫೆಸಿಲಿಟಿಗಳಿರ್ತವೆ ಅಥವಾ ಅವ್ರಿಗೇನು ಕ್ಲೀನ್ನೆಸ್ ಕಾಣಿಸುತ್ತೆ, ಆಮೇಲೆ ಕಿಚನ್ ಎಷ್ಟು ಚೆನ್ನಾಗಿದೆ ಅನ್ನೋದು. ನೆಕ್ಸ್ಟು ಬ್ಯಾಕಲ್ಲಿ ಹೆಂಗೆ ಗಾರ್ಬೇಜ್ನ ಹೆಂಗೆ ಡಿಸ್ಪೋಸ್ ಮಾಡ್ತಾರೆ, ಇವೆಲ್ಲ ಮುಖ್ಯ ಆಗತ್ತೆ. ಸೊ ಈ ಅಂಶಗಳು ಕೂಡ ಸೇರಿಸಿ ನಾನು ಹೇಳ್ತಾ ಇರೋದು. ಯಾವುದನ್ನ ಇನ್ನೊಬ್ಬರಿಂದ ತಗೋಬೇಕು ಅಂತ ಅನ್ಸುತ್ತೆ ನಿಮಗೆ? ಈಗ ಕಸ್ಟಮರು ಬರ್ತಾರೆ, ನಮ್ಮ ಒಂದು ಕ್ವಾಲಿಟಿ ನೋಡಿಕೊಂಡೇ ಬರೋದವರು. ಬಂದ ಮೇಲೂ ಕೂಡ ಅವರಿಗೆ ಅವರು ಆ ನಿರೀಕ್ಷೆ ಮಟ್ಟದಲ್ಲಿ ನಾವು ಆಹಾರ ಪದಾರ್ಥಗಳನ್ನು ಹೈಜಾನಿಕ್ಕು ಮತ್ತು ಕ್ವಾಲಿಟಿನ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಯಾಕಂದರೆ ವ್ಯತ್ಯಾಸಗಳು ಹೋಟ್ಲಲ್ಲಿ ಸಾಮಾನ್ಯ ತಪ್ಪುಗಳು ನಡೆಯೋದು ಮಾಲೀಕರಿಂದ ನಡೆಯಲ್ಲ, ಕೆಲಸಗಾರರು ಸ್ವಲ್ಪ ವ್ಯತ್ಯಾಸಗಳು ಮಾಡಿದಾಗ ಅದು ಕಸ್ಟಮರ್ ಏನು ಹೇಳ್ತಾರೆ, ನೀವು ಕ್ವಾಲಿಟಿ ಕೆಡಿಸಿದ್ದೀರಿ, ಹೀಗಾಗಿದೆ ಅಂತ ಹೇಳ್ತಾರೆ. ಅದನ್ನು ಆ ಥರ ಕಂಪ್ಲೇಂಟ್ ಬಾರದಿದ್ದ ಹಾಗೆ ನಾವು ಅದನ್ನು ಜಾಗೃತಿಯಾಗಿ ನೋಡಿಕೊಂಡ್ರೆ ಏನು ಕಂಪ್ಲೇಂಟ್ ಬರಲ್ಲ. ಆದರೆ ನಮ್ಮದೇ ಆದ ಒಂದು ಬ್ರ್ಯಾಂಡ್ ಇರಬೇಕು. ಒಂದು ಹೋಟ್ಲು ಅಂದಮೇಲೆ ಅದರಲ್ಲಿ ಪ್ರತಿಯೊಂದನ್ನು ನಾವು ನೋಡ್ಕೋಬೇಕು. ಆ ಕಸ್ಟಮರು ಕಂಪ್ಲೇಂಟ್ ಹೇಳಬೇಕಾದ್ರೆ ಮುಂಚೆನೇ ನಾವು ಅದ್ರ ಬಗ್ಗೆ ಗಮನ ಹರಿಸಿದ್ರೆ, ಈಗ ನೀವು ಆವಾಗಲೇ ಹೇಳಿದ್ರಿ ಬೆಳಿಗ್ಗೆ 4 ಗಂಟೆ 4:15 ಬರಬೇಕಾ ಹೋಟ್ಲಿಗೆ, ಹೇಗೆ ಇದೆಲ್ಲ. ಈಗ ಹಾಗೇನಿಲ್ಲ, ಅದನ್ನು ನಾವು ಈ ಸಿಸ್ಟಮ್ಯಾಟಿಕ್ ಅದು ಇಟ್ಕೊಂಬಿಟ್ರೆ ಅದ್ರ ಪಾಡಿಗೆ ಅದು ಹಾಗೆ ಇರ್ತದೆ. ಆದ್ದರಿಂದ ನಾವು ಯಾವಾಗಲೂ ನೆಮ್ಮದಿಯಿಂದ ಇರಬೇಕಾದ್ರೆ ನಮ್ಮ ಉದ್ದಿಮೆ ಚೆನ್ನಾಗಿ ನಡಿಬೇಕು, ಆವಾಗ ನಾವು ನೆಮ್ಮದಿಯಿಂದ ಇರಲಿಕ್ಕಾಗತ್ತೆ. ಮೀನ್ಸ್ ರೆಸಿಪಿ ಸ್ಟ್ಯಾಂಡರ್ಡೈಸೇಷನ್ ಮಾಡಿಬಿಟ್ರೆ ಒಂದೇ ಥರ ಬರುತ್ತೆ, ಅಳತೆ ಎಲ್ಲ ಮಾಡಿಬಿಟ್ಟು. ಈಗ ಹೇಳಿ ಸರ್, ಲರ್ನಿಂಗಿಗೆ ಎಲ್ಲಿಗೂ ಲಿಮಿಟೇಷನ್ ಇಲ್ಲ. ದೆರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್. ನನ್ನ ಪ್ರಕಾರ ನಾವು ಕೂಡ ಎಲ್ಲ ಕಲ್ತ್ಕೊಂಡೇ ಬಂದೆ. ನಾನೊಂದು ಎಕ್ಸಾಂಪಲ್ ಕೊಡೋದೆ, ನಾನು ವಾಸುದೇವ್ ಅಡಿಗರ ಕ್ಯಾಟ್ರಿಂಗ್ ಆಗ್ತಿರೋ ಹೋಗ್ತಾ ಇದ್ದಾರೆ, ಒಂದು ರಸಮ್ ರೈಸ್ ಅಂತ ಕೊಡ್ತಾಯಿದ್ರು ಬೌಲ್ನಲ್ಲಿ, ಸೂಪ್ ಬೌಲ್ನಲ್ಲಿ. ಐ ಸ್ಟಾರ್ಟೆಡ್ ಇನ್ ಮೈ ಫುಡ್ ಕೋರ್ಟ್ನಲ್ಲಿ. ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ಐಟಮ್, ಇಟ್ ವಾಸ್ ಗೋಯಿಂಗ್ ಮ್ಯಾಕ್ಸಿಮಮ್ ಹೋಗ್ತಾಯಿತ್ತು. ಅದೇ ಥರ ಉಡೀಸ್ನಲ್ಲಿ ರಸಮ್ ವಡೆ ಅಂತ ಕೊಟ್ಟರು, ಅಲ್ಲನ್ನು ನಾವು ಇನ್ವೆಂಟ್ ಮಾಡಿಕೊಂಡೆ. ವಿ ಹ್ಯಾವ್ ಟು ಲರ್ನ್, ದೆನ್ ಲರ್ನ್ ಫ್ರಮ್ ಅದರ್ಸ್ ಆ್ಯಂಡ್ ಟೀಚ್ ಟು ಅದರ್ಸ್ ಆಲ್ಸೋ. ನಾನು ಇವಾಗ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಮೇಲೆ ಭಾಳಷ್ಟು ಹೋಟ್ಲುಗಳಿಗೆ ಹೋಗಿ ಹೇಳ್ತೇನೆ, ಎಲ್ಲೆಲ್ಲಿ ಹೈಜಿನಿಗೆ ಇಟ್ಕೊಳ್ಬೇಕು, ಎಲ್ಲಿ ಫಾಸ್ಟಾಗಿ ಟ್ರೈನಿಂಗ್ ಮಾಡದೆ ಇಟ್ಕೊಂಡಿದ್ರು, ಇದನ್ನು ನಾವು ಅವರಿಗೂ ಹೇಳ್ತಾ ಇರ್ತೀವಿ. ಅವರು ಲರ್ನಿಂಗ್ ಮಾಡ್ತಾರೆ, ಅದರ ಬಗ್ಗೆ ತಿಳ್ಕೊಳ್ತಾರೆ. ನಾವು ಕೂಡ ತಿಳ್ಕೊಂಡು ಹೇಳಬೇಕಾಗುತ್ತೆ. ಫಾಲೋ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಖಂಡಿತ ಅವರ್ ಇಂಡಸ್ಟ್ರಿ ಡಿಪೆಂಡ್ಸ್ ಅಪಾನ್ ದ ಇನೋವೇಟಿವ್ ಥಿಂಗ್ಸ್, ನ್ಯೂ ಥಿಂಗ್ಸು ಎಲ್ಲೆಲ್ಲಿ ಇದೆ ಅದನ್ನು ತಗೊಂಡು ಬರಬೇಕು. ನಾವು ಇಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲಿಗೂ ಹೋದರೂ ಕೂಡ ಅಲ್ಲಿದ್ದನ್ನು ತಿಳ್ಕೊಳ್ಳಿಕ್ಕೆ ಹೋಗ್ತೇವೆ. ಮುಂಬೈಗೆ ಹೋಗಲಿ, ಒರಿಸ್ಸಾಕ್ಕೆ ಹೋಗಲಿ, ವಿಜಯವಾಡಕ್ಕೆ ಹೋಗಲಿ, ಎಲ್ಲ ಕಡೆ ಅಲ್ಲಿ ಕೂಡ ಏನು ವಿಶೇಷತೆ ಇದೆ, ಎಷ್ಟು ವೆರೈಟೀಸ್ ಚಟ್ನೀಸ್ ಕೊಡ್ತಾರೆ. ಕೆಲವು ತಮಿಳ್ನಾಡಲ್ಲಿ ವೆರೈಟೀಸ್ ಆಫ್ ಚಟ್ನಿ ಕೊಡ್ತಾರೆ, ಅದು ಹೇಗೆ ಮಾಡ್ತಾರೆ, ಅದನ್ನು ಹೆಂಗೆ ಗ್ರಾಹಕರು ಇಷ್ಟಪಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಂಡು ನಾವು ಕೂಡ ಇನ್ವೆಂಟ್ ಮಾಡಬೇಕು. ಇಲ್ಲಿ ಅದನ್ನು ಅಪ್ಲೈ ಮಾಡಬೇಕು, ಮೈಂಡ್ ಅಪ್ಲೈ ಮಾಡಿ. ಖಂಡಿತ ಇಟ್ಸ್ ಎ ಗುಡ್ ಫಾರ್ ಅವರ್ ಇಂಡಸ್ಟ್ರಿ. ಲರ್ನಿಂಗ್ ನೆವರ್ ಎಂಡ್ಸ್, ಟಿಲ್ ವಿ ಲರ್ನ್. ಕಂಟಿನ್ಯೂಟಿ ತನಕ ಕಲಿತಾ ಇರ್ಬೋದು. ಪ್ರೈಸ್ ಹೈಕ್ ಇರುತ್ತಲ್ಲ, ಅಂದರೆ ಇವಾಗ ನಿಮ್ಮ ರಾ ಮೆಟೀರಿಯಲ್ಸ್ ಎಲ್ಲ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ, ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತದೆ, ಸಂಬಳಗಳು ಜಾಸ್ತಿ ಆಗ್ತಾ ಹೋಗುತ್ತೆ,
ರಿಯಲ್ ಎಸ್ಟೇಟ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಪ್ರೈಸ್ ಹೈಕನ್ನು ನಿಮ್ಮ ರೇಟಿಂಗಲ್ಲಿ ಅಂದರೆ ಕಾಸ್ಟಿಂಗಲ್ಲಿ ಹೆಂಗೆ ಅಡ್ಜಸ್ಟ್ ಮಾಡ್ತೀರಾ? ಅಂದರೆ ಗಿರಾಕಿಗಳಿಗೆ ಜಾಸ್ತಿ ಪ್ರೈಸ್ ಕೊಡೋಕ್ಕಾಗೋದಿಲ್ಲ. ಅಂದರೆ ಅವರು ಎಷ್ಟೋ ಕಡೆ ಪ್ರೈಸ್ಗೋಸ್ಕರನೇ ಬರ್ತಾರೆ ಹೋಟೆಲ್ಗಳಿಗೆ, ಅಂದರೆ ಇಷ್ಟು ಕಡಿಮೆಗೆ ಸಿಗುತ್ತೆ ಅಂತಲೇ ಬರೋರಿದ್ದಾರೆ ಅಲ್ವಾ? ಸೊ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅದನ್ನು? ಪ್ರೈಸ್ ನೋಡಿ ಹೋಟೆಲ್ಗಳು ತಿಂಡಿ ತಿನ್ನಲ್ಲ, ಕ್ವಾಲಿಟಿ ಮಾಡಿ ಮತ್ತು ನಮ್ಮ ಟೇಸ್ಟ್ ನೋಡಿ ಅವರು ತಿಂಡಿ ತಗೊಳ್ತಾರೆ. ಆದ್ದರಿಂದ ಪ್ರೈಸು ಮಾರ್ಕೆಟ್ನಲ್ಲಿ ಯಾವುದು ಜಾಸ್ತಿ ಆದ ತಕ್ಷಣ ನಾವು ಜಾಸ್ತಿ ಮಾಡೋದಿಲ್ಲ. ನಮಗೆ ಅದರಿಂದ ಏನು ಸಾಧಕ ಬಾಧಕಗಳು ಏನು, ಇದರಿಂದ ಎಷ್ಟು ಲಾಸ್ ಆಗ್ತದೆ ನೋಡಿಕೊಂಡು ಅದಕ್ಕೆ ನಾಮಿನಲ್ ರೈಸ್ ಮಾಡ್ತೇವೆ. ಅದು ಕಂಪ್ಯೂಟ್ರಲ್ಲಿ ಫೀಡ್ ಮಾಡಬೇಕು, ಅದೆಲ್ಲ ಸ್ವಲ್ಪ ಇಮಿಡಿಯೇಟಾಗಿ ಮಾಡೋಕ್ಕಾಗಲ್ಲ, 1 ವಾರ 15 ದಿವಸದಲ್ಲಿ ಮಾಡ್ತೇವೆ. ಅದು ಗ್ರಾಹಕರಿಗೆ ಹೊರೆ ಬೀಳದೇ ಇದ್ದಾಗ ಯಾವತ್ತು ಪ್ರೈಸು ಗ್ರಾಹಕರಿಗೆ ಹೊರೆ ಬೀಳದಾಗ ಮಾಡ್ತೇವೆ. ಇವತ್ತು ಗ್ರಾಹಕರು ಕೂಡ ನಮ್ಮ ಇಡೀ ದೇಶದಲ್ಲೇ ಅಂತ ಹೇಳ್ಬೋದು, ಬೆಂಗಳೂರಿನಷ್ಟು ಕಡಿಮೆ ರೇಟಿಗೆ ಫುಡ್ ಕೊಡುವಂಥದ್ದು ಬೇರೆ ಎಲ್ಲೂ ಇಲ್ಲ. ನಿಜ. ಆದ್ರಿಂದ ಪ್ರೈಸ್ ರೈಸ್ ಇದೆಯಲ್ಲ ಸರ್, ಇವರು ಹೇಳ್ದಂಗೆ ಇಟ್ ಈಸ್ ನಾಟ್ ಆಲ್ವೇಸ್ ಎ ನೀ ಜರ್ಕ್ ರಿಯಾಕ್ಷನ್. ಆ್ಯಂಡ್ ಇವಾಗ ಹೆಂಗೆ ಆಗೋಗಿದೆ ಅಂದರೆ ಮೀಡಿಯಾದಲ್ಲಿ ಪೇಪರಲ್ಲಿ ಒಂದು ದಿನ ಈಗ ಬರೀ ಈಗ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡ್ರ್ ರೇಟು ಬದಲಾದಾಗ ಮಾತ್ರ ಫ್ರಂಟ್ ಪೇಜ್ ನ್ಯೂಸ್ ಬರೋದು. ಬಂದ ತಕ್ಷಣ ಮೀಡಿಯಾದವ್ರು ಕೇಳೋದೆ ಹೋಟೆಲಿಯರ್ಸ್ನ, ನೀವು ಇವಾಗ ಜಾಸ್ತಿ ಮಾಡಿಬಿಟ್ರಾ ಅಂತ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಸು ಎವ್ರಿ ಮಂತು ಇಟ್ ವೇರೀಸ್, ಇಟ್ ಈಸ್ ನೆವರ್ ಎ ಫ್ರಂಟ್ ಪೇಜ್ ರಿಪೋರ್ಟ್. ಫ್ರಂಟ್ ಪೇಜ್ ಅಲ್ಲ, ಒಳಗಿನ ಪೇಜಲ್ಲೂ ಇರೋದಿಲ್ಲ ಅದು ನ್ಯೂಸು. ಸೊ ಎವ್ರಿ ಟೈಮು ಎವ್ರಿ ಮಂತು ಪ್ರೈಸು ವೇರಿಯೇಷನ್ ಆಗ್ತಿದ್ದಂಗೆ ಇಲ್ಲಿ ಮೆನು ಪ್ರೈಸು ವಿ ಕೆನಾಟ್ ಚೇಂಜ್. ಆ್ಯಂಡ್ ಇಟ್ ಈಸ್ ನಾಟ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ಒನ್ ಪರ್ಟಿಕ್ಯುಲರ್ ಥಿಂಗ್. ಈಗ ಫುಡ್ ಕಾಸ್ಟಿಂಗ್ ಅಂತ ಅವ್ರು ಹೇಳಿದ್ರು ಸ್ಟಾರ್ಟಿಂಗಲ್ಲಿ, ಫುಡ್ ಕಾಸ್ಟಿಂಗ್ ಮಾಡ್ಕೋಬೇಕು ಅಂತ. ಫುಡ್ ಕಾಸ್ಟಿಂಗ್ ಮಾಡ್ಕೊಂಡಾಗ ದೇರ್ ಆರ್ ವೇರಿಯಸ್ ಅದರ್ ಫ್ಯಾಕ್ಟರ್ಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆ, ಆಪ್ರೇಷನಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ, ಇದೆಲ್ಲ ಓವರ್ ಎ ಪೀರಿಯಡ್ ಆಫ್ 1 month ವಿ ಲುಕ್ ಅಟ್ ಇಟ್ ಆ್ಯಂಡ್ ದೆನ್ ವಿಲ್ ಡಿಸೈಡ್ ಆನ್ ದ ಪ್ರೈಸ್ ರೈಸ್. ಸೊ ಯಾಕಂದರೆ ಮಾರ್ಕೆಟಲ್ಲಿ ತರಕಾರಿ ಬೆಲೆ ಆಗಲಿ, ಪ್ರಾವಿಷನ್ಸ್ ಬೆಲೆ ಆಗಲಿ, ವೀಕ್ ಆನ್ ವೀಕ್, ಡೇ ಬೈ ಡೇ ಇಟ್ ಕೀಪ್ಸ್ ಚೇಂಜಿಂಗ್. ಒಂದಿನ ಜಾಸ್ತಿ ಆಗುತ್ತೆ, ಒಂದಿನ ಕಡಿಮೆ ಆಗುತ್ತೆ. ಹಂಗೆ ಮಾತ್ರಕ್ಕೆ ಎವ್ರಿ ಡೇ ನಾವು ಮೆನು ಪ್ರೈಸ್ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಇನ್ಫ್ಯಾಕ್ಟು ಹೋಟೆಲ್ ಇಂಡಸ್ಟ್ರಿ ಇದು ಒಂದೇ ಈ ಥರ ಒಂದು ಪ್ರೈಸ್ ಇಟ್ಕೊಂಡ್ರೆ ತಿಂಗಳನ್ಗಟ್ಟಲೆ ನಡೆಸ್ತೀವಿ, ಅನ್ಲೆಸ್ ಇಟ್ ಪಿಂಚಸ್ ಅವರ್ ಪಾಕೆಟ್. ನಮ್ಮ ಒಂದು ಡೆಫಿನೆಟ್ಲಿ ಎಲ್ಲರೂ ಮಾಡ್ತಾ ಇರೋದು ಬಿಸ್ನೆಸ್ಸೇ. ಒಂದು ಕಾಸ್ಟಿಂಗ್ ವರ್ಕೌಟ್ ಮಾಡಿಬಿಟ್ಟು ನಮ್ಗೆ ಲಾಭಕ್ಕೆ ಯಾವಾಗ ಅದು ಇಟ್ ವಿಲ್ ಈಟ್ ಇನ್ ಟು ಅವರ್ ಪ್ರಾಫಿಟ್ ಮಾರ್ಜಿನ್, ದೆನ್ ಓನ್ಲಿ ಪ್ರೈಸ್ ಹೈಕ್ ವುಡ್ ಬಿ ಡನ್ ಇನ್ ರೆಸ್ಪೆಕ್ಟಿವ್ ಹೋಟೆಲ್ಸ್. ಆ್ಯಂಡ್ ಅಗೈನ್ ಇಟ್ ಈಸ್ ನಾಟ್ ಡನ್ ಯೂನಿಫಾರ್ಮ್ಲಿ ಅಕ್ರಾಸ್ ಆಲ್ ದ ಹೋಟೆಲ್ಸ್. ಅವ್ರವ್ರಿಗೆ ತಕ್ಕಂತೆ ಅವ್ರವ್ರ ಎಕ್ಸ್ಪೆನ್ಸಸ್ಸು, ಕೆಲವರು ಬಾಡಿಗೆ ಜಾಸ್ತಿ ಕಟ್ಬೋದು, ಕೆಲವ್ರಿಗೆ ಅದರ್ ಎಕ್ಸ್ಪೆನ್ಸಸ್ ಕಡಿಮೆ ಇರ್ಬೋದು. ಬೇಸ್ಡ್ ಆನ್ ದಟ್ ಎವ್ರಿಬಡಿ ವಿಲ್ ಡೂ. ಇನ್ಫ್ಯಾಕ್ಟ್ ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ನಮ್ಮ ಅಸೋಸಿಯೇಷನಲ್ಲೂ ಮುಂಚೆ ಹೇಳ್ತಾ ಇದ್ದೆ. ಈಗ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ತೊಗೊಳ್ಳಿ, ಫಿಲಮ್ ತೊಗೊಳ್ಳಿ, ಅದೇ ಮೂವಿ ಅದೇ ಥಿಯೇಟ್ರು. ನಿಮಗೆ ವೀಕ್ ಡೇಸ್ ಹೋದರೆ ಟಿಕೆಟ್ ಪ್ರೈಸ್ ಬೇರೆ, ಮಾರ್ನಿಂಗ್ ಶೋ ಹೋದರೆ ಟಿಕೆಟ್ ಪ್ರೈಸ್ ಬೇರೆ, ಈವ್ನಿಂಗ್ ಶೋ ನೈಟ್ ಶೋ ಹೋದರೆ ಟಿಕೆಟ್ ಪ್ರೈಸ್ ಬೇರೆ, ವೀಕೆಂಡ್ಸ್ ಹೋದರೆ ಟಿಕೆಟ್ ಪ್ರೈಸ್ ಬೇರೆ, ಹೊಸ ಮೂವಿ ವೀಕೆಂಡ್ಸಲ್ಲಿ ಟಿಕೆಟ್ ಪ್ರೈಸ್ ಬೇರೆ. ವೆರಾಸ್ ನಾವು ಅದೇ ಫುಡ್ಡು ಅಕ್ರಾಸ್ ಆಲ್ 7 days ಪ್ರೈಸ್ ಸೇಮ್, ಅಕ್ರಾಸ್ ಆಲ್ ಟೈಮ್ಸ್. ಏರ್ಲೈನ್ಸ್ ಅದೇ ತರ ಡೈನಾಮಿಕ್ ಪ್ರೈಸಿಂಗ್. ಏರ್ಲೈನ್ಸ್ ತಗೊಳ್ಳಿ, ಫ್ಲೈಟ್ ಟಿಕೆಟ್, ರೂಮ್ಸ್ ಕೂಡ ಇಮಿಡಿಯೇಟ್ ರೂಮ್ಸು, ಎವ್ರಿಥಿಂಗ್. ಸೊ ಐ ಥಿಂಕ್ ರೆಸ್ಟೋರೆಂಟ್ ಬಿಸ್ನೆಸ್ ನಾವು ವಿ ಶುಡ್ ಅಡಾಪ್ಟ್. ಜಾಸ್ತಿ ಮಾಡೋದಿಲ್ಲ ಸರ್, 2 ವರ್ಷಕ್ಕೊಮ್ಮೆ ಮಾಡಿರೋದು ಕೂಡ ತುಂಬ 2 years ಕೂಡ ಮಾಡಿರೋದು. ಹಾಲಿನ ಬೆಲೆ ₹1 ಜಾಸ್ತಿ ಆದ ತಕ್ಷಣ ಮೀಡಿಯಾದವ್ರು ನಮ್ಮ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೇಳ್ತಾರೆ, ಕಾಫಿ ರೇಟ್ ಜಾಸ್ತಿ ಆಯ್ತಾ? ಅಸೋಸಿಯೇಷನ್ ಪ್ರೈಸ್ ವಿಚಾರದಲ್ಲಿ ನಾವು ಇಂಟರ್ಫಿಯರ್ ಆಗಲ್ಲ. ಯಾವ ಹೋಟ್ಲಲ್ಲಿ ಅವ್ರಿಗೆ ಖರ್ಚು ವೆಚ್ಚಕ್ಕೆ ಸರಿಯಾಗಿ ಪ್ರೈಸ್ ಇಟ್ಕೊಳ್ಬೋದು, ಅದನ್ನ ನಾವು ಇನ್ಸ್ಟೈಡಿ ಅಂತ ಯಾರಿಗೂ ಹೇಳಕ್ ಹೋಗಲ್ಲ. ಅಂದರೆ ಇವಾಗ ಪ್ರತಿಯೊಂದು ಹೋಟೆಲ್ನವ್ರಿಗೆ ಅವ್ರದ್ದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಕೆಲವರು ನಾನು ಪ್ರೈಸಿಂಗ್ ಕಡಿಮೆ ಇಟ್ಟೆ ನಾನು ಮಾಡಬೇಕು ಅಂತ ಕೆಲವರು ಇಲ್ಲ ನಾನು ಕ್ವಾಲಿಟಿ ಪ್ರಕಾರವಾಗಿ ಪ್ರೈಸಿಂಗ್ ಇಡ್ತೀನಿ, ಕೆಲವರು ಇಲ್ಲ ನನ್ನ ಆ್ಯಂಬಿಯನ್ಸ್ ಚೆನ್ನಾಗಿರಬೇಕು ನಾನು ಅದನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಹೀಗೆ ಬೇರೆ ಬೇರೆ ಫ್ಯಾಕ್ಟರ್ಸ್ನ ತಲೆಯಲ್ಲಿ ಇಟ್ಕೊಂಡು ಉದ್ಯಮ ನಡೆಸ್ತಾರೆ. ಸೊ ನೀವು ಏನಂತ ತಲೆಯಲ್ಲಿ ಇಟ್ಕೊಂಡು ಉದ್ಯಮ ನಡೆಸ್ತೀರಾ ಸರ್? ಸರ್ ನಾನು ಕಾಸ್ಟಿಂಗ್ ನಾನು ಬೇಸಿಕ್ ಕಾಸ್ಟಿಂಗು ನನ್ನದೇ ಆದಂಥ ಒಂದು ಕಾಸ್ಟಿಂಗ್ನಲ್ಲಿ ಮಾಡೋ ಪ್ರಯತ್ನ ಮಾಡ್ತೀನಿ. ನಾನು ಒಂದು ಪ್ರಾಫಿಟ್ ಅಂತ ಇಟ್ಕೊಂಡಿರ್ತೀವಿ, ಆ ಪ್ರಾಫಿಟಿಗೆ ಕಡಿಮೆ ಬಂದಾಗ ಮಾತ್ರ ನಾವು ಕಾಸ್ಟ್ ಜಾಸ್ತಿ ಮಾಡಿದೆ. ನನ್ನ ಬೇಸಿಕ್ ಕಾಸ್ಟಿಂಗ್. ತಾವು ಸರ್? ನಾನು ಆವಾಗಲೇ ಹೇಳಿದೆ, ಅಸೋಸಿಯೇಷನ್ನು ಯಾರೇ ಪ್ರೈಸ್ ಏನು ಇಟ್ಟರು ಅದನ್ನ ನಾವು ಇಷ್ಟೇ ಇಡಿ ಅಂತ ಹೇಳಿ. ನಿಮ್ಮ ಹೋಟೆಲ್ ನಡೆಸ್ಬೇಕಾದ್ರೆ ನೀವು ಏನು ತಲೆಯಲ್ಲಿ ಇಟ್ಕೊಂಡು? ನಮ್ಮದು ಅಷ್ಟೇ, ನಮ್ಮದು ಏನು ಖರ್ಚು ವೆಚ್ಚ ಏನು ಬರುತ್ತೋ ಅದಕ್ಕೆ ಸರಿಯಾಗಿ ರೇಟ್ ಮಾಡ್ಕೊಂಡೇ ಹೋಗ್ತೀವಿ. ಅದು ಯಾರು ಕೂಡ ನಮ್ಮ ದರದ ವಿಚಾರದಲ್ಲಿ ಗ್ರಾಹಕರು ಇದುವರೆಗೂ ನಮ್ಮಲ್ಲಿ ಕ್ವಶನ್ ಮಾಡಲಿಲ್ಲ.
ಎಲ್ಲರೂ ಮಾಡ್ತಾ ಇರೋದು ಬಿಸ್ನೆಸ್. ನೋಬಡಿ ಇಸ್ ರನ್ನಿಂಗ್ ಎ Charitable, ಚಾರಿಟೇಬಲ್ yes, ಇನ್ಸ್ಟಿಟ್ಯೂಷನ್. correct. ಸೊ ಬಿಸ್ನೆಸ್ ಒಬ್ಬೊಬ್ರು ಬಿಸ್ನೆಸ್ ಒಂದೊಂದು ಎಕ್ಸ್ಪೆನ್ಸಸ್ ಇರುತ್ತೆ ಬೇಸ್ಡ್ ಆನ್ ವೇರ್ ಎವರ್ ಇಟ್ ಈಸ್. ಅದು ರಿಯಲ್ ಎಸ್ಟೇಟ್ ಕಾಸ್ಟ್ ಇರ್ಬೋದು, ಆಪರೇಷನಲ್ ಕಾಸ್ಟ್, ಎಕ್ಸ್ಪೆಂಡಿಚರ್ ಆನ್ ದ ಲೇಬರ್ ಇರ್ಬೋದು. ಬೇಸ್ಡ್ ಆನ್ ದಟ್ ಕಾಸ್ಟಿಂಗ್ಸ್ ಈಚ್ ಪರ್ಸನ್ 5 ಲಕ್ಷ ಇರುತ್ತೆ ಸರ್. ಅವನು 1.5 ಲಕ್ಷ ಬಿಸ್ನೆಸ್ ಮಾಡಿದ್ರೆ 1 ಲಕ್ಷ ರೂಪಾಯಿ ಬಾಡಿಗೆ ಕೊಡೋದು ಕೂಡ 1.5 ಲಕ್ಷ ಬಿಸ್ನೆಸ್ ಮಾಡೋದು ಎಷ್ಟೋ ಸಿಚುವೇಶನ್ ಇರುತ್ತೆ. ಈಗ ನೀವೆಲ್ಲ ಹೇಳೋದು ನೋಡಿದ್ರೆ ಒಂದು ಹೋಟೆಲ್ ನಡೆಸಬೇಕಾದ್ರೆ ಎಷ್ಟೊಂದು ಫ್ಯಾಕ್ಟರ್ಸ್ ಇದೆ, ಕಾಸ್ಟ್ ಫ್ಯಾಕ್ಟರ್ಸ್ ಇದೆ. ಈ ಕ್ಲೌಡ್ ಕಿಚನ್ ಅಂತ ಸ್ಟಾರ್ಟ್ ಆಗಿದೆ, ಲೇಟೆಸ್ಟ್ ಟ್ರೆಂಡ್. ಅಂದರೆ ಏನಿಲ್ಲ, ಬರೀ ಆನ್ಲೈನಲ್ಲೇ ಸೇಲ್ಸ್ ಮಾಡೋದು ಅವರು. ಬಟ್ ಒಂದು ಕಿಚನ್ ಇಟ್ಕೊಳ್ತಾರೆ, ಒಂದು ಮಿನಿಮಮ್ ಸ್ಟಾಫ್ ಇಟ್ಕೊಂಡು ಅಡುಗೆಗಳು ಮಾಡ್ಕೊಂಡು ಅಲ್ಲಿಂದ ಸಪ್ಲೈ ಮಾಡ್ತಾರೆ. ಹೌ ಇಸ್ ಇಟ್ ಎಫೆಕ್ಟಿಂಗ್ ಯುವರ್ ಬಿಸ್ನೆಸ್ ಆ್ಯಂಡ್ ಅದು ಬೇಕಾ, ಅವಶ್ಯಕತೆ ಇದೆಯಾ, ಅದು ಹೆಂಗೆ ವರ್ಕ್ ಆಗುತ್ತೆ? ಮತ್ತು ಏನೇ ಆದ್ರೂ ನನ್ನ ಪ್ರಕಾರ ಪಾರ್ಸಲ್ ತಂದಿದ್ದು ಐಟಮು ಅದು ಪಾರ್ಸಲ್ಲೇ, ಅದು ಅಲ್ಲಿ ಬಿಸಿ ಬಿಸಿಯಾಗಿ ತಟ್ಟೆ ತಿಂದ ಮಜಾ ಸಿಗೋದು. ಕ್ಲೌಡ್ ಕಿಚನ್ ಮಾಡಬೇಕಾದ್ರೆ ಇವಾಗ ಕೆಲವು ಓನ್ಲಿ 100% ಕ್ಲೌಡ್ ಕಿಚನ್ ಮಾಡಿ ಬ್ರ್ಯಾಂಡ್ ಮಾಡಿದವರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಿಲ್ಲ. ಆದರೆ ಒಂದು ಮೂಲತಃವಾದ ಒಂದು ಬ್ರ್ಯಾಂಡ್ ಇದ್ದವರು ಅವರು ಅದರ ಕ್ಲೌಡ್ ಕಿಚನ್ ಮುಖಾಂತರ ಎಲ್ಲ ಏರಿಯಾಗಳ ಡಿಸ್ಟ್ರಿಬ್ಯೂಷನ್ ಚೈನ್ಗೋಸ್ಕರ ಮಾಡ್ಕೊಳ್ತಾರೆ. ಇವಾಗ ಎಕ್ಸಾಂಪಲ್ ಅವರು ಎಲ್ಲ ಸೆಂಟರ್ ಅವ್ರದ್ದು ರೆಸ್ಟೋರೆಂಟ್ ಇರೋಲ್ಲ, ಬೇಕರಿ ಇರೋಲ್ಲ. ಅವ್ರು ಏನು ಮಾಡ್ತಾರೆ, ಎಲ್ಲ ಏರಿಯಾಗಳ ಕ್ಲೌಡ್ ಕಿಚನ್ ರೆಡಿ ಮಾಡಿಕೊಂಡು ಅಲ್ಲಿಂದ ಮಾತ್ರ ಡೆಲಿವರಿ ಚೈನ್ ಮಾತ್ರ ರೆಡಿ ಮಾಡಿಕೊಡ್ತಾರೆ. ಎಲ್ಲರೂ ಆ ಬ್ರ್ಯಾಂಡ್ ಇದ್ದವರು ಕ್ಲೌಡ್ ಕಿಚನ್ ಮಾಡ್ಕೊಂಡು ಸಕ್ಸಸ್ ಆಗಿ ತುಂಬ ಕಷ್ಟವೂ ಇದೆ. ಕೆಲವರು ಎಷ್ಟೋ ಇವತ್ತು ಓನ್ಲಿ ಅದು ಯಾವುದೋ ಒಂದು ಬ್ರ್ಯಾಂಡ್ನಲ್ಲಿ 50-100 ಅವ್ರು ಕ್ಲೌಡ್ ಕಿಚನ್ ಇದೆ ಬೆಂಗಳೂರಿನಲ್ಲಿ. ಅವ್ರು ಓನ್ಲಿ ಕ್ಲೌಡ್ ಕಿಚನ್, ಅವ್ರು ಬೇರೆ ಇದೇ ಇಲ್ಲ. ರೆಬಲ್ ಫುಡ್ಸ್, ಅವ್ರು ಓನ್ಲಿ ಕ್ಲೌಡ್ ಕಿಚನ್. Cloud kitchen business is there to survive, sir. It's a change that has happened in the F&B industry. It will remain because it's a need based. ಈಗ ಹೆಂಗೆ ನೀವು ಬೆಂಗಳೂರು ಕಾಸ್ಮೋಪಾಲಿಟನ್ ಆಯಿತು, ಎಲ್ಲ ಕಡೆನೂ ನೀಡ್ ಬೇಸ್ಡ್. ಈಗ ನೀವು ಫುಡ್ ಅನ್ನೋದು ಒಂದು ಜಾಗಕ್ಕೆ ಹೋಗಿ ತಿನ್ನೋದು, ಎಸ್ ಆ ಎಕ್ಸ್ಪೀರಿಯನ್ಸ್ ನಥಿಂಗ್ ಕ್ಯಾನ್ ಚೇಂಜ್ ಇಟ್, ದಟ್ ಈಸ್ ಇರ್ರಿಪ್ಲೇಸಬಲ್. ಬಟ್ ನೀಡ್ ಬೇಸ್ಡ್, ಹೊಟ್ಟೆ ಹಸಿತಾ ಇರುತ್ತೆ, ಟೈಮ್ ಇರೋದಿಲ್ಲ, ಅಲ್ಲಿ ಹೋದ್ರೆ ಪಾರ್ಕಿಂಗ್ ಸಿಗೋದಿಲ್ಲ, ನನಗೀಗ ಇವತ್ತು ತಿನ್ನಲೇಬೇಕು, ತರಿಸ್ಕೋತೀನಿ. ಈಗೆಲ್ಲ ಆಪ್ಷನ್ಸ್ ಇದೆ, ಟೆಕ್ನಾಲಜಿ ಇದೆ, ಒಂದು ಆ್ಯಪಲ್ಲಿ ಯು ಬುಕ್ ದಟ್ ಆ್ಯಂಡ್ ಯು ಈಟ್ ಇಟ್. ಸೊ ಇಟ್ ಮೇ ನಾಟ್ ಗಿವ್ ಯು ದಟ್ ಎಕ್ಸ್ಪೀರಿಯನ್ಸ್, ಬಟ್ ಇಟ್ ವಿಲ್ ಅಟ್ ಲೀಸ್ಟ್ ಗಿವ್ ಯು ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಈಟಿಂಗ್ ಫ್ರಮ್ ದಟ್ ಪ್ಲೇಸ್. ಬಟ್ ಕೆಲವೊಂದು ಬರ್ತಾರೆ, ಬಸ್ ಹಿಡಿದು ಬರ್ತಾರೆ, ಮನೆಗೆ ಹೋಗ್ತಾರೆ, ಆರ್ಡರ್ ಮಾಡಿ ಫುಡ್ ಬಂದ್ಬಿಡುತ್ತೆ ಅಲ್ಲಿಗೆ. ಕೆಲವೊಂದು ಮಾಡಿ ಬರ್ತಾರೆ, ಮನೇಲಿ ಯಾರು ಇರೋದಿಲ್ಲ, ಏನೋ ಯಾವುದು ಸೋ ಮೆನಿ ಸಿಚುವೇಶನ್ಸ್. ಇದು ಅಂತ ಜಾಗದಲ್ಲಿ ಅವಾಗ ಏನಾಗುತ್ತೆ, ಈಗೆಲ್ಲ ಕ್ಲೌಡ್ ಕಿಚನ್ ಬರೋ ಫುಡ್ಗಳೆಲ್ಲ ಅವ್ರು ತುಂಬಾ ಅನುಕೂಲ ಆಗ್ತದೆ. ಈಗ ಅನಿವಾರ್ಯವಾಗಿ ಆನ್ಲೈನ್ ನಲ್ಲಿ ತರಿಸ್ಕೊಳ್ತಾರೆ. ಕೆಲವೊಂದು ಐಟಮ್ಸು ಕ್ಲೌಡ್ ಕಿಚನ್ ಪಾರ್ಸಲ್ ತಂದರೂ ಏನಂತ ತೊಂದರೆ ಏನಾಗಲ್ಲ. ಫಾರ್ ಎಕ್ಸಾಂಪಲ್ ಬಿರಿಯಾನೀಸು, ಆಮೇಲೆ ಪಿಜ್ಜಾ ಇದೆಲ್ಲ ಇದೆ ಅಂತ ಇಟ್ಕೊಳ್ಳಿ, ರೀಹೀಟ್ ಮಾಡ್ಕೊಂಡು ತಿಂತಾರೆ. ಈಗ ಮೈಕ್ರೋವೇವ್ ಮಾಡಿಬಿಟ್ಟು ತಿನ್ಬೋದು, ಚೆನ್ನಾಗೇ ಇರುತ್ತೆ ಅದು. ಇಂಥದ್ದೇನೆ ಬೇರೆ ದೋಸೆ ಮತ್ತೆ ಇಡ್ಲಿ ಈ ಥರದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಒರಿಜಿನಾಲಿಟಿ ಹೋಗಿ ತಿಂದರೆ ಚೆನ್ನಾಗಿರುತ್ತೆ. ಅದರ ಅನಿವಾರ್ಯ ಏನು ಮಾಡ್ತಾರೆ. ಕಡೆಯದಾಗಿ ಒಂದು ಪ್ರಶ್ನೆ ಎಲ್ಲರೂ ಇಂಡಿವಿಜುವಲ್ ಆಗಿ ಕೇಳ್ತೀನಿ, ನೀವು ಈ ಉದ್ಯಮಕ್ಕೆ ಬರದೇ ಇದ್ದಿದ್ರೆ ಏನಾಗ್ತಿದ್ರಿ ಸರ್? ಏನೋ ಮಾಡ್ಕೊಂಡು ಯಾರು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾನು 18ನೇ ವರ್ಷಕ್ಕೆ ಈ ಉದ್ಯೋಗ ಬಂದಾಯಿತು. ಓಕೆ, ನಾನು ಯಾವುದೋ ಚಾಯ್ಸ್ ಮಾಡ್ಕೊಂಡು ಆಚೆ ಈಚೆ ಹೋಗಿ ಬಂದವನಲ್ಲ. ನಮ್ಮ ಮೂಲತಃ ಆಗಿದ್ದರೆ ನಾನು ಹಾಗೆ ನಾನೆಲ್ಲ ಕಂಟಿನ್ಯೂ ಆಗಿಬಿಟ್ಟೆ. ನಾನು ಬೇರೆ ಎಲ್ಲರೂ ಬ್ಯಾಂಕ್ನಲ್ಲಿ ಕ್ಲರಿಕೋ ಏನಾಗಿ ಏನೋ ಇರ್ತಾ ಇದ್ದೀನೋ ಗೊತ್ತಿಲ್ಲ, ಅಷ್ಟು ಬಿಟ್ಟರೆ ಬೇರೆ. ಅದು ಯಾಕೆ ಹೇಳಿದ್ರೆ ಬೇರೆ ಏನೋ ಆಗಬೇಕು ಅಂತಿದ್ದು ಈ ಇಂಡಸ್ಟ್ರಿಗೆ ಇಲ್ಲ, ನನಗೆ ಆ ಥರ ಇರಲಿಲ್ಲ, ಕಲ್ಪನೆ ನನಗೆ ಏಜ್ ಇರಲಿಲ್ಲ ನನಗೆ. ಖಂಡಿತ ನಾನು ಉದ್ಯಮಕ್ಕೆ ಬಂದದ್ದೇ ಒಂದು ವಿಶೇಷ. ನಾನು BSc ಫೈನಲ್ ಇಯರ್ ಕಲಿತಾ ಇದ್ದಾಗ ಒಂದು ಸಬ್ಜೆಕ್ಟ್ ಫೇಲ್ ಆಯಿತು. ನಂದು ಇಂಟರ್ವ್ಯೂನಲ್ಲಿ ಎಲ್ಲ ಕರ್ನಾಟಕ ಬ್ಯಾಂಕಲ್ಲಿ ಸೆಲೆಕ್ಟ್ ಆಗಿತ್ತು. ಫೇಲ್ ಆದ ಕಾರಣ ಐ ಕುಡ್ ನಾಟ್ ಜಾಯಿನ್ ದೇ. ಐ ಆಮ್ ಹ್ಯಾಪಿ ಇಲ್ಲಿ ಬಂದು ಉದ್ಯಮ ಮಾಡಿ ಬ್ಯಾಂಕಿಗೆ ಹೋಗ್ತಿದ್ದೆ. 60 ವರ್ಷಕ್ಕೆ ರಿಟೈರ್ ಆಗ್ತಿದ್ದೆ. ಇವಾಗ 70 ವರ್ಷದಲ್ಲಿ ಐ ಆಮ್ ನಾಟ್ ರಿಟೈರ್ಡ್. ಐ ಆಮ್ ಸ್ಟಿಲ್ ಅರ್ನಿಂಗ್, ಐ ಆಮ್ ಸ್ಟಿಲ್ ಹ್ಯಾಪಿ ವಿತ್ ಮೈ ಬಿಸ್ನೆಸ್. ಸೊ ಬೈ ದ ಗ್ರೇಸ್ ಆಫ್ ಗಾಡ್ ಐ ಆಮ್ ಡೂಯಿಂಗ್ ಗುಡ್. ನಮ್ಮನ್ನಂತೂ ಓದಿಸ್ಬೇಕು ಅಂತ ಭಾಳ ಟ್ರೈ ಮಾಡಿದರು ನಮ್ಮ ಬ್ರದರ್ ಎಲ್ಲ. ನಾನು ಅಷ್ಟೊತ್ತಿಗೆ ಹೈಸ್ಕೂಲ್ ವಿದ್ಯಾಭ್ಯಾಸ ಆದ ಕೂಡಲೇ ನಾನು ಹೋಟೆಲ್ ಉದ್ಯಮಕ್ಕೆ ಬಂದಾಯಿತು. ಈಗಾಗಲೇ ಒಂದು 60 ವರ್ಷ ಹೆಚ್ಚು ಕಮ್ಮಿ ಹೋಟೆಲ್ ಉದ್ಯಮದಲ್ಲಿ ಅನುಭವ ಆಗಿದೆ. ನೀವು? ನಾನು ಖಂಡಿತ ಒಳ್ಳೆ ಸಿಂಗರ್ ಆಗಬೇಕು ಅಂತ ಆಸೆ ಇತ್ತು. Even today I am ready to quit business and jump, provided somebody takes care. ಸರಿಗಮಪ ಸೀನಿಯರ್ಸ್ಗೆ ಯಾವ್ದಾರು ಶುರು ಆದ್ರೆ ನೀವು ಹೋಗಿ. ನೀವು ಇಂಜಿನಿಯರ್ ಆದವರು, ಇಂಜಿನಿಯರಿಂಗ್ ಆಸೆ ಹೇಳಿದ್ದು, ಬಟ್ ಪರ್ಫಾರ್ಮೆನ್ಸ್ ಆಗಲ್ಲ. ನನ್ನ ವಾಯ್ಸು
ಇಟ್ ಈಸ್ ನಾಟ್ ಪರ್ಮಿಸಿಬಲ್. ಈಗ ಆಗಲ್ಲ. ಅಲ್ಲ ಅದರ್ವೈಸ್ ಮೂಲ ಆಸೆ, ಮನದಾಳದ ಆಸೆ ಏನಂದ್ರೆ ಮ್ಯೂಸಿಕ್ ಸಿಂಗಿಂಗ್ ಆ್ಯಂಡ್ ಮ್ಯೂಸಿಕ್ ಲಿಸ್ನಿಂಗ್ ಟು ಮ್ಯೂಸಿಕ್. ನನಗೊಂದು 500 ಹಾಡು ಬಾಯಿಗೆ ಬರುತ್ತೆ, ಕನ್ನಡ ಹಾಡುಗಳು. ಅದು ಹಳೆ ಕಾಲದ್ದೆಲ್ಲ. ಯಾಕಂದ್ರೆ ಆ ಕಾರ್ನಲ್ಲಿ ಹೋಗ್ತಾ ಹೋಗ್ತಾ FM ಹಾಕ್ಕೊಂಡು ಭಾಳ ನನಗೆ ಅದು ಅನುಭವ ಇದೆ ಸರ್. ನಿಮ್ಮ ಜೊತೆ ಕಾರಲ್ಲಿ ಹೋದಾಗ ಶ್ರಾದ್ದದೂಟ ಸುಮ್ಮಗೆ ನೀರೂರಿ ಬಾಯಲ್ಲಿ, ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್. ನೀವು ಸರ್? ನಾನು ಡೆಫಿನೆಟ್ಲಿ ನನ್ನ ಕೆಲಸದಲ್ಲೇ ಕಂಟಿನ್ಯೂ ಆಗ್ತಿದ್ದೆ. ನಾನು ಇಂಜಿನಿಯರ್ ಆಗಿ ಕೆಲಸದಲ್ಲಿ ಇದ್ದೆ 10 years ಕಾರ್ಪೊರೇಟ್ ಜಾಬಲ್ಲಿ. ಮೇ ಬಿ ಈ ಬಿಸ್ನೆಸ್ಸಿಗೆ ಬಂದಿರಲಿಲ್ಲ ಅಂದರೆ ಅಲ್ಲೇ ಕಂಟಿನ್ಯೂ ಆಗ್ತಿದ್ದೆ. ಫ್ಯಾಂಟಾಸ್ಟಿಕ್. ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದು, ಈ ಹೋಟೆಲ್ ಉದ್ಯಮದ ಬಗ್ಗೆ ಒಂದು ಒಳ್ಳೆ ಇನ್ಸೈಟ್ ಸಿಕ್ತು. ಈ ಕಾರ್ಯಕ್ರಮನ ನೋಡ್ತಾ ಇರೋರಿಗೆ ಈ ಉದ್ಯಮಕ್ಕೆ ಬಂದರೆ ಏನೇನು ಮಾಡಬೇಕು ಸಕ್ಸಸ್ ಆಗೋದಕ್ಕೆ ಅನ್ನೋದನ್ನು ಭಾಳ ಅದ್ಭುತವಾಗಿ ಹೇಳ್ಕೊಟ್ರಿ ನೀವು. ನಿಮ್ಮೆಲ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರ ಪರವಾಗಿ, ಹೋಟೆಲ್ ಉದ್ಯಮದಾರರ ಪರವಾಗಿ ತಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.